ಹಲೋ ವೀಕ್ಷಕರೇ, ನಮಸ್ಕಾರ. ದೇಶದಲ್ಲೇ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಿರೋದಂದ್ರೆ ಅದು ಡಿಲಿಮಿಟೇಷನ್. ಇದರಿಂದ ದಕ್ಷಿಣ ಭಾರತಕ್ಕೆ ಭಾರಿ ಹೊಡೆತ ಕೊಡುತ್ತಾ. ಹಾಗಾದ್ರೆ ಡಿಲಿಮಿಟೇಷನ್ ಅಂತ ಅಂದ್ರೆ ಏನು? ಇದರಿಂದ ದಕ್ಷಿಣ ಭಾರತಕ್ಕೆ ಹೇಗೆ ಎಫೆಕ್ಟ್ ಆಗುತ್ತೆ? ಇದನ್ನ ತಿಳಿಯೋಣ ಬನ್ನಿ. ನಮ್ ಜೊತೆ ಇವತ್ತಿದ್ದಾರೆ ತೇಜಸ್ ಸರ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್, ಹಾಗಾದ್ರೆ ಈ ಡಿಲಿಮಿಟೇಷನ್ ಅಂತ ಅಂದ್ರೆ ಏನು? ಇದ್ರ ಕಾಂಪೋಸಿಷನ್ ಹೇಗಿರುತ್ತೆ? ಡಿಲಿಮಿಟೇಷನ್ ಕಮಿಷನ್ ನಲ್ಲಿ ಯಾರ್ಯಾರು ಇರ್ತಾರೆ? ಓಕೆ, ನಮಸ್ತೆ. ಅಂಡ್ ಡಿಲಿಮಿಟೇಷನ್ ಅಂತ ಬಂದಾಗ ಇವತ್ತಿಗೆ ಭಾರತಾದ್ಯಂತ ಆಕ್ಚುಲಿ ಏನೋ ಆಂಕರ್ ಹೇಳಿದಂತೆ ಭಾರತಾದ್ಯಂತ ಇವತ್ತಿಗೆ ಯಾವ್ದ್ರ ಬಗ್ಗೆ ಚರ್ಚೆ ಆಗ್ತಿದೆ ಅಂದ್ರೆ ಡಿಲಿಮಿಟೇಷನ್ ಬಗ್ಗೆ ಚರ್ಚೆ ಆಗ್ತಿರುವಂತದ್ದು. ಆದ್ರೆ ಡಿಲಿಮಿಟೇಷನ್ ಏನಿದೆ ಇದೊಂದು ಕಾನ್ಸ್ಟಿಟ್ಯೂಷನಲ್ ಪ್ರೊಸೀಜರ್. ಕಾರಣ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 82 ಅಲ್ಲಿ ಮತ್ತೆ ಆರ್ಟಿಕಲ್ ಯಾವ್ದನ್ನ 171 ಏನ್ ಹೇಳ್ತೀವಿ, ಆದ್ರೆ ಆರ್ಟಿಕಲ್ 170, 171 ಮತ್ತೆ ಆರ್ಟಿಕಲ್ 82 ಎಲ್ಲದರಲ್ಲೂ ಕೂಡ ಯಾವ್ದ್ರ ಬಗ್ಗೆ ಹೇಳಲಾಗುತ್ತೆ ಅಂದ್ರೆ ಡಿಲಿಮಿಟೇಷನ್ ಬಗ್ಗೆ ಹೇಳಲಾಗುತ್ತೆ. ಏನು ಡಿಲಿಮಿಟೇಷನ್ ಅಂದ್ರೆ ಅಂತ ಕೇಳಿದ್ರೆ, ಈ ಡಿಲಿಮಿಟೇಷನ್ ಅಂದ್ರೆ ಮರು ವಿಂಗಡಣೆ ಅಂತ. ಏನಕ್ಕೆ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 82 ಪ್ರಕಾರ ಆಫ್ಟರ್ ಎವರಿ ಸೆನ್ಸಸ್ ಅಂದ್ರೆ ಪ್ರತಿ 10 ವರ್ಷಗಳಿಗೊಮ್ಮೆ ಏನ್ ಸೆನ್ಸಸ್ ಮಾಡ್ಲಾಗುತ್ತೆ, ಅಲ್ಲಿಗೆ ಜನಗಣತಿ ಮಾಡಿದ ನಂತರ ಆ ಒಂದು ಜನಗಣತಿಯ ವರದಿಯನ್ನ ಆಧರಿಸಿ ಡಿಲಿಮಿಟೇಷನ್ ಮಾಡಬೇಕು ಅಂತ ಹೇಳಲಾಗುತ್ತೆ. ಇಲ್ಲಿ ಡಿಲಿಮಿಟೇಷನ್ ಅಂದ್ರೆ ಎಷ್ಟು ವಿಷಯಗಳಲ್ಲಿ ಡಿಲಿಮಿಟೇಷನ್ ಮಾಡ್ಲಾಗುತ್ತೆ ಅಂತ ಕೇಳಿದ್ರೆ 2 ವಿಷಯಗಳಲ್ಲಿ. ಮೊದಲನೇದು ಯಾವ್ದು ಅಂತ ಕೇಳಿದ್ರೆ ಕ್ಷೇತ್ರಗಳ ಸಂಖ್ಯೆ. ಈಗ ಉದಾಹರಣೆ ನಾವು ನೋಡ್ಬೋದು, ಆ ಲೋಕಸಭೆ ಅಂತ ಬಂದಾಗ ಕರ್ನಾಟಕದಲ್ಲಿ 28 ಸೀಟ್ಗಳಿದೆ, ಅದೇ ತಮಿಳುನಾಡು ಅಂತ ಬಂದಾಗ 39, ಅದೇ ಬಿಹಾರ್ ಅಂತ ಬಂದಾಗ 40, ಅಥವಾ ವೆಸ್ಟ್ ಬೆಂಗಾಲ್ ಅಂತ ಬಂದಾಗ 42, ಅಥವಾ ಉತ್ತರ ಪ್ರದೇಶ ಅಂತ ಬಂದಾಗ 80. ಅವ್ರಿಗೆ ಇಷ್ಟು ಸೀಟ್ಗಳನ್ನ ಕೊಡ್ಲಾಗಿದೆ ಅಂದ್ರೆ ಅದನ್ನ ಯಾವ್ದನ್ನ ಆಧರಿಸಿ ಕೊಡ್ಲಾಗಿದೆ ಅಂದ್ರೆ ಪಾಪ್ಯುಲೇಷನ್ ಅನ್ನ. ಎರಡನೇದು ಏನು ಅಂತ ಕೇಳಿದ್ರೆ ಕ್ಷೇತ್ರಗಳ ವ್ಯಾಪ್ತಿ. ಉದಾಹರಣೆ, ನನ್ನ ಊರು ಬಂದು ತುಮಕೂರು. ಆ ತುಮಕೂರಲ್ಲಿ ಬರುವಂತ ತಾಲೂಕ್ ಯಾವ್ದು ಅಂದ್ರೆ ನನ್ನ ತಾಲೂಕ್ ಯಾವ್ದು ಅಂತ ಕೇಳಿದ್ರೆ ಶಿರಾ. ಅಲ್ಲಿಗೆ ಶಿರಾ ತಾಲೂಕ್ ಯಾವ ಡಿಸ್ಟಿಕ್ ಅಲ್ಲಿ ಬರುತ್ತೆ ಅಂದ್ರೆ ತುಮಕೂರು ಡಿಸ್ಟಿಕ್ ಅಲ್ಲಿ ಬರುತ್ತೆ ಅಂತ ಹೇಳ್ತೀವಿ. ಆದ್ರೆ ಲೋಕಸಭಾ ಸೀಟ್ ಅಂತ ಬಂದಾಗ ಶಿರಾ ತಾಲೂಕು ಯಾವ ಒಂದು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಅಂಡರ್ ವೋಟ್ ಮಾಡ್ತೀವಿ ಅಂತ ಕೇಳಿದ್ರೆ ನಾವು ಚಿತ್ರದುರ್ಗ ಅಂಡರ್ ವೋಟ್ ಮಾಡುವಂತದ್ದು. ಅಲ್ಲಿಗೆ ಅರ್ಥ ಕ್ಷೇತ್ರಗಳ ಸಂಖ್ಯೆ ಮತ್ತು ಕ್ಷೇತ್ರಗಳ ವ್ಯಾಪ್ತಿ ಇವೆರಡನ್ನ ಚೇಂಜ್ ಮಾಡೋದಿದೆಯಲ್ಲ, ಅದನ್ನ ನಾವೇನಂತ ಹೇಳ್ತೀವಿ ಅಂತ ಕೇಳಿದ್ರೆ ಡಿಲಿಮಿಟೇಷನ್ ಅಂತ ಹೇಳ್ತೀವಿ. ಅಲ್ಲಿಗೆ ಇಂಥ ಎರಡನ್ನ ಡಿಲಿಮಿಟ್ ಮಾಡಬೇಕು, ಚೇಂಜಸ್ ಮಾಡಬೇಕು ಅಂತ ಹೇಳಲಾಗುತ್ತೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ಅಂತ ಕೇಳಿದ್ರೆ ಪ್ರತಿ 10 ವರ್ಷಗಳಿಗೊಮ್ಮೆ. ಅಂಡ್ ಇದೇ ಆರ್ಟಿಕಲ್ 82 ಅಲ್ಲಿ ಡಿಲಿಮಿಟೇಷನ್ ಮಾಡುವಂತ ಅಧಿಕಾರವನ್ನ ಯಾರಿಗೆ ಕೊಡ್ಲಾಗಿದೆ ಅಂದ್ರೆ ಪಾರ್ಲಿಮೆಂಟ್ ಕೊಡ್ಲಾಗಿದೆ. ಅಲ್ಲಿಗೆ ಪಾರ್ಲಿಮೆಂಟ್ ಯಾವ್ದಾದ್ರು ಒಂದು ವಿಷಯದ ಕುರಿತಾಗಿ ತೀರ್ಮಾನ ತೆಗೆದುಕೊಳ್ಬೇಕು ಅಂದ್ರೆ ಪಾರ್ಲಿಮೆಂಟ್ ಗೆ ಯಾವ ಅಧಿಕಾರ ಇದೆ ಅಂತ ಹೇಳ್ತೀವಿ ಅಂತ ಕೇಳಿದ್ರೆ ಕಾನೂನನ್ನು ತರುವಂತ ಅಧಿಕಾರ. ಕಾರಣ ಕೇಂದ್ರ ಹಂತದಲ್ಲಿರುವಂತ ಶಾಸಕಾಂಗ, ಅಲ್ಲಿಗೆ ಲೆಜಿಸ್ಲೇಚರ್ ನಾವು ಯಾವ್ದನ್ನ ಹೇಳ್ತೀವಿ ಅಂತ ಕೇಳಿದ್ರೆ ಪಾರ್ಲಿಮೆಂಟ್ ಅನ್ನ. ಅಲ್ಲಿಗೆ ಪಾರ್ಲಿಮೆಂಟ್ ಏನೇ ಮಾಡ್ಬೇಕಂದ್ರೂ ಕೂಡ ಯಾವ್ದಾದ್ರು ಒಂದು ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು. ಅಂಡ್ ಲಾಸ್ಟ್ 1 or 2 days ಬಿಫೋರ್ ಯಾವ್ದನ್ನ ಇಂಟ್ರೊಡ್ಯೂಸ್ ಮಾಡ್ಲಾಯ್ತು ಅಂತ ಕೇಳಿದ್ರೆ ಡಿಲಿಮಿಟೇಷನ್ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಲಾಯ್ತು. ಅಲ್ಲಿಗೆ ಈ ಒಂದು ಡಿಲಿಮಿಟೇಷನ್ ಬಿಲ್ಲಿನ ಪ್ರಕಾರ ಇವತ್ತಿಗೆ ಏನ್ ಮಾಡ್ಲಾಗ್ತಿದೆ ಅಂದ್ರೆ ಕ್ಷೇತ್ರಗಳ ಸಂಖ್ಯೆಯನ್ನ ಚೇಂಜ್ ಮಾಡುವಂತದ್ದು ಮತ್ತು ಕ್ಷೇತ್ರಗಳ ವ್ಯಾಪ್ತಿಯನ್ನ ಚೇಂಜ್ ಮಾಡ್ಬೇಕು ಅಂತೇಳಿ ಪ್ರಯತ್ನ ಪಡ್ಲಾಗ್ತಿದೆ. ಹಾಗೆ ನನ್ನ ಫ್ರೆಂಡ್ ಕೇಳಿದಂತ ಮತ್ತೊಂದು ಪ್ರಶ್ನೆ ಯಾವುದು ಅಂದ್ರೆ, ಇದೇ ಡಿಲಿಮಿಟೇಷನ್ ಕಮಿಷನ್ ಅಲ್ಲಿ ಯಾರೆಲ್ಲ ಇರ್ತಾರೆ ಅಂತ. ಈ ಡಿಲಿಮಿಟೇಷನ್ ಕಮಿಷನ್ ಅಲ್ಲಿ ಯಾರೆಲ್ಲ ಇರ್ತಾರೆ ಅಂದ್ರೆ, ಈ ಡಿಲಿಮಿಟೇಷನ್ ಕಮಿಷನ್ ಅಂತ ಸಾಮಾನ್ಯ ಕಮಿಷನ್ ಅಲ್ಲ. ಏನಕ್ಕೆ ಅಂದ್ರೆ ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ, ಶಾಸನಬದ್ಧ ಸಂಸ್ಥೆ. ಅದಕ್ಕೆ ಪಾರ್ಲಿಮೆಂಟ್ ಒಂದು ಬಿಲ್ ಅನ್ನ ತಂದು ಮಾತ್ರ ಯಾವ್ದನ್ನ ಸ್ಥಾಪನೆ ಮಾಡಬಹುದು ಅಂದ್ರೆ ಈ ಒಂದು ಡಿಲಿಮಿಟೇಷನ್ ಕಮಿಷನ್ ಅನ್ನ. ಅಂಡ್ ಈ ಒಂದು ಡಿಲಿಮಿಟೇಷನ್ ಕಮಿಷನ್ ಏನ್ ವರದಿಯನ್ನ ಕೊಡುತ್ತೆ ಅದು ಅಂತಿಮವಾಗಿರುತ್ತೆ, ಅದು ಫೈನಲ್, ಅದು ಬೈಂಡಿಂಗ್. ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಚಾಲೆಂಜ್ ಮಾಡಿ ಯಾರು ಕೂಡ ಎಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಕೇಳಿದ್ರೆ ಕೋರ್ಟಿಗೆ ಹೋಗ್ಲಿಕ್ಕೆ ಆಗಲ್ಲ. ಅಲ್ಲಿಗೆ ಅರ್ಥ ನಾವೊಂದು ಕಾಮನ್ ಸೆನ್ಸ್ ಬಳಸೋಣ. ಅಲ್ಲಿಗೆ ಇದೇ ಡಿಲಿಮಿಟೇಷನ್ ಕಮಿಷನ್ ಅಲ್ಲಿ ಯಾವುದೋ ಒಂದು ರಾಜಕೀಯ ಪಕ್ಷದ ವ್ಯಕ್ತಿಯನ್ನ ತಂದು ಹಾಕ್ತಾರೆ ಅನ್ನೋದಾದ್ರೆ ಆ ವ್ಯಕ್ತಿ ಡೆಫಿನೆಟ್ಲಿ ತನ್ನ ಪಕ್ಷಕ್ಕೆ ಪೂರಕವಾಗಿ ಏನ್ ಮಾಡ್ಕೊಳ್ತಾನೆ, ಚೇಂಜಸ್ ಅನ್ನ ಮಾಡ್ಕೊಳ್ತಾನೆ. ಆದ್ರೆ ಆ ರೀತಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಡಿಲಿಮಿಟೇಷನ್ ಕಮಿಷನ್ ಚೇರ್ಮನ್ ಅನ್ನಾಗಿ ಯಾರನ್ನ ಮಾಡ್ಲಾಗುತ್ತೆ ಅಂತ ಕೇಳಿದ್ರೆ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರೊಬ್ಬರನ್ನ ಏನ್ ಮಾಡ್ಲಾಗುತ್ತೆ, ಡಿಲಿಮಿಟೇಷನ್ ಕಮಿಷನ್ ಚೇರ್ಮನ್ ಅನ್ನಾಗಿ ಮಾಡ್ಲಾಗುತ್ತೆ. ಸರ್, ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಒಬ್ಬರನ್ನ ಕರ್ಕೊಂಡ್ ಬಂದು ಡಿಲಿಮಿಟೇಷನ್ ಕಮಿಷನ್ ಚೇರ್ಮನ್ ಮಾಡಿದ್ರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ಗೊತ್ತಿರುತ್ತಾ ನಾವ್ ಇಷ್ಟು ಕ್ಷೇತ್ರಗಳು ಅಂತ ಡಿವೈಡ್ ಮಾಡ್ಬೇಕು ಅಥವಾ ಕ್ಷೇತ್ರಗಳ ವ್ಯಾಪ್ತಿ ಇಷ್ಟೇ ಇರ್ಬೇಕು ಅಂತ ಗೊತ್ತಾಗುತ್ತೆ? ಡೆಫಿನೆಟ್ಲಿ ಇಲ್ಲ. ಆ ಕಾರಣಕ್ಕೆ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಇದೇ ಡಿಲಿಮಿಟೇಷನ್ ಕಮಿಷನ್ ಅಲ್ಲಿ ಯಾರು ಇರ್ತಾರೆ ಅಂತ ಕೇಳಿದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ, ಎಲೆಕ್ಷನ್ ಕಮಿಷನರ್ ಇರ್ತಾರೆ, ಭಾರತದ ಮುಖ್ಯ ಚುನಾವಣಾ ಆಯುಕ್ತರು, ಇತರೆ ಚುನಾವಣಾ ಆಯುಕ್ತರು ಏನಿರ್ತಾರೆ ಅವರೆಲ್ಲರೂ ಕೂಡ ಸದಸ್ಯರಾಗಿರ್ತಾರೆ. ಅವರ ಸಹಾಯದಿಂದ ಈ ಒಂದು ಡಿಲಿಮಿಟೇಷನ್ ಕಮಿಷನ್ ಯಾವ್ದನ್ನು ನಿರ್ಧಾರ ಮಾಡುತ್ತೆ ಅಂತ ಕೇಳಿದ್ರೆ ಕ್ಷೇತ್ರಗಳ ಸಂಖ್ಯೆ ಎಷ್ಟಿರ್ಬೇಕು ಅಂತ, ಜೊತೆಲಿ ಕ್ಷೇತ್ರಗಳ ವ್ಯಾಪ್ತಿ ಎಷ್ಟಿರ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗುತ್ತೆ. ಸರ್, ಈಗ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅದರಲ್ಲೂ ನಮ್ಮ ತಮಿಳ್ನಾಡಲ್ಲಂತೂ ಇದು ರಾಜಕೀಯ ಸ್ಫೋಟವಾಗ್ಬಿಟ್ಟಿದೆ. ಇನ್ನು ಸ್ಟಾಲಿನ್ ಒಂದ್ ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ. ಮೊನ್ನೆ ತೆಲಂಗಾಣದ ಮುಖ್ಯಮಂತ್ರಿ ಆಗಿರೋ ರೇವಂತ್ ರೆಡ್ಡಿನೂ ಕೂಡ ಸೌತ್ ಇಂಡಿಯನ್ ಲೀಡರ್ಸ್ಗೆ ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಈಗೇನು ಡಿಲಿಮಿಟೇಷನ್ ಆಗ್ತಿದೆ ಅದ್ರ ವಿರುದ್ಧ ನಾವು ಧ್ವನಿ ಎತ್ತಬೇಕು. ಹಾಗಾದ್ರೆ ದಕ್ಷಿಣ ಭಾರತ ಏನು ತನ್ನ ಸೀಟ್ಗಳ ಸಂಖ್ಯೆಯನ್ನ ಕಳೆದುಕೊಳ್ಳೋ ಭೀತಿಯಲ್ಲಿದೆಯಾ ಅಂತ ಒಂದು ಪ್ರಶ್ನೆ ಎದುರಾಗ್ತಾ ಇದೆ.
ಡೆಫಿನೆಟ್ಲಿ. ಅಂಡ್ ಇದು ಸದರ್ನ್ ಸ್ಟೇಟ್, ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಇನ್ನೊಂದು ಪಾಯಿಂಟ್ ನೋಡ್ಬಿಡೋಣ. ಏನಕ್ಕೆ ಅಂದ್ರೆ ಇವತ್ತಿಗೆ ಆ ಸೀಟುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ, ಎಲ್ರಿಗೂ ಗೊತ್ತಿರುವಂತದ್ದು. ಆದ್ರೆ ಒಂದೇನು ಅಂದ್ರೆ ನಾವೇನಾದ್ರೂ ಕಾನ್ಸ್ಟಿಟ್ಯೂಷನ್ ನೋಡಿದಾಗ ಕಾನ್ಸ್ಟಿಟ್ಯೂಷನ್ ಏನೋ ಆರ್ಟಿಕಲ್ 81 ಅಲ್ಲಿ ಲೋಕಸಭೆಯಲ್ಲಿ ಎಷ್ಟು ಜನರಿಗಿಂತ ಹೆಚ್ಚು ಜನ ಇರುವಂತಿಲ್ಲ ಅಂತ ಹೇಳಿ ಸ್ಯಾಂಕ್ಷನ್ಡ್ ಸ್ಟ್ರೆಂತ್ ಅಂತ ಹೇಳ್ತೀವಿ. ಅಂದ್ರೆ ಮ್ಯಾಕ್ಸಿಮಮ್ ಕ್ಯಾಪ್ ಅನ್ನು ಹಾಕಲಾಗಿದೆ, ಲಿಮಿಟ್ ಅನ್ನು ಹಾಕಲಾಗಿದೆ. ಅದ್ರ ಪ್ರಕಾರ ಇವತ್ತಿಗೆ 550 ಜನರಿಗಿಂತ ಹೆಚ್ಚು ಜನ ಲೋಕಸಭೆಯಲ್ಲಿ ಏನಿರುವಂತಿಲ್ಲ, ಎಂಪಿಗಳು ಇರುವಂತಿಲ್ಲ. ಆದ್ರೆ ಇವತ್ತಿಗೆ ಏನಾಗ್ತಿದೆ ಅಂತ ಕೇಳಿದ್ರೆ 550 ಮ್ಯಾಕ್ಸಿಮಮ್ ಸ್ಯಾಂಕ್ಷನ್ ಸ್ಟ್ರೆಂತ್. ಆದ್ರೆ ಇವತ್ತಿಗೆ 550 ಜನ ಇಲ್ಲ. ಇವತ್ತಿಗೆ ನಾವಿರೋದು ಎಷ್ಟು ಜನ ಅಂತ ಕೇಳಿದ್ರೆ 543 ಜನ ನಾವಿದೀವಿ. ಆದ್ರೆ ಈಗೇನು ಆಂಗ್ಲೋ ಇಂಡಿಯನ್ಸ್ ನ ಇಬ್ರನ್ನ ಅವ್ರನ್ನ ತೆಗೆದಾಕಿದ್ರು. ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಮೂಲ ಸಂವಿಧಾನ ಏನಿತ್ತು, ಈ ಮೂಲ ಸಂವಿಧಾನದಲ್ಲಿ ಯಾರಿಗೆ ರಿಸರ್ವೇಶನ್ ಕೊಡ್ಲಾಗಿತ್ತು ಅಂತ ಕೇಳಿದ್ರೆ ಆಂಗ್ಲೋ ಇಂಡಿಯನ್ಸ್. ಲೋಕಸಭೆಯಲ್ಲಿ 2 ಸೀಟ್ ಗಳನ್ನ ಆಂಗ್ಲೋ ಇಂಡಿಯನ್ಸ್ ಕೊಡ್ಲಾಗಿತ್ತು. ಅಂಡ್ ಪ್ರತಿಯೊಂದು ರಾಜ್ಯದ ವಿಧಾನಸಭೆಯಲ್ಲಿ ಒಂದೊಂದು ಸೀಟ್ ಅನ್ನ ಆಂಗ್ಲೋ ಇಂಡಿಯನ್ಸ್ ಗೆ ಮೀಸಲಿಡಲಾಗಿತ್ತು. ಆದ್ರೆ 104ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ತಂದು ಇವತ್ತಿಗೆ ಏನ್ ಮಾಡ್ಲಾಗಿದೆ ಅಂತ ಕೇಳಿದ್ರೆ ಆಂಗ್ಲೋ ಇಂಡಿಯನ್ಸ್ ಗೆ ರಿಸರ್ವೇಶನ್ ಕೊಡ್ಲಾಗ್ತಿತ್ತು, ಆ ರಿಸರ್ವೇಶನ್ ತೆಗೆದಾಕ್ಲಾಗಿದೆ. ಆ ಕಾರಣಕ್ಕೆ 545 ಇದ್ದಂತ ಕಾಂಪೋಸಿಷನ್ ಇವತ್ತಿಗೆ ಎಲ್ಲಿಗೆ ಬಂದಿದೆ, 543 ಬಂದಿದೆ. ಓಕೆ, ವೆರಿ ಗುಡ್. ಈಗ ಅದನ್ನ ಮುಂದುವರಿಸಿ ಹೇಳೋದಾದ್ರೆ ಅಲ್ಲಿ ಇವತ್ತಿಗೆ ಅದೇ ಲೋಕಸಭಾ ಸೀಟಿನ ಏನು ಮ್ಯಾಕ್ಸಿಮಮ್ ಸ್ಟ್ರೆಂತ್ ಏನಿದೆ ಅದನ್ನ ಚೇಂಜ್ ಮಾಡ್ಬೇಕಾಗುತ್ತೆ. ಅಲ್ಲಿಗೆ ಸೀಟ್ಗಳ ಸಂಖ್ಯೆ ಜಾಸ್ತಿ ಮಾಡ್ಬೇಕು ಅಂತ ಬಂದಾಗ ಆ ಕ್ಯಾಪ್, ಆ ಲಿಮಿಟ್ ಏನಿದೆ ಅದನ್ನ ಚೇಂಜ್ ಮಾಡ್ಬೇಕು. ಅಲ್ಲಿಗೆ ಕಾನ್ಸ್ಟಿಟ್ಯೂಷನ್ ಇಂದ ಆರ್ಟಿಕಲ್ 81 ಗೆ ಅಮೆಂಡ್ಮೆಂಟ್ ತರ್ತೀವಿ ಅನ್ನೋದಾದ್ರೆ ಆರ್ಟಿಕಲ್ 368 ಕೆಳಗಡೆ ಕಾನ್ಸ್ಟಿಟ್ಯೂಷನ್ ಗೆ ತಿದ್ದುಪಡಿನ ತರಬೇಕಾಗುತ್ತೆ. ಅಲ್ಲಿಗೆ ಸ್ಪೆಷಲ್ ಮೆಜಾರಿಟಿ ಮುಖಾಂತರ, ಆ ಮುಖಾಂತರ ತಂದು ಇವತ್ತಿಗೆ ಸೀಟ್ಗಳ ಸಂಖ್ಯೆಯನ್ನ ಏರಿಕೆ ಮಾಡಬೇಕು ಅಂತ ಹೇಳಿ ಏನ್ ಮಾಡ್ಲಾಗ್ತಿದೆ, ಪ್ರಯತ್ನವನ್ನ ಪಡ್ಲಾಗ್ತಿದೆ. ಅಲ್ಲಿಗೆ ಇವತ್ತಿಗೆ ಎಷ್ಟು ಸೀಟನ್ನ ಏನು ಮ್ಯಾಕ್ಸಿಮಮ್ ಸ್ಟ್ರೆಂತ್ ಆಗಿ ಇಡಬೇಕು ಅಂತ ಯೋಚನೆ ಮಾಡಲಾಗಿದೆ ಅಂತ ಕೇಳಿದ್ರೆ ಇವತ್ತಿಗೆ 550 ಇದೆ. ಅದಕ್ಕೆ ಇನ್ನೊಂದು 300 ಆಡ್ ಮಾಡಿ ನಾರ್ಮಲಿ 850 ಸೀಟ್ ಗಳನ್ನಾಗಿ ಮಾಡಬೇಕು ಅಂತ ಹೇಳಲಾಗ್ತಿದೆ. ಅದಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಅಂದ್ರೆ 850. ಆದ್ರೆ 850 ಎಂಪಿಗಳು ಇರಬೇಕು ಅಂತ ಏನಿಲ್ಲ. ಇವತ್ತಿಗೆ ಅವರ ಯೋಚನೆ ಹೆಂಗಿದೆ ಅಂದ್ರೆ ಅಲ್ಲಿ ಇವತ್ತಿಗೆ 543 ಜನ ಇದ್ದಾರೆ. ಈ 543ಕ್ಕೆ ಇನ್ನೊಂದು 272 ಆಡ್ ಮಾಡಿ ಅಪ್ರಾಕ್ಸಿಮೇಟ್ಲಿ ಏನಿಲ್ಲ ಅಂದ್ರೂ 816 ಜನ ಎಂಪಿಗಳಿರ್ಲಿ. ಆದ್ರೆ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಎಷ್ಟಿರ್ಬೇಕು ಅಂತ ಹೇಳಲಾಗುತ್ತೆ ಅಂದ್ರೆ 850. ಅದನ್ನ ದಾಟುವಂತಿಲ್ಲ, ಬಟ್ ಅದ್ರ ಕೆಳಗಡೆ ಎಷ್ಟು ಬೇಕಾದ್ರೂ ಇರ್ಬೋದು. ಆ ಕಾರಣಕ್ಕೆ 816 ಜನ ಇರ್ಬೋದು ಅಂತ ಹೇಳಿ ಇವತ್ತಿಗೆ ಏನ್ ಮಾಡ್ಲಾಗಿದೆ, ಫಿಕ್ಸ್ ಮಾಡ್ಲಾಗಿದೆ. ಇನ್ನು ಈ ಡಿಲಿಮಿಟೇಷನ್ ವಿಚಾರಕ್ಕೆ ಬಂದ್ರೆ ಇದೇ ಮೊದಲಲ್ಲ ಡಿಲಿಮಿಟೇಷನ್ ಮಾಡಿದ್ದು. ಏನಕ್ಕೆ ಅಂದ್ರೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಪ್ರತಿ 10 ವರ್ಷಗಳಿಗೊಮ್ಮೆ ಅಥವಾ ಪ್ರತಿ ಎವ್ರಿ ಸೆನ್ಸಸ್ ಆದ ನಂತರ ಡಿಲಿಮಿಟೇಷನ್ ಮಾಡಿ ಅಂತ ಹೇಳಲಾಗಿತ್ತು. ಸೊ 1952 ಅಲ್ಲಿ ಮೊದಲ ಬಾರಿಗೆ ಡಿಲಿಮಿಟೇಷನ್ ಮಾಡಲಾಗುತ್ತೆ, 1962 ಅಲ್ಲಿ ಡಿಲಿಮಿಟೇಷನ್ ಮಾಡಲಾಗುತ್ತೆ, 1972 ಅಲ್ಲಿ ಡಿಲಿಮಿಟೇಷನ್ ಮಾಡಲಾಗುತ್ತೆ. ಆದ್ರೆ ನಂತರ ಯಾವಾಗ ಆಗ್ಬೇಕಿತ್ತು ಅಂತ ಕೇಳಿದ್ರೆ 1982 ಅಲ್ಲಿ. ಆದ್ರೆ ಡಿಲಿಮಿಟೇಷನ್ ಏನೋ ಆಗ್ಲಿಲ್ಲ. ಸರ್, ಸಾರಿ ಫಾರ್ ದ ಇಂಟರಪ್ಷನ್. ಅಂದ್ರೆ ಈಗ 1976 ಮೇಲೆ ಡಿಲಿಮಿಟೇಷನ್ ಆಗಿಲ್ಲ. ಹೌದು, ಅದನ್ನ ಆಕ್ಚುಲಿ 2000 ಇಂದ ಮತ್ತೆ ಅದನ್ನ ಏನು ಡಿಲಿಮಿಟೇಷನ್ ಅಮೆಂಡ್ಮೆಂಟ್ ನ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರು. ಹೌದು, ಈಗ ಸತತ ಹೆಚ್ಚು ಕಮ್ಮಿ 50 ವರ್ಷ ಆಗಿದೆ. ಹೌದು, ಡಿಲಿಮಿಟೇಷನ್ ಆಗಿಲ್ಲ. ಹೌದು. ಆಮೇಲೆ ಇನ್ನೊಂದಂತ ಅಂದ್ರೆ ಈ ಗೌರ್ಮೆಂಟ್ ಈಗೇನು ಇನ್ನೊಂದು ವರ್ಷ ಬಿಟ್ರೆ ಸೆನ್ಸಸ್ ಬರ್ತಾ ಇದೆ 27ಗೆ. ಬಟ್ ಈಗೇನು 2011 ಸೆನ್ಸಸ್ ಬೇಸಿಸ್ ಮೇಲೆ ಯಾಕೆ ಡಿಲಿಮಿಟೇಷನ್ ಮಾಡ್ಲಾಗ್ತಿದೆ? ಆಮೇಲೆ ಈ ಡಿಲಿಮಿಟೇಷನ್ ನ ಈಗೇನು 50 ವರ್ಷ ಯಾಕೆ ಪೋಸ್ಟ್ಪೋನ್ ಮಾಡಿದ್ರು, ಅದ್ರ ಬಗ್ಗೆ ಸ್ವಲ್ಪ. ಆಕ್ಚುಲಿ ಆ ಪ್ರತಿ ಏನ್ ಸೆನ್ಸಸ್ ರಿಪೋರ್ಟ್ ಬರುತ್ತೆ ಅದನ್ನ ಆಧರಿಸಿ ಏನ್ ಮಾಡ್ಬೇಕು ಅಂತ ಹೇಳಾಯ್ತು, ಡಿಲಿಮಿಟೇಷನ್ ಮಾಡ್ಬೇಕು ಅಂತ ಹೇಳಾಯ್ತು. 1951 ಪಾಪ್ಯುಲೇಷನ್ ಸೆನ್ಸಸ್ ರಿಪೋರ್ಟ್ ಅನ್ನು ಆಧರಿಸಿ 1951-52 ಅಲ್ಲಿ ಡಿಲಿಮಿಟೇಷನ್ ಮಾಡಲಾಗುತ್ತೆ, ಮೊದಲ ಚುನಾವಣೆ ಮಾಡಲಾಗುತ್ತೆ. ಅಂಡ್ ಮೊದಲ ಚುನಾವಣೆ ಏನ್ ಮಾಡಲಾಗಿತ್ತು, ಮೊದಲ ಚುನಾವಣೆಯಲ್ಲಿ ಇವತ್ತಿನ ರೀತಿಯಲ್ಲಿ 543-545 ಜನ ಇರಲಿಲ್ಲ, ಕೇವಲ 489. ಅದಾದ್ಮೇಲೆ 1961 ಏನು ಸೆನ್ಸಸ್ ರಿಪೋರ್ಟ್ ಅನ್ನ ಆಧರಿಸಿ ಅದನ್ನೇನ್ ಮಾಡ್ಲಾಯ್ತು, 524 ಮಾಡ್ಲಾಯ್ತು. ಅದಾದ ನಂತರ ಅದನ್ನೇನ್ ಮಾಡ್ಲಾಯ್ತು ಅಂದ್ರೆ 545 ಮಾಡ್ಲಾಯ್ತು. ಅಲ್ಲಿಗೆ ಪ್ರತಿ ಸೆನ್ಸಸ್ ರಿಪೋರ್ಟ್ ಅನ್ನ ಆಧರಿಸಿ ಏನ್ ಮಾಡ್ಲಾಗ್ತಿತ್ತು ಅಂದ್ರೆ ಚೇಂಜಸ್ ಮಾಡ್ಲಾಗ್ತಿತ್ತು. ಆದ್ರೆ ಒಂದು ಪ್ರಾಬ್ಲಮ್ ಏನಾಯ್ತು ಅಂದ್ರೆ 1971 ಸೆನ್ಸಸ್ ರಿಪೋರ್ಟ್ ಅನ್ನ ಆಧರಿಸಿ 1972 ಅಲ್ಲಿ ಏನ್ ಮಾಡ್ಲಾಗುತ್ತೆ, ಡಿಲಿಮಿಟೇಷನ್ ಮಾಡ್ಲಾಗುತ್ತೆ. ಅಂಡ್ ಇವತ್ತಿಗೆ ಯಾವೆಲ್ಲ ರಾಜ್ಯಗಳಿಗೆ ಎಷ್ಟು ವಿಧಾನಸಭಾ ಸೀಟ್ಗಳಿದೆ, ಯಾವೆಲ್ಲ ರಾಜ್ಯಗಳಿಗೆ ಎಷ್ಟು ಲೋಕಸಭಾ ಸೀಟ್ ಅನ್ನ ಕೊಡಲಾಗಿದೆ, ಅಲ್ಲಿ ಒಂದು ರಾಜ್ಯದಲ್ಲಿ ಎಷ್ಟು ವಿಧಾನಸಭಾ ಸೀಟ್ಗಳಿದೆ, ಲೋಕಸಭೆಯಲ್ಲಿ ಎಷ್ಟು ಏನು ಸದಸ್ಯರ ಸಂಖ್ಯೆ ಇದೆ, ಇದೆಲ್ಲವೂ ಕೂಡ ಯಾವ್ದನ್ನ ಆಧರಿಸಿದೆ ಅಂತ ಕೇಳಿದ್ರೆ 1971 ಏನು ಸೆನ್ಸಸ್ ವರದಿಯನ್ನ ಆಧರಿಸಿದೆ. ಕಾರಣ 1975-77 ಅಲ್ಲಿಗೆ ಭಾರತ ಕಂಡಂತ ಅತ್ಯಂತ ಕರಾಳ ಅಧ್ಯಾಯ ನಾವು ಯಾವ್ದನ್ನ ಹೇಳ್ತೀವಿ ಅಂತ ಕೇಳಿದ್ರೆ ನ್ಯಾಷನಲ್ ಎಮರ್ಜೆನ್ಸಿ. ಆದ್ರೆ ಇದೇ ನ್ಯಾಷನಲ್ ಎಮರ್ಜೆನ್ಸಿ ಟೈಮಲ್ಲಿ ಅವತ್ತಿಗೆ ಇಂದಿರಾ ಗಾಂಧಿ ಯಾರು ಹೇಳಿದಂತೆ ಸರ್ಕಾರ ನಡೆಸ್ತಿದ್ರು ಅಂತ ಕೇಳಿದ್ರೆ ಸಂಜಯ್ ಗಾಂಧಿ. ಆದ್ರೆ ಈ ಸಂಜಯ್ ಗಾಂಧಿಗೆ ಏನು ಆ ವ್ಯಕ್ತಿ ಹಾಕೊಳ್ತಿದ್ದಂತ ಯೋಜನೆಗಳಿಂತಲ್ಲ ತುಂಬಾ ಕೇಳಲಿಕ್ಕೆ ಚೆನ್ನಾಗಿತ್ತು. ಆದ್ರೆ ಅದನ್ನ ಜಾರಿಗೆ ತರಬೇಕಾದ್ರೆ ಅದ್ರಲ್ಲಿ ಕೆಲವೊಂದು ಲೋಪಗಳಾಗಿರುತ್ತೆ. ಆ ಕಾರಣಕ್ಕೆ ರಾಜಕೀಯದಲ್ಲಿ ಯಾರನ್ನ ಭಾರತದ ಏನು ರಾಜಕೀಯವಾಗಿ ತುಗ್ಲಕ್ ಅಂತ ಕರೆಯಲಾಗುತ್ತೆ ಅಂದ್ರೆ ಸಂಜಯ್ ಗಾಂಧಿನ, ಅದು ಬೇರೆ ವಿಚಾರ. ಆದ್ರೆ ಸಂಜಯ್ ಗಾಂಧಿಯ ಒಂದು ಪ್ರಮುಖ ಏನು ಗುರಿ ಏನಾಗಿತ್ತು ಅಂತ ಕೇಳಿದ್ರೆ
ಕಾರಣ ಅವತ್ತಿಗೆ ಭಾರತದ ಪಾಪ್ಯುಲೇಷನ್ ತುಂಬಾ ಏರಿಕೆ ಆಗ್ತಿತ್ತು. ನಾನೊಂದು ಫ್ಯಾಕ್ಟ್ ಹೇಳ್ತೀನಿ, ಅದು ಯಾರು ನಂಬಲಿಕ್ಕೆ ಆಗಲ್ಲ. 1900 ಇಸ್ವಿಯಲ್ಲಿ ಭಾರತದ ಪಾಪ್ಯುಲೇಷನ್ ಎಷ್ಟು ಅಂತ ಕೇಳಿದ್ರೆ 23 ಕೋಟಿ. ಆದ್ರೆ ಭಾರತದ ಪಾಪ್ಯುಲೇಷನ್ 100 ಕೋಟಿ ಆಯ್ತು. ಯಾವಾಗ ಅಂತ ಕೇಳಿದ್ರೆ 2000 ಅಲ್ಲಿ. ಅಲ್ಲಿಗೆ ಕರೆಕ್ಟ್ ಆಗಿ 100 ವರ್ಷಗಳಲ್ಲಿ 23 ಕೋಟಿ ಇದ್ದಂತ ಪಾಪ್ಯುಲೇಷನ್ ಅಲ್ಲಿ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ಕೇಳಿದ್ರೆ 100 ಕೋಟಿಗೆ. ಅಲ್ಲಿಗೆ ಭಾರತದ ಪಾಪ್ಯುಲೇಷನ್ ಏನಿಲ್ಲ ಅಂದ್ರೆ 4 ಪಟ್ಟು ಜಾಸ್ತಿ ಆಗುತ್ತೆ ಕೇವಲ 100 ವರ್ಷಗಳಲ್ಲಿ. ಅದೇ ನೀವೇನಾದ್ರೂ ಜಗತ್ತಿನ ಪಾಪ್ಯುಲೇಷನ್ ನೋಡಿ, 1900 ಇಸ್ವಿಯಲ್ಲಿ ಜಗತ್ತಿನ ಪಾಪ್ಯುಲೇಷನ್ ಎಷ್ಟು ಅಂದ್ರೆ 200 ಕೋಟಿ. ಆದ್ರೆ 2000 ಇಸ್ವಿಯಲ್ಲಿ 100 ವರ್ಷದಲ್ಲಿ 3 ಪಟ್ಟು ಮಾತ್ರ ಜಾಸ್ತಿ ಆಯ್ತು, 600 ಕೋಟಿ. 200 ಕೋಟಿ ಇದ್ದಿದ್ದು 600 ಕೋಟಿ ಆಯ್ತು. ಅದು 23 ಕೋಟಿ ಇದ್ದಿದ್ದು 100 ಕೋಟಿ ಆಯ್ತು. ಸೊ ಪಾಪ್ಯುಲೇಷನ್ ಇತ್ತಲ್ಲ, ಪ್ರತಿ ವರ್ಷ ಏನು 2% ಅಥವಾ 2.5% ವೇಗದಲ್ಲಿ ಏನ್ ಬೆಳಿತಿತ್ತು ಅಂತ ಕೇಳಿದ್ರೆ ಪಾಪ್ಯುಲೇಷನ್ ಬೆಳಿತಿತ್ತು. ನೀವ್ ಇನ್ನೊಂದು ಆ ಡೇಟ್ ಹೇಳಿದ್ರೆ ನೀವು ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕೆ ಅಂದ್ರೆ 2001 ನಿಂದ 2011 ಆ 10 ವರ್ಷದಲ್ಲಿ ಭಾರತದ ಪಾಪ್ಯುಲೇಷನ್ ಎಷ್ಟು ಏರಿಕೆ ಆಯ್ತು ಅಂತ ಕೇಳಿದ್ರೆ 18 ಕೋಟಿ. ಅಲ್ಲಿಗೆ ಜಗತ್ತಿನ 5ನೇ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಯಾವ್ದು ಅಂತ ಹೇಳ್ತೀವಿ ಅಂತ ಕೇಳಿದ್ರೆ ಬ್ರೆಜಿಲ್. ಅವತ್ತಿಗೆ ಬ್ರೆಜಿಲ್ ಪಾಪ್ಯುಲೇಷನ್ 18 ಕೋಟಿ ಇರಲಿಲ್ಲ. ಆದ್ರೆ ಭಾರತದ ಪಾಪ್ಯುಲೇಷನ್ ಕೇವಲ 10 ವರ್ಷದಲ್ಲಿ ಎಷ್ಟು ಏರಿಕೆ ಆಗಿತ್ತು ಅಂದ್ರೆ 18 ಕೋಟಿ. ಸೊ ಈ ಕಾರಣಕ್ಕೆ ಸಂಜಯ್ ಗಾಂಧಿ 1976ರಲ್ಲಿ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ ಅಂತ ತರ್ತಾರೆ. ಆ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ ಅನ್ನು ತಂದು ಎಲ್ಲ ರಾಜ್ಯಗಳಿಗೆ ಏನಂತ ಹೇಳಲಾಗುತ್ತೆ, ನೋಡಪ್ಪ ನೀವೆಲ್ಲರೂ ಕೂಡ ಪಾಪ್ಯುಲೇಷನ್ ಕಡಿಮೆ ಮಾಡಿ, ಕಾರಣ ಭಾರತ ಮೇಲೆ ತುಂಬಾ ಪ್ರೆಷರ್ ಆಗ್ತಿದೆ. ಪಾಪ್ಯುಲೇಷನ್ ಜಾಸ್ತಿ ಆದಷ್ಟು ಕೂಡ ಎಲ್ಲರಿಗೂ ಕೂಡ ಮೂಲಭೂತ ಸೌಕರ್ಯವನ್ನು ಕಲ್ಪಿಸ್ಕೊಳ್ಲಿಕ್ಕೆ ಆಗಲ್ಲ, ವಸತಿ ಸೌಕರ್ಯವನ್ನು ಕಲ್ಪಿಸ್ಕೊಳ್ಲಿಕ್ಕೆ ಆಗಲ್ಲ. ಆ ಕಾರಣಕ್ಕೆ ಸ್ವಲ್ಪ ಪಾಪ್ಯುಲೇಷನ್ ಕಡಿಮೆ ಮಾಡಿ ಅಂತೇಳಿ ಕೇಳ್ಕೊಳ್ಳಾಯ್ತು. ಬರೀ ಕೇಳ್ಕೊಂಡಿದ್ ಮಾತ್ರ ಅಲ್ಲ, 1976-77ರಲ್ಲಿ ಫೋರ್ಸ್ಫುಲ್ ಇವತ್ತಿಗೆ ಏನ್ ಮಾಡ್ಲಾಗುತ್ತೆ, ಸ್ಟೆರಿಲೈಸ್ ಮಾಡ್ಲಾಗುತ್ತೆ. ಯಾರು ಮದ್ವೆ ಆಗಿದ್ರು, ಮದ್ವೆ ಆಗಿಲ್ಲ, ರೋಡ್ ಸಿಗ್ದವ್ರನ್ನೆಲ್ಲ ಎತ್ಕೊಂಡು ಹೋಗಿ ನಸ್ಬಂದಿಯನ್ನ ಮಾಡ್ಲಾಗುತ್ತೆ. 81 ಲಕ್ಷಕ್ಕೂ ಅಧಿಕ ಜನ ಅವತ್ತಿಗೆ ಏನ್ ಮಾಡ್ಲಾಯ್ತು ಅಂದ್ರೆ ಟಿಬೆಕ್ಟಮಿ ವಸಕ್ಟಮಿ ಮಾಡ್ಲಾಯ್ತು. ಆದ್ರೆ ಯಾವಾಗ ಈ ರೀತಿ ಸಂಜಯ್ ಗಾಂಧಿ ಅವಧಿಯಲ್ಲಿ ಅಥವಾ ಇಂದಿರಾ ಗಾಂಧಿ ಅವಧಿಯಲ್ಲಿ ಈ ರೀತಿ ಮಾಡ್ಲಾಗುತ್ತೆ, ಅದಾದ್ಮೇಲೆ 77ರಲ್ಲಿ ಚುನಾವಣೆ ನಡೆಯುತ್ತೆ. ಇದೇ ಕಾಂಗ್ರೆಸ್ ಸರ್ಕಾರ ಬಿದ್ದೋಯ್ತು. 77ರಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ ಅಂದ್ರೆ ಮತ್ತೆ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. ಆಗ ಜನತಾ ಪಾರ್ಟಿ ಹೇಳುತ್ತೆ, ನೋಡಪ್ಪ ಫೋರ್ಸ್ಫುಲಿ ಮಾಡೋದಲ್ಲ, ನಿಮ್ಗೆ ಬೇಕು ಅಂದ್ರೆ ನೀವೇನ್ ಮಾಡಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ನೀವು ಆಪರೇಷನ್ ಮಾಡಿಸ್ಕೊಳ್ತೀರಾ, ಅದು ವೈಯಕ್ತಿಕ ವಿಚಾರ, ನಿಮಗೆ ಬಿಟ್ಟಿದ್ದು ಅಂತ ಹೇಳಲಾಯ್ತು. ಸೊ ಅದಾದ ವರ್ಷ ಏನು ಆ 76-77ರಲ್ಲಿ 81 ಲಕ್ಷ ಜನರನ್ನ ಏನ್ ಮಾಡ್ಲಾಯ್ತು, ಟಿಬೆಕ್ಟಮಿ ವಸಕ್ಟಮಿ. ಆದ್ರೆ 77-78ರಲ್ಲಿ ಎಷ್ಟು ಲಕ್ಷ ಜನ ಮಾಡಿಸ್ಕೊಳ್ತಾರೆ ಅಂದ್ರೆ ಕೇವಲ 9. ಅಲ್ಲಿಗೆ 81 ಲಕ್ಷ ಇರೋದು ಎಷ್ಟು ಇಲ್ಲಿತ್ತೆ 9. ಸೊ ಇಷ್ಟೆಲ್ಲ ಇರ್ಬೇಕಾದ್ರೆ ಅವತ್ತಿಗೆ ಏನ್ ಮಾಡ್ಲಾಗುತ್ತೆ, ಕಾರಣ ಈ ಉತ್ತರ ಭಾರತದ ರಾಜ್ಯಗಳು ಅಂತ ಬಂದಾಗ ಅವರು ದೊಡ್ಡ ಮಟ್ಟದಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಲಿಲ್ಲ. ನಾವೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ, ನೀವೆಲ್ಲ ಅಡ್ವರ್ಟೈಸ್ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಗೆಲ್ಲ ಏನಂತ ಹೇಳಲಾಗ್ತಿತ್ತು ಅಂದ್ರೆ, ತಂದೆ ತಾಯಿ ಮಧ್ಯದಲ್ಲಿ ಇರ್ತಾ ಇದ್ರು, ಗಂಡ ಹೆಂಡತಿ, ಆ ಕಡೆ ಒಂದ್ ಮಗು ಈ ಕಡೆ ಒಂದ್ ಮಗು, ಇಬ್ರು ಒಂದೊಂದ್ ಕೈ ಹಿಡ್ಕೊಂಡಿರ್ತಿದ್ರು. ಅದ್ರ ಅರ್ಥ ಅಮ್ದೋ ಅಮಾರೇದೋ ಅಂತ ನಾವು ಹಿಂದಿಯಲ್ಲಿ ಹೇಳ್ತೀವಿ, ನಾವಿಬ್ಬರು ನಮಗಿಬ್ಬರು ಅಂತ. ಆದ್ರೆ ಈಗ ಗೌರ್ಮೆಂಟಿನ ಪಾಲಿಸಿಗಳು ಯಾವ ರೀತಿ ಚೇಂಜ್ ಆಗಿದೆ ಅಂದ್ರೆ, ಗಂಡ ಹೆಂಡತಿ ಅಥವಾ ಅಪ್ಪ ಅಮ್ಮ ಆ ಕಡೆ ಇರ್ತಾರೆ, ಮಧ್ಯದಲ್ಲಿ ಒಂದು ಮಗು ಇರುತ್ತೆ. ಅದ್ರ ಅರ್ಥ ಅಡ್ವರ್ಟೈಸ್ ಕೊಡ್ತಿದ್ದಾರೆ ಅಂದ್ರೆ ನಾವೇನಂತ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಇವತ್ತಿಗೆ 2 ಚೈಲ್ಡ್ ಅನ್ನ ಎನ್ಕರೇಜ್ ಮಾಡ್ತಿಲ್ಲ, 1 ಚೈಲ್ಡ್ ಅನ್ನ ಎನ್ಕರೇಜ್ ಮಾಡ್ಲಾಗ್ತಿದೆ ಅಂತ. ಆ ಕಾರಣಕ್ಕೆ ಎಲ್ಲಿ ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಪಡಲಾಗುತ್ತೆ ಅಂತ ಕೇಳಿದ್ರೆ, ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡಲಾಯ್ತು. ಹೌದು ಸರ್. ಇದು ಇನ್ನೊಂದೇನಂದ್ರೆ, ಏನು ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಅದನ್ನ ನಾವು ಆಕ್ಚುಲಿ ಸೌತ್ ಇಂಡಿಯಾದಷ್ಟು ಇಂಪ್ಲಿಮೆಂಟ್ ಮಾಡ್ಕೊಂಡಿರೋಷ್ಟು ರಾಜ್ಯಗಳಲ್ಲಿ ಬೇರೆ ಯಾವ ಉತ್ತರ ಭಾರತದ ರಾಜ್ಯಗಳು ಮಾಡ್ಕೊಂಡಿಲ್ಲ. ಹೌದು, ಇವತ್ತು ನಮ್ಗೆ ಅದೇ ಶಾಪವಾಗಿ ಪರಿಣಮಿಸ್ತಿದ್ಯಾ ಅಂತ ನಮಗೆ ಅನಿಸ್ತಾ ಇದೆ. ಡೆಫಿನೆಟ್ಲಿ ಆ ಪಾಯಿಂಟ್ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ಇದೆ, ಅದೊಂದು ಕ್ಲಿಯರ್ ಮಾಡ್ಬಿಟ್ಟು ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇನ್ನೊಂದೇನು ಅಂದ್ರೆ, 1971ರ ಸೆನ್ಸಸ್ ರಿಪೋರ್ಟ್ ಅನ್ನು ಆಧರಿಸಿ ಡಿಲಿಮಿಟೇಷನ್ ಮಾಡಲಾಯಿತು. ಅದಾದ್ಮೇಲೆ 1976ರಲ್ಲಿ ಫಸ್ಟ್ ಸೆಕೆಂಡ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ತರಲಾಗುತ್ತೆ. ಅದ್ರ ಹಿಂದಿನ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಕಾರಣ ಕಾನ್ಸ್ಟಿಟ್ಯೂಷನ್ ಹಲವಾರು ಭಾಗಗಳಿಗೆ, ಹೆಚ್ಚು ಭಾಗಗಳಿಗೆ ತಿದ್ದುಪಡಿಯನ್ನ ತಂದಿದ್ದೆ ಯಾವ್ದು ಅಂತ ಕೇಳಿದ್ರೆ 42ನೇ ತಿದ್ದುಪಡಿ. ಎಲ್ಲರೂ ನೀವು ಕೇಳಿರ್ತೀವಿ. ಆ 42ನೇ ತಿದ್ದುಪಡಿ ತಂದು ಏನಂತ ಹೇಳ್ತಾರೆ, ಮುಂದಿನ 25 ವರ್ಷಗಳ ಕಾಲ ಅಂದ್ರೆ 2000ನೇ ಇಸ್ವಿವರೆಗೂ, 1976ರಿಂದ 2000ನೇ ಇಸ್ವಿ, ಅಲ್ಲಿಗೆ ಮುಂದಿನ 25 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಕ್ಷೇತ್ರಗಳ ಸಂಖ್ಯೆಯನ್ನು ಚೇಂಜ್ ಮಾಡುವಂತಿಲ್ಲ, ಕ್ಷೇತ್ರಗಳ ವ್ಯಾಪ್ತಿಯನ್ನ ಚೇಂಜ್ ಮಾಡುವಂತಿಲ್ಲ. ಅಲ್ಲಿಗೆ 25 ವರ್ಷ ಏನ್ ಮಾಡಿದ್ರು, ಫ್ರೀಸ್ ಮಾಡಿದ್ರು, ಅದನ್ನ ಹೋಲ್ಡ್ ಅಲ್ಲಿ ಇಟ್ರು. ಈಗ 25 ವರ್ಷ ಕಂಪ್ಲೀಟ್ ಆಗುತ್ತೆ. ಯಾವಾಗ ಕಂಪ್ಲೀಟ್ ಆಗುತ್ತೆ? 2000ನೇ ಇಸ್ವಿ. ಈಗ 2000ನೇ ಇಸ್ವಿಯಲ್ಲಿ ಕಂಪ್ಲೀಟ್ ಆಯ್ತು, ನೆಕ್ಸ್ಟ್ ಏನ್ ಮಾಡ್ಬೇಕಿತ್ತು, ಡಿಲಿಮಿಟೇಷನ್ ಮಾಡ್ಬೇಕಿತ್ತು. ಅಂದ್ರೆ ಅದೇ ಈ 2000ನೇ ಇಸ್ವಿಯಲ್ಲೂ ಸಹ ಈಗ ಆಕ್ಚುಲಿ ನಮ್ ಸೌತ್ ಇಂಡಿಯನ್ ಸ್ಟೇಟ್ಸ್ ಗಳು ಅಪೋಸ್ ಮಾಡಿದ್ವು. ಹೌದು, ಯಾಕೆಂದ್ರೆ ಮೇನ್ಲಿ ನಾವು ಹೇಳ್ಬೋದು ಬೇರೆ ಫ್ಯಾಕ್ಟರ್ಸ್ ಇದೆ ಅಂತ, ಬಟ್ ಮೈನ್ ಆಗಿ ಇಟ್ಕೊಳೋದೇ ಪಾಪ್ಯುಲೇಷನ್ ಫ್ಯಾಕ್ಟರ್. ಡೆಫಿನೆಟ್ಲಿ. ಬಟ್ ಪಾಪ್ಯುಲೇಷನ್ ಫ್ಯಾಕ್ಟರ್ ಅಂತ ಬಂದಾಗ ಡೆಫಿನೆಟ್ಲಿ ನಮ್ಮ ಸೌತ್ ಇಂಡಿಯನ್ ಸ್ಟೇಟ್ಸ್ಗೆ ಕೊಡುತ್ತೆ, ಇದನ್ನ ಅಲ್ಲೆಗಳೆಯುವಂತಿಲ್ಲ. ಹೌದು. ಇದಾದ ನಂತರ ಮತ್ತೆ 25 ವರ್ಷ ಏನಕ್ಕೆ ಎಕ್ಸ್ಟೆಂಡ್ ಮಾಡಲಾಯ್ತು? ಇದೇ ಸೌತ್ ಇಂಡಿಯನ್ ಸ್ಟೇಟ್ಸ್ ಪ್ರೆಷರ್ಗೋಸ್ಕರನ? ಡೆಫಿನೆಟ್ಲಿ. ಏನಕ್ಕೆ ಅಂದ್ರೆ 2000 ಇಸ್ವಿ ಯಾವಾಗ ಬರುತ್ತೆ, 25 ವರ್ಷ ಕಂಪ್ಲೀಟ್ ಆಯ್ತು. 25 ವರ್ಷ ಕಂಪ್ಲೀಟ್ ಆದ್ಮೇಲೆ ಮತ್ತೊಂದು ಕಾನ್ಸ್ಟಿಟ್ಯೂಷನ್ ಪ್ರೊಸೀಜರ್ ಪ್ರಕಾರ ಏನ್ ಮಾಡ್ಲೇಬೇಕಿತ್ತು, ಡಿಲಿಮಿಟೇಷನ್ ಮಾಡ್ಲೇಬೇಕಿತ್ತು. ಆದ್ರೆ ಆಗ ಡಿಲಿಮಿಟೇಷನ್ ಮಾಡ್ಬೇಕಾದ್ರೆ ಮತ್ತೆ ಕ್ಷೇತ್ರಗಳ ಸಂಖ್ಯೆನ ಜಾಸ್ತಿ ಮಾಡ್ಬೇಕು ಅಂತ ಆಲೋಚನೆ ಮಾಡ್ಲಾಗುತ್ತೆ. ಆಗ ಕೂಡ ದಕ್ಷಿಣ ಭಾರತ ರಾಜ್ಯಗಳು ಏನ್ ಮಾಡ್ತೀವಿ, ನಾವು ಅಪೋಸ್ ಮಾಡ್ತೀವಿ. ಆ ಕಾರಣಕ್ಕೆ ನೀವೇನ್ ಮಾಡ್ತಾರೆ, ಕ್ಷೇತ್ರಗಳ ಸಂಖ್ಯೆ ಎಷ್ಟಿದೆ
1971 ಸೆನ್ಸಸ್ ರಿಪೋರ್ಟ್ ಅನ್ನ ಆಧರಿಸಿ ನೀವು ಮಾಡಿ. ಹೌದು. ಆದ್ರೆ ಕ್ಷೇತ್ರಗಳ ವ್ಯಾಪ್ತಿ ಇದೆಯಲ್ಲ, ಆ ವ್ಯಾಪ್ತಿಯನ್ನ ಮಾತ್ರ 1991 ಸೆನ್ಸಸ್ ರಿಪೋರ್ಟ್ ಅನ್ನ ಆಧರಿಸಿ ಮಾಡಿ ಅಂತ ಹೇಳಿದ್ರು. ಅದು 84ನೇ ತಿದ್ದುಪಡಿ. ಹೌದು. ಅದಾದ್ಮೇಲೆ 87ನೇ ತಿದ್ದುಪಡಿ ತರ್ತಾರೆ. 87ನೇ ತಿದ್ದುಪಡಿ ತಂದು 1991 ಸೆನ್ಸಸ್ ಬೇಡ, 2001 ಸೆನ್ಸಸ್ ಅನ್ನ ಇಟ್ಕೊಂಡು ಮಾಡಿ ಅಂತ. ಇವತ್ತಿಗೆ ನಾವೇನು ಕ್ಷೇತ್ರಗಳ ಸಂಖ್ಯೆ ಅಂತ ಹೇಳ್ತೀವಲ್ಲ, ಅದು ಇಷ್ಟು ಲೋಕಸಭಾ ಕ್ಷೇತ್ರ, ಇಷ್ಟು ವಿಧಾನಸಭಾ ಕ್ಷೇತ್ರ ಅಂತ, ಇದು 1971 ಸೆನ್ಸಸ್ ವರದಿ. ಹೌದು. ಆದ್ರೆ ಕ್ಷೇತ್ರಗಳ ವ್ಯಾಪ್ತಿ ಇದೆಯಲ್ಲ, ಈಗ ಉದಾಹರಣೆ ಕರ್ನಾಟಕದಲ್ಲಿ ಏನಿಲ್ಲ ಅಂದ್ರೂ 31 ಜಿಲ್ಲೆಗಳಿದೆ. ಆದ್ರೆ ಕರ್ನಾಟಕದಲ್ಲಿ 31 ಲೋಕಸಭಾ ಸೀಟುಗಳಿಲ್ಲ. ಕರ್ನಾಟಕದಲ್ಲಿ ಇರೋದು ಎಷ್ಟು ಲೋಕಸಭಾ ಸೀಟುಗಳಂದ್ರೆ 28. ಅಲ್ಲಿ 28 ಲೋಕಸಭಾ ಸೀಟುಗಳನ್ನ 31 ಜಿಲ್ಲೆಗಳಿಗೆ ಅಥವಾ 31 ಜಿಲ್ಲೆಗಳನ್ನ 28 ಸೀಟುಗಳನ್ನಾಗಿ ಮಾಡಬೇಕು ಅಂತ ಬಂದಾಗ ಒಂದೊಂದು ಜಿಲ್ಲೆಗೆ ಏನಾಗಿರುತ್ತೆ ಅಂತಂದ್ರೆ ಡಿವೈಡ್ ಆಗಿರುತ್ತೆ, ಅಥವಾ ಒಂದು ಜಿಲ್ಲೆ ತಾಲೂಕನ್ನ ಬೇರೆದಕ್ಕೆ ಹಾಕಲಾಗುತ್ತೆ. ಇದು ಕ್ಷೇತ್ರಗಳ ವಿಂಗಡಣೆ. ಶಿರಾ, ಚಿತ್ರದುರ್ಗ. ಹೌದು. ಈಗ ಚಿಕ್ಕಮಂಗ್ಳೂರಲ್ಲಿ ಕಡೂರ್ ಅಂತ ಹೌದು. ಹಾಸನಕ್ಕೆ ಸೇರಿರುತ್ತೆ. ಕಡೂರು ಹಾಸನಕ್ಕೆ ಹೌದು, ಸೇರುತ್ತೆ. ಹೌದು. ನೀವೇನ ಈ ಮೈಸೂರು ನೋಡಿದ್ರೆ ಕೊಡಗು ಮೈಸೂರು ಅಂತ ಇದೆ. ಹೌದೌದೌದು. ಕೊಡಗು ಮೈಸೂರು. ಹೌದು. ಅಂದ್ರೆ ಉಡುಪಿ ಚಿಕ್ಕಮಂಗ್ಳೂರು ಉಡುಪಿ ಕ್ಷೇತ್ರ. ಈಗ ಚಿಕ್ಕಮಂಗ್ಳೂರು ಯಾರು ಕ್ಷೇತ್ರ. ಶೋಭಾಕರಲ್ಲ ಹೌದು, ಹಿಂದೆ ನಿಲ್ತಿದ್ ಯಾರೋ ಒಂದು ಹೌದು. ಕೆಲಸದಲ್ಲಿ ಶೋಭಾಕರಲ್ಲ ಹೌದು, ನಿಲ್ತಾ ಹೌದು, ಇದ್ದು, ಈಗ ಏನು ಬ್ಯಾಂಗ್ಳೂರ್ ನಾರ್ತ್ ಬಂದಿರುವಂತದ್ದು. ಆ ರೀತಿ ನೋಡಿದಾಗ ಇರುವಂತ 31 ಜಿಲ್ಲೆಯನ್ನ 28 ಸೀಟುಗಳಿಗೆ ಸೀಮಿತಗೊಳಿಸಬೇಕು ಅಂತ ಬಂದಾಗ ಕ್ಷೇತ್ರಗಳ ವಿಂಗಡಣೆ ಮಾಡಬೇಕು. ಆದ್ರೆ ಕ್ಷೇತ್ರಗಳ ವಿಂಗಡಣೆ ಇದೆಯಲ್ಲ, ಈ ಕ್ಷೇತ್ರಗಳ ವಿಂಗಡಣೆಯನ್ನ 2001 ಸೆನ್ಸಸ್ ಅನ್ನ ಆಧರಿಸಿ ಮಾಡಲಾಯಿತು. ಆದ್ರೆ ಕ್ಷೇತ್ರಗಳ ಸಂಖ್ಯೆಯನ್ನ 1971 ಸೆನ್ಸಸ್ ಅನ್ನ ಇಟ್ಕೊಂಡ್ರು. ಅಲ್ಲಿಗೆ ಅರ್ಥ 2000ರಿಂದ ಮುಂದಿನ 2026 ಯಾವುದೇ ಕಾರಣಕ್ಕೂ ಕೂಡ ನೀವು ಕ್ಷೇತ್ರಗಳ ಸಂಖ್ಯೆಯನ್ನು ಚೇಂಜ್ ಮಾಡುವಂತಿಲ್ಲ. ಅಲ್ಲಿಗೆ ಡಿಲಿಮಿಟೇಷನ್ ಫ್ರೀಸ್ ಮಾಡಲಾಯಿತು. ಆದ್ರೆ ಯಾವ್ದೊಂದನ್ನ ಮಾತ್ರ ಚೇಂಜ್ ಮಾಡ್ಬೇಕು ಅಂತ ಹೇಳಾಯ್ತು, ಕ್ಷೇತ್ರಗಳ ವ್ಯಾಪ್ತಿಯನ್ನ ಮಾತ್ರ ಚೇಂಜ್ ಮಾಡ್ಬೇಕು ಅಂತ. ಅಲ್ಲಿಗೆ 2026 ಇಸ್ವಿ ಮುಗಿತಿದೆ. ಆ ಕಾರಣಕ್ಕೆ ಕಾನ್ಸ್ಟಿಟ್ಯೂಷನ್ ಪ್ರೊಸೀಜರ್ ಪ್ರಕಾರ ಇವತ್ತಿಗೆ ನೆಕ್ಸ್ಟ್ ಏನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ರೆ ಡಿಲಿಮಿಟೇಷನ್ ಅನ್ನ. ಆದ್ರೆ ಇಲ್ಲಿ ಒಂದು ಪಾಯಿಂಟ್ ನಾವೇನ್ ನೆನ್ಪಿಟ್ಕೊಳ್ಬೇಕು ಅಂತ ಕೇಳಿದ್ರೆ, ಇದೇ 87th ಅಮೆಂಡ್ಮೆಂಟ್ ಆಕ್ಟ್ ತಂದು ಏನ್ ಹೇಳ್ತಾರೆ, 2001 ಸೆನ್ಸಸ್ ರಿಪೋರ್ಟ್ ಅನ್ನು ಆಧರಿಸಿ ಡಿಲಿಮಿಟೇಷನ್ ಮಾಡಿ ಕೇವಲ ಯಾವ್ದನ್ನ ಮಾತ್ರ ಕ್ಷೇತ್ರಗಳ ವ್ಯಾಪ್ತಿಯನ್ನ ಮಾತ್ರ ಚೇಂಜ್ ಮಾಡಿ ಅಂತ. ಅದಾದ ನಂತರ ಮತ್ತೊಂದು ಕಂಡೀಷನ್ ಏನಿತ್ತು ಅಂದ್ರೆ, ಈ 2026 ಆದ ನಂತರ ಯಾವ್ದು ಮೊದಲ ಸೆನ್ಸಸ್ ರಿಪೋರ್ಟ್ ಬರುತ್ತೆ, ಉದಾಹರಣೆ 2031 ಬರ್ಬೇಕಿತ್ತು. ವಿಪರ್ಯಾಸ ಏನು ಅಂದ್ರೆ 2021 ಬಂದಿಲ್ಲ. ಅದಕ್ಕೆ ಇನ್ನೂ ಕೂಡ ಎಷ್ಟೋ ಮಾತುಗಳಿದೆ. ಕರೋನಾ ಆಗಿತ್ತು, ಕರೋನಾ ಟೈಮಲ್ಲಿ ತುಂಬಾ ಜನ ಸತ್ರು. ಆ ಕಾರಣಕ್ಕೆ ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡ್ಬಿಟ್ರೆ ಸರ್ಕಾರಕ್ಕೆ ಬರುತ್ತೆ. ಇದೇನು ಡಿಜಿಟಲ್ ಸೆನ್ಸಸ್ ಮಾಡ್ತಾರೆ. ಹೌದು. ಅಂಡ್ ಭಾರತ ಅಂತ ಬಂದಾಗ ಭಾರತದ ದೇಶದಲ್ಲಿ ಸೆನ್ಸಸ್ ಮಾಡೋದು ಸುಲಭ ಅಲ್ಲ. ಏನಕ್ಕೆ ಅಂದ್ರೆ ನಾವ್ ಹೆಂಗೆ ಅಂದ್ರೆ ಈ ಕಡೆಯಿಂದ ಫ್ರಂಟ್ ಡೋರ್ ಇಂದ ಯಾರೋ ಒಬ್ಬ ಬಂದಿದ್ದಾರೆ ಅಂದ್ರೆ ಈ ಕಡೆ ಬ್ಯಾಕ್ ಡೋರ್ ಇಂದ ಎಷ್ಟು ಜನ ಓಡಾಡ್ತಾರೆ. ಅಂಡ್ ಆ ಕ್ಷಣದಲ್ಲಿ ಇವತ್ತಿಗೆ ಒಂದೊಂದು ನಿಮಿಷಕ್ಕೆ 10 ಜನ 15 ಜನ ಮಕ್ಕಳು ಹುಟ್ಟುವಂತ ದೇಶ ಯಾವ್ದು ಅಂತಂದ್ರೆ ಭಾರತ. ಹಂಗಿರ್ಬೇಕಾದ್ರೆ ಡೆಫಿನೆಟ್ಲಿ ಅಷ್ಟು ಸುಲಭವಾಗಿ ಮಾಡ್ಲಿಕ್ಕೆ ಆಗಲ್ಲ, ಟೈಮ್ ಹಿಡಿದೇ ಹಿಡಿಯುತ್ತೆ. ಆದ್ರೆ 2026 ಆದ ನಂತರ ನೆಕ್ಸ್ಟ್ ಯಾವ್ದು ಫಸ್ಟ್ ಸೆನ್ಸಸ್ ಅನ್ನ ಮಾಡ್ಲಾಗುತ್ತೆ ಅದ್ರ ಪ್ರಕಾರ ಡಿಲಿಮಿಟೇಷನ್ ಮಾಡ್ಬೇಕು ಅಂತ ಹೇಳಾಯ್ತು. ಆದ್ರೆ ಅವ್ರು ಅಲ್ಲಿವರೆಗೂ ವೆಯ್ಟ್ ಮಾಡ್ತಿಲ್ಲ. ಏನಕ್ಕೆ ಅಂದ್ರೆ 2031 ಸೆನ್ಸಸ್ ರಿಪೋರ್ಟ್ ಇರಲಿ, 2021 ಸೆನ್ಸಸ್ ರಿಪೋರ್ಟ್ ಬಂದಿಲ್ಲ. ಆ ಕಾರಣಕ್ಕೆ ಈಗ ಡಿಲಿಮಿಟೇಷನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಲಾಗ್ತಿದ್ಯಲ್ಲ, ಯಾವ ಸೆನ್ಸಸ್ ವರದಿಯನ್ನು ಆಧರಿಸಿ ಅಂತ ಕೇಳಿದ್ರೆ 2011 ಸೆನ್ಸಸ್ ರಿಪೋರ್ಟ್ ಅನ್ನು ಆಧರಿಸಿ ಏನ್ ಮಾಡ್ಬೇಕು, ಡಿಲಿಮಿಟೇಷನ್ ಮಾಡ್ಬೇಕು ಅಂತ ಹೇಳಲಾಗ್ತಿದೆ. ನೀವ್ ಇನ್ನೊಂದು ಕ್ವಶನ್ ಕೇಳಿದ್ರಿ, ಏನು ಈ ಡಿಲಿಮಿಟೇಷನ್ ಮಾಡ್ಬೇಕಾದ್ರೆ ಕೇವಲ ಏನು ಏನಂತ ಹೇಳ್ತೀವಿ ಆ ರಾಜ್ಯದ ಪಾಪ್ಯುಲೇಷನ್ ಆಧರಿಸಿ ಮಾತ್ರ ಚೇಂಜ್ ಮಾಡ್ತೀವಿ? ಡೆಫಿನೆಟ್ಲಿ ಇಲ್ಲ. ಆದ್ರೆ ಮೇಜರ್ ಫ್ಯಾಕ್ಟರ್ ಕೂಡ ಹೌದು. ಏನಕ್ಕೆ ನಾನು ಡೇಟಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವೇನಾದ್ರೂ 1971 ಭಾರತದ ಪಾಪ್ಯುಲೇಷನ್ ಎಷ್ಟಿತ್ತು ಅಂತ ಕೇಳಿದ್ರೆ 54ರಿಂದ 55 ಕೋಟಿ. 2011 ಎಷ್ಟು ಕೋಟಿಗೆ ಅದು ಏರಿಕೆ ಆಯ್ತು ಅಂತ ಕೇಳಿದ್ರೆ 121 ಕೋಟಿ. 55 ಕೋಟಿ ಇರೋದು 121 ಕೋಟಿ ಏರಿಕೆ ಆಗುತ್ತೆ. ಈಗ ಬೆಸ್ಟ್ ಎಕ್ಸಾಂಪಲ್, ಅವತ್ತಿಗೆ ಕರ್ನಾಟಕದ ಪಾಪ್ಯುಲೇಷನ್ ಎಷ್ಟಿತ್ತು ಅಂತ ಕೇಳಿದ್ರೆ 2,92,00,000 ಸಮಥಿಂಗ್ ಇತ್ತು. ಆ 2,92,00,000ಕ್ಕೆ ಏನು ಪ್ರಪೋರ್ಷನಲಿ ಪ್ರಮಾಣಾನುಗುಣವಾಗಿ ಏನ್ ಮಾಡ್ಲಾಯ್ತು ಅಂತ ಕೇಳಿದ್ರೆ 28 ಸೀಟ್ಗಳನ್ನು ನಮಗೆ ಬಿಟ್ಕೊಡ್ಲಾಯ್ತು. ನೆಕ್ಸ್ಟ್ ಮಧ್ಯಪ್ರದೇಶ್, ಅವತ್ತಿಗೆ ಮಧ್ಯಪ್ರದೇಶದ ಪಾಪ್ಯುಲೇಷನ್ ಎಷ್ಟಿತ್ತು ಅಂತ ಕೇಳಿದ್ರೆ 4,16,00,000. ಅಲ್ಲಿಗೆ 4,16,00,000 ಇದೆ ಅನ್ನೋದಾದ್ರೆ ನಮಗಿಂತ 1.25 ಕೋಟಿ ಜಾಸ್ತಿ ಜನ ಇದಾರೆ ಅನ್ನೋದಾದ್ರೆ ಅಲ್ಲಿಗೆ ನಮಗಿಂತ ಕಾಲು ಭಾಗದಷ್ಟು ಏನ್ ಕೊಡ್ಬೇಕಿತ್ತು, ಸೀಟ್ ಜಾಸ್ತಿ ಕೊಡ್ಬೇಕಿತ್ತು. ಅಪ್ರಾಕ್ಸಿಮೇಟ್ಲಿ 34ರಿಂದ 35. ಆದ್ರೆ ಮಧ್ಯಪ್ರದೇಶಕ್ಕೆ ಎಷ್ಟು ಸೀಟ್ಗಳನ್ನ ಕೊಡ್ಲಾಗಿದೆ ಅಂತ ಕೇಳಿದ್ರೆ 29. ನಮ್ಮ ರಾಜ್ಯಕ್ಕೆ 28. ಅದೇ ಮಧ್ಯಪ್ರದೇಶಕ್ಕೆ ಎಷ್ಟು ಅಂತ ಕೇಳಿದ್ರೆ 29. ಇನ್ನು ಕೇರಳದಲ್ಲಿ ಇದ್ದಿದ್ದ ಪಾಪ್ಯುಲೇಷನ್ ಬರೀ 2 ಕೋಟಿ. ಆದ್ರೆ 20 ಸೀಟ್ಗಳನ್ನ ಕೊಡ್ಲಾಗಿತ್ತು. ನೀವ್ ಇನ್ನೊಂದು ಕ್ಲಾಸಿಕಲ್ ಎಕ್ಸಾಂಪಲ್ ಯಾವ್ದು ನೋಡ್ಬೇಕು ಅಂತ ಕೇಳಿದ್ರೆ ಬಿಹಾರ್ ಮತ್ತೆ ವೆಸ್ಟ್ ಬೆಂಗಾಲ್. ಹೌದೌದು. ಈ ಬಿಹಾರದ ಪಾಪ್ಯುಲೇಷನ್ ಇವತ್ತಿಗೇನ್ ಜಾಸ್ತಿ ಆಗಿರೋದಲ್ಲ. ಬಿಹಾರ್ ನಾನು ಯಾವಾಗ್ಲೂ ಹೇಳ್ಬೇಕಾದ್ರೆ ಒಂದು ಪಾಯಿಂಟ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಏನಂತ ಹೇಳ್ತೀನಿ ಅಂದ್ರೆ, ಕರ್ನಾಟಕದ ಏರಿಯಾ ಎಷ್ಟು ಅಂದ್ರೆ 1,91,791 ಸ್ಕ್ವೇರ್ ಕಿಲೋಮೀಟರ್, 1,91,791 ಸ್ಕ್ವೇರ್ ಕಿಲೋಮೀಟರ್. ಆದ್ರೆ ಬಿಹಾರದ ಎಷ್ಟು ಏರಿಯಾ ಅಂತ ಕೇಳಿದ್ರೆ 90,000 ಸ್ಕ್ವೇರ್ ಕಿಲೋಮೀಟರ್. ಅಲ್ಲಿಗೆ ಕರ್ನಾಟಕದ ಏರಿಯಾ ಏನಿದೆ, ಕರ್ನಾಟಕದ ಏರಿಯಾದಲ್ಲಿ ಅರ್ಧಕ್ಕಿಂತ ಕಡಿಮೆ ಯಾವ್ದಿದೆ ಅಂತ ಹೇಳ್ತೀವಿ, ಬಿಹಾರ್ ಇದೆ ಅಂತ ಹೇಳ್ತೀವಿ. ಆದ್ರೆ ಒಂದೇನು ಅಂದ್ರೆ ಕರ್ನಾಟಕದ ಪಾಪ್ಯುಲೇಷನ್ 6ರಿಂದ 7 ಕೋಟಿ ಅಂತ ಹೇಳ್ತೀವಿ, ಬಿಹಾರದ ಪಾಪ್ಯುಲೇಷನ್ 10ರಿಂದ 11 ಕೋಟಿ. ಇವತ್ತಿಗೆ ಬೆಂಗಳೂರಲ್ಲಿ ಸುಮ್ಮನೆ ಕೈ ಎತ್ತಿದ್ರೆ ಪಕ್ಕದಲ್ಲಿ ಯಾರೋ ಜನ ಸಿಗ್ತಾರೆ. ಇನ್ನು ನೀವು ಬಿಹಾರ್ಗೆ ಹೋದ್ರೆ ಕೈ ಎತ್ತದ್ ಬೇಕಿಲ್ಲ, ಟಚ್ ಆಗ್ತಾ ಇರ್ತಾರೆ ಪಕ್ಕದಲ್ಲಿ. ಅಷ್ಟು ಪಾಪ್ಯುಲೇಷನ್ ಡೆನ್ಸಿಟಿ ಎಲ್ಲಿದೆ ಅಂತ ಹೇಳ್ತೀವಿ ನಾವು, ಬಿಹಾರಲ್ಲಿ ಇದೆ ಅಂತ ಹೇಳ್ತೀವಿ. ಈಗ ಬಿಹಾರಲ್ಲಿ
5,63,00,000 ಜನ ಇದ್ರು 1971ರಲ್ಲಿ. ಹೌದು. ಅವ್ರಿಗೆ ಎಷ್ಟು ಸೀಟ್ ಅನ್ನು ಕೊಡ್ಲಾಯ್ತು? 40. ಹೌದು. ಆದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ 4,43,00,000, ಅಲ್ಲಿಗೆ 1,20,00,000 ಜನ ಕಡಿಮೆ ಇದ್ರು. ಆದ್ರೂ ವೆಸ್ಟ್ ಬೆಂಗಾಲ್ಗೆ ಎಷ್ಟು ಸೀಟ್ ಅನ್ನು ಕೊಡ್ಲಾಯ್ತು ಅಂದ್ರೆ 42. 2 ಸೀಟ್ ಹೆಚ್ಚಿಗೆ ಕೊಡ್ಲಾಯ್ತು. ಅದ್ರ ಅರ್ಥ ಪಾಪ್ಯುಲೇಷನ್ ಒಂದರ ಮೇಲೆ ಡಿಪೆಂಡ್ ಆಗಿಲ್ಲ, ಆದ್ರೂ ಹೆಚ್ಚು ಡಿಪೆಂಡ್ ಆಗಿರೋದು ಅದ್ರ ಮೇಲೆ, ಪಾಪ್ಯುಲೇಷನ್ ಮೇಲೆ. ಸೊ ಆ ಕಾರಣಕ್ಕೆ ದಕ್ಷಿಣ ಭಾರತದ ರಾಜ್ಯಗಳು ಯಾವಾಗ್ಲೂ ಕೂಡ ಹೇಳ್ತಿರುತ್ತೆ, ನೀವು ಪಾಪ್ಯುಲೇಷನ್ ಆಧರಿಸಿ ನೀವೇನಾದ್ರೂ ಏನು ಡಿಲಿಮಿಟೇಷನ್ ಮಾಡ್ತೀರ ಅನ್ನೋದಾದ್ರೆ, ನಮ್ ಪಾಪ್ಯುಲೇಷನ್ ಕಡಿಮೆ ಆಗಿದೆಯಪ್ಪ, ನಾವ್ ಯಾವಾಗ್ಲೂ ಪಾಪ್ಯುಲೇಷನ್ ನ ಕಂಟ್ರೋಲ್ ಮಾಡಿ ಪ್ರಯತ್ನ ಪಟ್ಟಿದೀವಿ, ಆ ಕಾರಣಕ್ಕೆ ನೀವೇನಾದ್ರೂ ನಮಗೆ ಕಡಿಮೆ ಸೀಟ್ ಅನ್ನ ಕೊಟ್ರೆ ಅದು ನಮ್ಮ ಮೇಲೆ ಪೆನಾಲ್ಟಿಯನ್ನ ಹಾಕ್ದಂಗಾಗುತ್ತೆ. ಅಲ್ಲಿಗೆ ಅರ್ಥ ನಾವು ಪಾಪ್ಯುಲೇಷನ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ಅನ್ನ ಫಾಲೋ ಮಾಡಿದ್ದೆ ತಪ್ಪು ಅನ್ನೋ ರೀತಿ ಆಗುತ್ತೆ. ಆ ಕಾರಣಕ್ಕೆ ಇದನ್ನ ನಾವು ಒಪ್ಪೋದಿಲ್ಲ ಅಂತೇಳಿ ಯಾರು ವಿರೋಧ ಮಾಡ್ತಾರೆ? ದಕ್ಷಿಣ ಭಾರತದ ರಾಜ್ಯಗಳು ವಿರೋಧ ಮಾಡುವಂತದ್ದು. ಸರ್, ಈಗ ಇನ್ನೊಂದೇನಂತಂದ್ರೆ, ಈ ಭಾರತದಲ್ಲಿ ದಶಕಗಳಿಂದ ಇದೆ ಕೂಗು, ವುಮನ್ಗೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಸಿಗ್ತಾ ಇಲ್ಲ ಅಂತ. ಡೆಫಿನೆಟ್ಲಿ. ಈಗ 1/3 ಅಂದ್ರೆ ಏನು, 100ರಲ್ಲಿ 33.33% ವುಮನ್ ರಿಸರ್ವೇಶನ್ ಬೇಕು ಅಂತ. ಇದನ್ನ ಆಕ್ಚುಲಿ 23 ಅಲ್ಲೇ ಪಾಸ್ ಮಾಡಿದ್ರು ಬಿಲ್, ವುಮನ್ ರಿಸರ್ವೇಶನ್ ಬಿಲ್ ಅಂತ. ಅದನ್ನ ಈಗೇನು ಡಿಲಿಮಿಟೇಷನ್ ಜೊತೆ ಹೇಗ್ ಲಿಂಕ್ ಮಾಡ್ತಾರೆ? ಆ ವುಮೆನ್ ಅಂತ ಬಂದಾಗ ನಾವೇನಾದ್ರೂ 2011 ಪಾಪ್ಯುಲೇಷನ್ ಸೆನ್ಸಸ್ ನೋಡಿದ್ರೆ 48.5% ಪಾಪ್ಯುಲೇಷನ್ ಯಾರಿದ್ದಾರೆ ಅಂತ ಕೇಳಿದ್ರೆ ಹೆಣ್ಮಕ್ಳು ಇರುವಂತ. ಹೌದೌದು. ಅಲ್ಲಿಗೆ ಏನಿಲ್ಲ ಅಂದ್ರೂ ಸಪೋಸ್ ಅನ್ಕೊಳ್ಳಿ 50% ಅಂತ, ಅಲ್ಲಿ 50% ಪಾಪ್ಯುಲೇಷನ್ ಇದೆ ಅಂದ್ರೆ ರೆಪ್ರೆಸೆಂಟೇಷನ್ ಅಂದ್ರೆ ಈಗ 33% ಕೊಟ್ರು, ಇನ್ನು ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಸಿಗ್ತಾ ಇಲ್ಲ. ಡೆಫಿನೆಟ್ಲಿ. ಬಟ್ ಏನು ಅಂತಂದ್ರೆ ಇದೊಂದು ಪ್ರೋತ್ಸಾಹ ವುಮೆನ್ಸ್. ಡೆಫಿನೆಟ್ಲಿ. ಏನಕ್ಕೆ ಅಂದ್ರೆ ಬೇಸ್ಡ್ ಆನ್ ಮೆರಿಟ್ ಕೂಡ ನೋಡ್ಬೇಕಾಗುತ್ತೆ. ಅದು ಒಂದು ಹೆಣ್ಮಕ್ಳಿಗೆ ಕೊಡೋದು ಎಲ್ರಿಗೂ ಕೂಡ ಅದು ಬಯಸ್ತಿರುವಂತದ್ದೇ, ಕೊಡೋದು ಒಳ್ಳೇದೇನೆ. ಕಾರಣ ಹೆಣ್ಣು ಮಕ್ಕಳು ಇವತ್ತಿಗೆ ಯಾವ ವಲಯದಲ್ಲಿ ಅಥವಾ ಯಾವ ಸೆಕ್ಟಾರ್ ಅಲ್ಲಿ ಹೆಣ್ಮಕ್ಳು ಇಲ್ಲ ಅನ್ನೋದು ನಾವು ಹುಡುಕ್ಬೇಕು. ಮೊದ್ಲು ತುಂಬಾ ವಲಯಗಳಲ್ಲಿ ಇರ್ತಿಲ್ಲ ಕೆಲಸ ಮಾಡಿ, ಇವತ್ತು ಎಲ್ಲಾದ್ರಲ್ಲೂ ನೀವು ಈವನ್ ಹೋಗಿ ನೋಡಿದ್ರೆ, ಮೆಟ್ರೋದಲ್ಲಿ ನೋಡ್ತಿದ್ರೆ ಅದ್ರಲ್ಲಿ ಗಂಡ್ ಮಕ್ಳಿಗಿಂತ ಹೆಣ್ಮಕ್ಳು ಜಾಸ್ತಿ ಓಡಿಸಿದ್ರು. ಪೈಲಟ್ ನೋಡಿದ್ರೆ ಹೆಣ್ಮಕ್ಳು, ಅಲ್ಲೆಲ್ಲ ಯಾವ್ದೋ ಆಪರೇಷನ್ ಇಂದ್ರ ಅಥವಾ ಬೇರೆ ಯಾವ್ದೋ ಆಪರೇಷನ್ ಗಳನ್ನ ಮಾಡಿದಾಗ ಅವತ್ತಿಗೆ ಈ ಕಡೆಯಿಂದ ಆ ಒಂದು ಏನು ಆ ವೆಹಿಕಲ್ ನ ತಗೊಂಡೋಗಿದ್ ಯಾರು ಓಡಿಸ್ಕೊಂಡು ಹೋಗಿದ್ದು ಅಂತ ಕೇಳಿದ್ರೆ ವುಮೆನ್ ಅಂತ ಹೇಳ್ತೀವಿ. ಇವತ್ತಿಗೆ ಪ್ರತಿ ಒಂದ್ರಲ್ಲಿ ನಾವ್ ಯಾರನ್ನ ಕಾಡ್ತೀವಿ? ಹೆಣ್ಮಕ್ಳಿಂದ. ಅದ್ರ ಅರ್ಥ ಈ ಹೆಣ್ಮಕ್ಳಿಗೆ ರಿಸರ್ವೇಶನ್ ಏನು ಕೊಡ್ಲಾಯ್ತು 33%. ಓಕೆ, ಕಾರಣ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ಕೊಡಿ ಅಂತ ಹೇಳಿರಲಿಲ್ಲ. ಯಾರಿಗೆ ಮಾತ್ರ ಹೇಳಲಾಗಿತ್ತು ಅಂದ್ರೆ SC ಗಳಿಗೆ, ST ಗಳಿಗೆ, ಆಂಗ್ಲೋ ಇಂಡಿಯನ್ಸ್ಗೆ. ಅದ್ರಲ್ಲಿ ಆಂಗ್ಲೋ ಇಂಡಿಯನ್ಸ್ ತೆಗ್ದಾಕ್ಲಾಗಿದೆ. ಆದ್ರೆ ಈಗ ಯಾರಿಗೆ ಕೊಡ್ಬೇಕು ಅಂತ ಹೇಳಲಾಗಿದೆ? ಹೆಣ್ಣು ಮಕ್ಕಳಿಗೆ ಕೊಡ್ಬೇಕು ಅಂತ ಹೇಳಲಾಗಿದೆ. ಅದು ಕೂಡ ಯಾವಾಗ ಹೇಳಲಾಯ್ತು ಅಂದ್ರೆ 2023 ಅಲ್ಲಿ. ಆದ್ರೆ ಒಂದು ಇವತ್ತಿಗೆ ಉದ್ಭವ ಆಗ್ತಿರುವಂತ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಇದು ಕಾಂಗ್ರೆಸ್ಸಿಗರಿಗೆ ನುಂಗಲಾರದ ತುತ್ತು. ಈಗ ಡಿಲಿಮಿಟೇಷನ್ ಅನ್ನ ಜೊತೆಲಿ ಹೆಣ್ಣು ಮಕ್ಕಳಿಗೆ ಏನನ್ನ ರಿಸರ್ವೇಶನ್ ಎರಡನ್ನು ಜೊತೆಲಿ ತಂದಿರೋದ್ರಿಂದ ಇವತ್ತಿಗೆ ಯಾರು ಪ್ರಾಬ್ಲಮ್ ಆಗ್ತಿದೆ ಅಂತ ಕೇಳಿದ್ರೆ ವಿರೋಧ ಪಕ್ಷಕ್ಕೆ ಪ್ರಾಬ್ಲಮ್ ಆಗ್ತಿದೆ. ಏನಕ್ಕೆ ಡಿಲಿಮಿಟೇಷನ್ ವಿರೋಧ ಮಾಡಕ್ ಹೋಗ್ಬಿಟ್ರೆ ಈ ಕಡೆ ಹೆಣ್ಣು ಮಕ್ಳಿಗೆ ರಿಸರ್ವೇಶನ್ ಕೊಡ್ತಿರೋದನ್ನ ವಿರೋಧ ಮಾಡ್ತಾರೆ ಅಂತೇಳಿ ಯಾರು ಬಳಸ್ಕೊಳ್ಬಹುದು ಪೊಲಿಟಿಕಲ್ ಅಂತ ಕೇಳಿದ್ರೆ ಬಿಜೆಪಿ ಬಳಸ್ಕೊಳ್ಬಹುದು. ಬಿಜೆಪಿ ರಾಜಕೀಯವಾಗಿ ಇದನ್ನ ಬಳಸ್ಕೊಳ್ಬೇಕು ಅಂತಾನೆ ಅವೆರಡನ್ನು ಕೂಡ ಏನ್ ಮಾಡ್ಲಾಗ್ತಿದೆ, ಒಂದಕ್ಕೊಂದು ಲಿಂಕ್ ಮಾಡ್ಲಾಗ್ತಿದೆ. ನೀವು ನೋಡಿರ್ಬೋದು ಆ ಬಿಜೆಪಿ ಏನ್ ಮಾಡ್ತಿದೆ, ಇದು ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಅವಕಾಶ ಇಲ್ಲ ಅಂತಲ್ಲ, ಕಾನ್ಸ್ಟಿಟ್ಯೂಷನ್ ಅವ್ರಿಗೆ ಇದನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ಅಂಡ್ ಇದನ್ನ ಚಾಲೆಂಜ್ ಮಾಡಿ ಅವ್ರು ಕೋರ್ಟಿಗೆ ಹೋದ್ರು ಕೋರ್ಟ್ ಅಲ್ಲಿ ಏನಾಗಲ್ಲ, ಹೌದಪ್ಪ ಇದನ್ನ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರೆರೋಗೇಟಿವ್ ಇದೆ, ಪಾರ್ಲಿಮೆಂಟ್ ಗೆ ಪ್ರೆರೋಗೇಟಿವ್ ಅದು, ಸೊ ಮಾಡ್ಬೋದು ಅಂತ ಹೇಳಲಾಗುತ್ತೆ. ನೀವ್ ಹಿಂದೆ ನೋಡಿರ್ಬೋದು NRC, CAA, NPR ಆ ಮೂರು ಬೇರೆ, ಆದ್ರೆ ಮೂರನ್ನು ಲಿಂಕ್ ಮಾಡಿದ್ರು. ಇಲ್ಲೂ ಅಷ್ಟೇ, ಏನು ಹೆಣ್ಮಕ್ಳಿಗೆ 33% ರಿಸರ್ವೇಶನ್ ಕೊಡ್ತಿರೋದು ಬೇರೆ ಅಥವಾ ಡಿಲಿಮಿಟೇಷನ್ ಬೇರೆ, ಆದ್ರೆ ಎರಡು ಒಂದಕ್ಕೊಂದು ಹೆಂಗ್ ಲಿಂಕ್ ಆಗುತ್ತೆ ಅಂತ ಕೇಳಿದ್ರೆ ಈ ಹೆಣ್ಮಕ್ಳಿಗೆ ರಿಸರ್ವೇಶನ್ ಕೊಡ್ಬೇಕು ಅನ್ನೋದು ಇದೆಯಲ್ಲ, ಇದು ಇವತ್ತಿನಿಂದ ಬಂದಿರೋದಲ್ಲ. ಯಾವಾಗ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು ಆಗ್ಲೇ ಬಿಲ್ ಅನ್ನ ಪರಿಚಯಿಸಲಾಗಿತ್ತು 1996-97ರಲ್ಲಿ ಹೆಣ್ಣು ಮಕ್ಕಳು ರಿಸರ್ವೇಶನ್ ಕೊಡ್ಬೇಕು ಅಂತ. ಆದ್ರೆ ಇಲ್ಲಿವರೆಗೂ ಅದಕ್ಕೆ ಒಪ್ಕೊಂಡಿರ್ಲಿಲ್ಲ. ಆದ್ರೆ 2023ರಲ್ಲಿ ಅವ್ರಿಗೆ ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ಮೆಂಟ್ ಅನ್ನ ತಂದು, ತಿದ್ದುಪಡಿಯನ್ನ ತಂದು ಏನಂತ ಹೇಳಲಾಯ್ತು ಅಂತ ಕೇಳಿದ್ರೆ, ಉನಪ್ಪ ಹೆಣ್ಣು ಮಕ್ಕಳಿಗೆ 33% ರಿಸರ್ವೇಶನ್ ಕೊಡ್ಬೇಕು. ಯಾವ್ದ್ರಲ್ಲಿ ಅಂತ ಕೇಳಿದ್ರೆ ರಾಜ್ಯಸಭೆಯಲ್ಲ, ಯಾವ್ದ್ರಲ್ಲಿ ಅಂತ ಕೇಳಿದ್ರೆ ವಿಧಾನ ಪರಿಷತ್ ಅಲ್ಲ, ಕೇವಲ ಯಾವ್ದ್ರಲ್ಲಿ ಮಾತ್ರ ಅಂತ ಹೇಳ್ತೀವಿ ಅಂತ ಕೇಳಿದ್ರೆ ಕೇವಲ ಲೋಕಸಭಾ ಮತ್ತು ವಿಧಾನಸಭೆಯಲ್ಲಿ ಮಾತ್ರ. ಏನಕ್ಕೆ ಅಂದ್ರೆ ಆ ಡೈರೆಕ್ಟ್ ಎಲೆಕ್ಷನ್ ಅಲ್ಲಿ ಮಾತ್ರ. ಕಾರಣ ಈ ಉಳಿದಿದ್ದ ಎರಡು ಕೂಡ ಇಂಡೈರೆಕ್ಟ್ ಎಲೆಕ್ಷನ್ ಅಂತ ಹೇಳ್ತೀವಿ. ಇದು ಬರೋದಕ್ಕೆ ಇನ್ಸ್ಪಿರೇಷನ್ ಎಲ್ಲಿಂದ ಅಂತ ಹೇಳ್ತೀವಿ ಅಂದ್ರೆ, ಯಾವಾಗ 73rd 74th ಅಮೆಂಡ್ಮೆಂಟ್ ಆಕ್ಟ್ ಅನ್ನ ತರಲಾಗುತ್ತೆ, ಪಂಚಾಯತಿಗಳಿಗೆ ಮುನ್ಸಿಪಾಲಿಟಿಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ಕೊಟ್ಟರು, ಮಿನಿಮಮ್ 33% ರಿಸರ್ವೇಶನ್ ಕೊಡ್ಬೇಕು ಅಂತ ಹೇಳಾಯ್ತು. ಇವತ್ತಿಗೆ ಮುನ್ಸಿಪಾಲಿಟಿಯಲ್ಲಿ ಮಿನಿಮಮ್ 33 ಕೊಡ್ಬೇಕು, ಪಂಚಾಯತಿಯಲ್ಲಿ ಮಿನಿಮಮ್ 33 ಕೊಡ್ಬೇಕು. ಇವತ್ತಿಗೆ ಕರ್ನಾಟಕದಲ್ಲಿ ಪಂಚಾಯತಿಯಲ್ಲಿ ಹೆಣ್ಣು ಮಕ್ಕಳಿಗೆ 50% ರಿಸರ್ವೇಶನ್ ಇದೆ. ಆದ್ರೆ ಇಲ್ಲಿ ಒಂದು ಕೆಟ್ಟ ಕಲ್ಚರ್ ಏನ್ ಗೊತ್ತಾ, ನಾನು ಈಗಲೇ ಹೇಳ್ಬಿಡ್ತೀನಿ, ಕಾರಣ ಮುಂದೆ ಡೆಫಿನೆಟ್ ಇದನ್ನ ನಾವೇನ್ ಮಾಡೇ ಮಾಡ್ತೀವಿ, ಫೇಸ್ ಮಾಡೇ ಮಾಡ್ತೀವಿ. ಏನಕ್ಕೆ ಅಂದ್ರೆ, ನೀವು ಯಾರಾದ್ರೂ ಪಂಚಾಯತಿ ಲೆವೆಲ್ಗೆ ಹೋಗಿ, ಅಲ್ಲಿ 50% ಹೆಣ್ಮಕ್ಳು ಇರ್ತಾರೆ, ಅಲ್ಲಿ ಹೆಣ್ಮಕ್ಳು ಇರ್ತಾರೆ. ಈ ಹೆಸರಿಗೆ ಮಾತ್ರ ಆ ಹೆಣ್ಮಕ್ಳು ಏನ್ ಮಾಡ್ತಿರ್ತಾರೆ, ಕೆಲಸ ಮಾಡ್ತಿರ್ತಾರೆ. ಆದ್ರೆ ಹಿಂದೆ ಇರುವಂತೆ ಎಲ್ಲ ರಾಜಕೀಯ ಯಾರು ಮಾಡ್ಕೊಳ್ತಿರ್ತಾರೆ ಅಂತ ಕೇಳಿದ್ರೆ ಅವ್ರು ಗಂಡನೇ ನೋಡ್ಕೊಳ್ತಿರ್ತಾರೆ. ಇದು ಬೆಸ್ಟ್ ಎಕ್ಸಾಂಪಲ್ ನಾನೇ ಇದೀನಿ. ಪ್ರಾಕ್ಸಿ ಅಧ್ಯಕ್ಷರು, ಅವ್ರ ಗಂಡ ಏನು ಅಂದ್ರೆ ಅವ್ರ ಅಧ್ಯಕ್ಷರಾಗಿರ್ತಾರೆ, ಇಲ್ಲ ಸದಸ್ಯರಾಗಿರ್ತಾರೆ, ಈ ಎಲ್ಲ ಡೀಲ್ಸ್ ಗಳನ್ನ ಅವರೇ ಮಾಡೋದು. ಹೌದು, ಇದನ್ನ ಸತಿ ಸರ್ಪಂಚ್ ಅಂತ ಹೇಳ್ತೀವಿ. ಅಲ್ಲಿ ಹೆಡ್ ಆಗಿರೋದು ಯಾರು ಅಂದ್ರೆ ಹೆಣ್ಣು, ಆದ್ರೆ ಹಿಂದೆ ರಾಜಕೀಯ ನಡೆಸೋದಿಲ್ಲ ಅಂತ ಕೇಳಿದ್ರೆ ಗಂಡು. ಇದಕ್ಕೆ ನಂದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ನಾವು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇಂದ ಬಂದ್ರೆ, ಅಂದ್ರೆ
ಕೃಷಿ ವಿಶ್ವವಿದ್ಯಾಲಯದಲ್ಲಿ ಓದಿರೋದು. ನಮಗೆ 3rd ಇಯರ್ ಅಲ್ಲಿ ರಾವೆ ಅಂತ ಇರುತ್ತೆ, ಅದು ರೂರಲ್ ಅಗ್ರಿಕಲ್ಚರ್ ವರ್ಕ್ ಎಕ್ಸ್ಪೀರಿಯನ್ಸ್. ಆಗ 3 ತಿಂಗಳು ಒಂದು ಹಳ್ಳಿಗೆ ಹಾಕಿರ್ತಾರೆ. ಫಸ್ಟ್ ಪ್ರೋಗ್ರಾಮ್ಗೆ ಆ ಒಂದು ಗುಬ್ಬಿ ತಾಲೂಕಲ್ಲಿ ಹಾಕಲಾಗಿತ್ತು. ಗುಬ್ಬಿ MLA ಯಾರು ಅಂತ ಕೇಳಿದ್ರೆ ಗುಬ್ಬಿ ಶ್ರೀನಿವಾಸ್ ವಾಸಣ್ಣ ನಾನು ಏನ್ ಮಾಡಿದ್ದೆ, ಪ್ರೋಗ್ರಾಮ್ಗೆ ಕರಿಬೇಕು ಅಂತ ಹೋಗಿದ್ದೆ. ಆಗ ಅವ್ರು ಹೋಗೋದಕ್ಕಿಂತ ಮುಂಚೆ ಅಫಿಷಿಯಲ್ ಆಗಿ ಹೋಗ್ಬೇಕಂತ ಬಂದಾಗ ನಾವೇನ್ ಮಾಡ್ತೀವಿ, ಏನೋ ಒಂದು ಇನ್ವಿಟೇಷನ್ ತಗೊಂಡ್ ಹೋಗ್ತೀನಿ. ಆ ಇನ್ವಿಟೇಷನ್ ಅಲ್ಲಿ ಅಧ್ಯಕ್ಷರು ಯಾವ್ದು ನಲ್ಲೂರು ಗ್ರಾಮ ಪಂಚಾಯತಿ, ಸಾತೇನಹಳ್ಳಿ ನಲ್ಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂತೇಳಿ ಅವ್ರ ಗಂಡಿಂದ ಹಾಕ್ಸಿದೆ. ಆ ಗುಬ್ಬಿ MLA ನೋಡ್ಬಿಟ್ಟು ನನಗೆ ಫಸ್ಟ್ ಕೇಳಿದ್ದು, ಅಲ್ಲಪ್ಪ ಅಲ್ಲಿ ಗಂಡ್ ಮಕ್ಳಿಗೆ ಅಲ್ವಲ್ಲ, ಅಲ್ಲಿ ಹೆಣ್ಮಗು ಅಲ್ವಾ, ನನಗೆ ಗೊತ್ತಿರ್ಲಿಲ್ಲ. ಏನಕ್ಕೆ ಅಲ್ಲಿ ಯಾರು ಅಧ್ಯಕ್ಷ ಅಂತ ಕೇಳಿದಾಗ ಅವ್ರ ಗಂಡ ನಾನೇ ಅಧ್ಯಕ್ಷ ಅಂತ ಹೇಳಿದ್ದ. ಅದ್ರಲ್ಲಿ ಅಧ್ಯಕ್ಷ ಆಗಿದ್ದು ಅವ್ರ ಗಂಡ ಅಲ್ಲ, ಯಾರು ಅಧ್ಯಕ್ಷರಾಗಿದ್ದು ಅಂತ ಕೇಳಿದ್ರೆ ಅವ್ರ ಹೆಂಡತಿ ಅಧ್ಯಕ್ಷರಾಗಿದ್ದು. ಅಂದ್ರೆ ಈ ತರ ಮುಂದೆನೂ ಅಷ್ಟೇ ಹೆಣ್ಮಕ್ಳು ಅವ್ರ ಹೆಂಡತಿಂದಿರು ಅವ್ರ ಮಗ್ಳು ಅವರೆಲ್ಲ ಏನಾಗಿರ್ತಾರೆ, MP ಗಳಾಗ್ತಾರೆ, MLA ಗಳಾಗ್ತಾರೆ. ಆದ್ರೆ ಡೆಫಿನೆಟ್ಲಿ ರಾಜಕೀಯ ಮಾಡೋದು ಯಾರು ಅಂತ ಕೇಳಿದ್ರೆ ಅವ್ರ ತಂದೆ ಅಥವಾ ಏನು ಅವ್ರ ಗಂಡಂದಿರು ರಾಜಕೀಯ ಮಾಡುವಂಥದ್ದು, ಅದೇನೇ ಇರ್ಲಿ. ಆದ್ರೆ ಹೆಣ್ಣು ಮಕ್ಳಿಗೆ ಎಲ್ಲರೂ ಅದೇ ತರ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಏನಕ್ಕೆ ಅಂದ್ರೆ ಇಂದಿರಾ ಗಾಂಧಿನ ನೋಡಿದೀವಿ, ಅಥವಾ ಅಮ್ಮ ಜಯಮ್ಮ ಜಯಲಲಿತಾ ಅನ್ನೋರ್ನ ನೋಡಿದೀನಿ. ಏನಕ್ಕೆ ಅಂದ್ರೆ ಗಂಡ್ ಮಕ್ಳೆಲ್ಲ ಇದೇ ಜಯಲಲಿತಾ ಅವ್ರ ಮುಂದೆ ಏನು ಉರುಳು ಸೇವೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಸ್ಟೇಜ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ಉರುಳ್ಕೊಂಡು ಯಾರು ತಲೆ ಎತ್ ಕೂಡ ನೋಡ್ತಿರಲ್ಲ, ಅಲ್ಲಿವರೆಗೂ ಮಾಡ್ಲಾಗ್ತಿತ್ತು. ಈಗಲೇ ಯಾಕೆ ಮಮತಾ ಬ್ಯಾನರ್ಜಿ ಅಲ್ಲಿಗೆ ಇವತ್ತಿಗೆ ಬಿಜೆಪಿ ಎಲ್ಲೆಲ್ಲೋ ತನ್ನ ಆಧಿಪತ್ಯವನ್ನ ಸಾಧಿಸಿದ, ಆದ್ರೆ ಇವತ್ತಿಗೂ ಕೂಡ TMC ಸೋಲಿಸಿ ಅಲ್ಲಿ ಇವತ್ತಿಗೂ ತ್ರಿಬಲ್ ಡಿಜಿಟ್ ತಗೊಳೋದಕ್ಕಾಗಿಲ್ಲ. ಅದು ಒಳ್ಳೇದ್ ಮಾಡ್ತಾರೋ ಕೆಟ್ಟದ್ ಮಾಡ್ತಾರೋ, ರಾಜ್ಯ ಯಾವ ರೀತಿ ಇದೆ, ಆರ್ಥಿಕವಾಗಿ ಯಾವ ರೀತಿ ಕೆಟ್ಟದಾಗಿದೆ, ಅಥವಾ ಸಾಮಾಜಿಕವಾಗಿ ಯಾವ ರೀತಿ ಕೆಟ್ಟದಾಗಿದೆ, ಅಲ್ಲಿ ಗಲಭೆಗಳಿಂದ ಸೆಕೆಂಡ್ರಿ. ಆದ್ರೆ ಅಲ್ಲಿ ಒಂದು ಹೆಣ್ಣು ಅಂತ ನಿಂತಾಗ ಆಕೆಯನ್ನು ಸೋಲಿಸಲಿಕ್ಕೆ ಇಲ್ಲಿವರೆಗೂ ಆಗಿಲ್ಲ ಅಂದ್ರೆ ಅಲ್ಲಿ ಇವತ್ತಿಗೂ ಕೂಡ ಪೊಲಿಟಿಕಲಿ ಯಾರು ರಿಯಲ್ ಫೈಟರ್ ಅಂತ ಹೇಳ್ಬೋದು ಅಂತ ಕೇಳಿದ್ರೆ ಇವತ್ತಿಗೆ ದೊಡ್ಡ ದೊಡ್ಡ ಪಕ್ಷಗಳೆಲ್ಲ ಮಕಾಡೆ ಮಲ್ಗಿತ್ತು. ಆದ್ರೆ TMC ಪಕ್ಷವನ್ನು ವೆಸ್ಟ್ ಬೆಂಗಾಲ್ ಸೋಲಿಸಲಿಕ್ಕೆ ಆಗ್ತಿಲ್ಲ. ಅಂದ್ರೆ ಹೆಣ್ಮಕ್ಳು ಅಂದ್ರೆ ಎಲ್ಲರೂ ಅದೇ ತರ ಗಂಡ ಹೇಳ್ದಂಗೆ ಕೇಳ್ತಿರ್ತಾರೆ ಅಂತಲ್ಲ, ಅವ್ರನ್ನ ಮೆಟ್ಟಿ ನಿಲ್ಲುವಂತ ಹೆಣ್ಮಕ್ಳು ಕೂಡ ಇರ್ತಾರೆ, ಅವ್ರಿಗೆ ರಿಸರ್ವೇಶನ್ ಬೇಕು, ಆ ಕಾರಣಕ್ಕೆ ಕೊಡ್ಲಾಗಿದೆ. ನೆಕ್ಸ್ಟ್ ಅಂದ್ರೆ ಇಲ್ಲಿ ಯಾವುದೇ ಐಡಿಯಾಲಜಿ ಅಂತಲ್ಲ, ಆ ನಾರಿ ಶಕ್ತಿ ಅಂದ್ರೆ ಅಷ್ಟು ಪೊಲಿಟಿಕಲ್ ಹೋಲ್ಡಿಂಗ್ ಇಟ್ಕೊಂಡು ಮುನ್ನಡೆಸ್ತಿದಾರಲ್ಲ, ಆ ವಿಚಾರ ಮೆಚ್ಚಬೇಕು ಅಂತ ಹೇಳ್ತಿರೋದಷ್ಟೇ. ಅಂದ್ರೆ ನಾವ್ ಯಾವ ಐಡಿಯಾಲಜಿಗೂ ಅಲೈನ್ ಆಗಿಲ್ಲ. ಇನ್ನೊಂದೇನಂತಂದ್ರೆ, ಈಗ ನಾವು ಆಗ್ಲೇ ಮಾತಾಡ್ತಿದ್ವಿ ಸೌತ್ ಇಂಡಿಯಾಗೆ ಎಫೆಕ್ಟ್ ಕೊಡುತ್ತೆ ಅಂದ್ರೆ, ಮೇನ್ಲಿ ಪಾಪ್ಯುಲೇಷನ್ ಬೇಸಿಸ್ ಆಗೇ ಇರುತ್ತಾ, ಇಲ್ಲ ಅಂದ್ರೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗೇನು ಫೈನಾನ್ಸ್ ಕಮಿಷನ್ ಇಂದ ಸ್ಟೇಟ್ಸ್ಗಳಿಗೆ ರೆವಿನ್ಯೂ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ, ಅದಕ್ಕೆ ಕೆಲವೊಂದು ಪ್ಯಾರಾಮೀಟರ್ಸ್ ಇದೆ. ಒಂದು ಪಾಪ್ಯುಲೇಷನ್ ಕಂಟ್ರೋಲ್ ಇದೆ, ಆಮೇಲೆ ಟ್ಯಾಕ್ಸ್ ಅಂತ ಇದೆ, ಟ್ಯಾಕ್ಸ್ ಎಫರ್ಟ್ ಇದೆ, ಎನ್ವಿರಾನ್ಮೆಂಟ್ ಇದೆ, ಫಾರೆಸ್ಟ್ ಇದೆ, ಎಕಾಲಜಿ ಇದೆ. ಈ ತರ ಪ್ಯಾರಾಮೀಟರ್ಸ್ ನ ಡಿಲಿಮಿಟೇಷನ್ಸ್ಗೂ ಕೊಡೋದಿಕ್ ಬರಲ್ವಾ? ಬರುತ್ತೆ. ಅಂಡ್ ಒಂದೇನು ಅಂದ್ರೆ ಪಾಪ್ಯುಲೇಷನ್ ಅನ್ನ ಮೇಜರ್ ಆಗಿ ತಗೊಳ್ತಾರೆ. ಕಾರಣ ಏನಕ್ಕೆ ಅಂದ್ರೆ ಅದೇ ಆರ್ಟಿಕಲ್ 82 ಅಲ್ಲಿ ಏನಂತ ಹೇಳಲಾಗುತ್ತೆ ಅಂದ್ರೆ, ಪ್ರೊಪೋರ್ಷನೇಟ್ಲಿ ಅಲ್ಲಿಗೆ ಪಾಪ್ಯುಲೇಷನ್ಗೆ ಪ್ರಮಾಣಾನುಗುಣವಾಗಿ ಏನ್ ಕೊಡ್ಬೇಕು ಅಂತ ಹೇಳಲಾಗುತ್ತೆ. ಒಬ್ಬ MP ಇಷ್ಟು ಜನಕ್ಕೆ ಇರ್ಬೇಕು ಅಂತ. ಅವನು ದಡ್ಡನ ಶ್ರೀಮಂತನ ಗೊತ್ತಿಲ್ಲ, ಅವನು ಜಾಸ್ತಿ ಟ್ಯಾಕ್ಸ್ ಕಟ್ತಾನ ಇಲ್ವಾ ಗೊತ್ತಿಲ್ಲ. ಇಲ್ಲಿ ಸೀಟ್ ಅನ್ನ ಕೊಡ್ಬೇಕಾದ್ರೆ ಒಬ್ಬ MLA MP ಅನ್ನ ಕೊಡ್ಬೇಕಾದ್ರೆ ಇಷ್ಟು ಜನರಿಗೆ ಒಬ್ಬ ವ್ಯಕ್ತಿ ಅಂತ ಕೊಡ್ಲಾಗುತ್ತೆ. ಸೊ ಇಷ್ಟು ಜನರಿಗೆ ಒಬ್ಬ ವ್ಯಕ್ತಿ ಅಂತ ಕೊಡ್ಬೇಕಾದ್ರೆ ಡೆಫಿನೆಟ್ಲಿ ನಾವೇನು ನೋಡ್ಬೇಕಾಗುತ್ತೆ ಅಂತ ಕೇಳಿದ್ರೆ ಪಾಪ್ಯುಲೇಷನ್ ನೋಡ್ಬೇಕಾಗುತ್ತೆ. ಹಾಗಂತ ಬರೀ ಪಾಪ್ಯುಲೇಷನ್ ಒಂದನೇ ನೋಡ್ಲಾಗುತ್ತೆ ಅಂದ್ರೆ ಡೆಫಿನೆಟ್ಲಿ ಇಲ್ಲ. ಅದ್ರ ಜಿಯೋಗ್ರಫಿಯನ್ನ ನೋಡ್ಲಾಗುತ್ತೆ, ಅದ್ರ ಪೊಲಿಟಿಕಲ್ ಕನ್ಸಿಡರೇಷನ್ ನೋಡ್ಲಾಗುತ್ತೆ, ಫೆಡರಲ್ ಸಿಸ್ಟಮ್ ಅನ್ನ ನೋಡ್ಲಾಗುತ್ತೆ, ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ ಅನ್ನು ನೋಡ್ಲಾಗುತ್ತೆ, ಅದನ್ನೆಲ್ಲ ನೋಡಿ ಕೊಡ್ಲಾಗುತ್ತೆ. ಬಟ್ ಮೇಜರ್ ಆಗಿ ಯಾವ್ದು ನೋಡಿ ಕೊಡ್ಲಾಗುತ್ತೆ, ಪಾಪ್ಯುಲೇಷನ್ ನೋಡಿ ಕೊಡ್ಲಾಗುತ್ತೆ. ಆ ಕಾರಣಕ್ಕೆ ದಕ್ಷಿಣ ಭಾರತ ರಾಜ್ಯಗಳು ಏನ್ ಮಾಡ್ತಿರುವಂತದ್ದು ಅಂದ್ರೆ ವಿರೋಧ ಮಾಡ್ತಿರುವಂತದ್ದು ಅದೇ ಕಾರಣಕ್ಕೆ. ಆದ್ರೆ ಇಲ್ಲಿ ಇನ್ನೊಂದು ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಸರ್ ಇದು ರಾಜಕೀಯನಾ? ಡೆಫಿನೆಟ್ಲಿ ರಾಜಕೀಯ. ಕಾರಣ ರಾಜಕೀಯ ಪಕ್ಷಗಳು ಏನೇ ಮಾಡಿದ್ರು ಕೂಡ ಅದು ರಾಜಕೀಯ ಇದ್ದೇ ಇರುತ್ತೆ. ಆದ್ರೆ ಆ ರಾಜಕೀಯ ಸಂವಿಧಾನಾತ್ಮಕವಾಗಿದೆಯಾ? ಡೆಫಿನೆಟ್ಲಿ ಸಂವಿಧಾನಾತ್ಮಕವಾಗಿದೆ. ಕಾರಣ ಇವತ್ತಿಗೆ ಬಿಜೆಪಿ ಏನೇ ಮಾಡ್ತಿದ್ರು ಕೂಡ ಅದು ಸಂವಿಧಾನದ ವಿರುದ್ಧವಾಗಿಲ್ಲ. ಕಾರಣ ಅದನ್ನ ಮಾಡ್ಲಿಕ್ಕೆ ಹೇಳ್ತಿರೋದು ಯಾರು ಅಂತ ಕೇಳಿದ್ರೆ ಸಂವಿಧಾನವೇ ಹೇಳ್ತಿರುವಂತದ್ದು. ಆದ್ರೆ ಆ ಟೈಮಿಂಗ್ ಇದೆಯಲ್ಲ, ಅದನ್ನ ಬಳಸ್ಕೊಳ್ಳುವಂತ ರೀತಿ ಇದೆಯಲ್ಲ, ಅದು ಯಾರ ಪೊಲಿಟಿಕಲ್ ಟ್ಯಾಕ್ಟಿಕ್ಸ್ ಅಂದ್ರೆ ಬಿಜೆಪಿಯ ಪೊಲಿಟಿಕಲ್ ಟ್ಯಾಕ್ಟಿಕ್ಸ್. ಏನಕ್ಕೆ ಸರ್ ಈ ಅಧಿನಿಯಮ ಯಾವ್ದು ಅಂದ್ರೆ ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ ಹೇಳ್ತೀವಿ, ವುಮೆನ್ ರಿಸರ್ವೇಶನ್ ಆಕ್ಟ್ ಅನ್ನ, ಅದಕ್ಕೂ ಡಿಲಿಮಿಟೇಷನ್ ಸಂಬಂಧ ಇದೆ. ಡೆಫಿನೆಟ್ಲಿ ಇದೆ ಸಂಬಂಧ. ಇವತ್ತಿಗೆ ಎಷ್ಟೋ ಜನ ಕೇಳ್ತಿದ್ರೆ ಎರಡಕ್ಕೂ ಸಂಬಂಧ ಇಲ್ಲ, ಎರಡು ಬೇರೆ ಬೇರೆ ತರಬೇಕಿತ್ತು, ಎರಡು ಬೇರೆ ಬೇರೆ ನಿಜ, ಆದ್ರೂ ಎರಡಕ್ಕೂ ಒಂದ್ ರೀತಿ ಸಂಬಂಧ ಇದೆ. ಏನಕ್ಕೆ ಸಂಬಂಧ ಇದೆ ಅಂದ್ರೆ, ಕಾನ್ಸ್ಟಿಟ್ಯೂಷನ್ ಗೆ ಯಾವಾಗ 106 ತಿದ್ದುಪಡಿ ತರಲಾಯ್ತು, 106 ಅಮೆಂಡ್ಮೆಂಟ್ ಆಕ್ಟ್ ತರಲಾಯ್ತು, ಅಲ್ಲಿಗೆ 106 ಅಮೆಂಡ್ಮೆಂಟ್ ಆಕ್ಟ್ ಅನ್ನ 2023 ಅಲ್ಲಿ ತಂದು ಏನಂತ ಹೇಳ್ತಾರೆ ಅಂದ್ರೆ, ನೆಕ್ಸ್ಟ್ ಯಾವಾಗ ಭಾರತದಲ್ಲಿ ಡಿಲಿಮಿಟೇಷನ್ ಮಾಡಲಾಗುತ್ತೆ ಆ ಡಿಲಿಮಿಟೇಷನ್ ಅನ್ನ ಆಧರಿಸಿ ಹೆಣ್ಣು ಮಕ್ಕಳಿಗೆ ಏನ್ ಮಾಡಿ 33% ರಿಸರ್ವೇಶನ್ ಕೊಡಿ ಅಂತ ಹೇಳಾಯ್ತು. ಈಗ ನಾನೇ ಒಂದು ಕ್ವಶನ್ ಕೇಳ್ತೀನಿ, 543 ಸೀಟ್ ಇರುತ್ತೆ ಅಂತ ಅನ್ಕೋಣ, ಅಲ್ಲಿಗೆ 33% ಎಲ್ಲಿಗೆ ಏನು ಸೀಟ್ಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ತಾರೆ, ಕ್ಷೇತ್ರಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ತಾರೆ, 33% ರಿಸರ್ವೇಶನ್ ಕೊಡ್ಬೇಕು ಅಂದ್ರೆ 540ರಲ್ಲಿ ಇವತ್ತಿಗೆ 180 ಸೀಟ್ ಅನ್ನ ರಿಸರ್ವ್ ಮಾಡಿಟ್ರೆ, ಇವತ್ತಿಗೆ ಯಾರ್ಯಾರು ಗಂಡ್ ಮಕ್ಳು ಎಲ್ಲೆಲ್ಲಿ ಚುನಾವಣೆ ನಿಂತಿದಾರಲ್ಲ, ಅಲ್ಲಿಗೆ ದೊಡ್ಡ ದೊಡ್ಡರು ಯಾರಿದಾರಲ್ಲ ಅವರೇ ತನ್ನ ಕ್ಷೇತ್ರವನ್ನ ಕಳ್ಕೊಳ್ಬೇಕಾಗುತ್ತೆ. ಆ ಕಾರಣಕ್ಕೆ ಈಗ ಅವ್ರು ಹೆಣ್ಣು ಮಕ್ಕಳಿಗೆ 33% ಕೊಟ್ಟು ಹೆಣ್ಣು ಮಕ್ಕಳನ್ನ ಹೋಲೈಕೆ ಮಾಡ್ದಂಗೂ ಇರ್ಬೇಕು. ಆದ್ರೆ ತನ್ನ ಪಕ್ಷದ ಗಂಡ್ ಮಕ್ಳು ಯಾರು ಕೂಡ ಅದನ್ನ ವಿರೋಧ ಮಾಡಬಾರ್ದು. ಹಂಗಿದ್ರೆ ಏನ್ ಮಾಡ್ಲೇಬೇಕು?
ಕ್ಷೇತ್ರಗಳ ಸಂಖ್ಯೆನ ಜಾಸ್ತಿ ಮಾಡಬೇಕು, ಮಾಡ್ಲೇಬೇಕು. ಕೊಡ್ಬೇಕು. ಆ ಕಾರಣಕ್ಕೆ 50% ಕ್ಷೇತ್ರಗಳ ಸಂಖ್ಯೆನ ಜಾಸ್ತಿ ಮಾಡ್ತಾರೆ, 33% ಹೆಣ್ಮಕ್ಳು ರಿಸರ್ವೇಶನ್ ಕೊಡ್ತಾರೆ. ಅದು ಪೊಲಿಟಿಕಲಿ ಟ್ಯಾಕ್ಟಿಕ್. ಆ ಕಾರಣಕ್ಕೆ ಎರಡನ್ನು ಕೂಡ ಒಂದಕ್ಕೂ ಏನ್ ಮಾಡ್ಲಾಗ್ತಿದೆ, ರಿಲೇಟ್ ಮಾಡ್ಲಾಗ್ತಿದೆ. ಒಂಥರ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು. ಹೌದು. ಆಮೇಲೆ ಇನ್ನೊಂದು ವಿಚಾರ ಅಂತ ಬಂದ್ರೆ ಸರ್, ಈಗ 33% ವುಮೆನ್ ರಿಸರ್ವೇಶನ್ ಏನೋ ಇನ್ಕ್ರೀಸ್ ಮಾಡ್ತಿದ್ದಾರೆ ಅಂದ್ರೆ ಇದು SC ST ರಿಸರ್ವೇಶನ್ ಇದೆ. ಈಗ ಆ ಕಮ್ಯುನಿಟಿ ಒಳಗೆ 33% ವುಮೆನ್ಸ್ಗೆ ರಿಸರ್ವೇಶನ್ ಕೊಡ್ತಾರ. ಹೌದು. ಇದು ಈ 33% ಓವರ್ ಆಲ್ ಇದೆಯಲ್ಲ, ಅದ್ರಲ್ಲಿ SC ನೂ ಸೇರ್ಕೊಳ್ಳುತ್ತೆ, ST ವುಮೆನ್ ಸೇರ್ಕೊಳ್ಳುತ್ತೆ. ಓಕೆ ಓಕೆ ಓಕೆ. ಅಂದ್ರೆ ಈಗ ಸೇಮ್ ಪಂಚಾಯತ್ ಸೇಮ್ ಪಂಚಾಯತಿ ಮುನ್ಸಿಪಾಲಿಟಿ ಯಾವ ರೀತಿ ಇದೆಯಲ್ಲ ಅದ್ರಲ್ಲೇ. ಈಗ ಅಂದ್ರೆ SC ಗೆ ಏನ್ ರಿಸರ್ವೇಶನ್ ಇದೆ ಅದ್ರಲ್ಲಿ 33% ಅವ್ರಿಗೆ ಕೊಡ್ಬೇಕು, ST ಗೆ ಏನಿದೆ ಅದ್ರಲ್ಲಿ 33%. ಸೊ ಎಲ್ಲ ಟೋಟಲ್ ಆಗಿ 33% ಕೊಡುವಂತದ್ದು. ಆದ್ರೆ ಇನ್ನೊಂದು, ದಕ್ಷಿಣ ಭಾರತದ ರಾಜ್ಯಗಳು ವಿರೋಧ ಮಾಡುತ್ತೆ ಅನ್ನೋದಾದ್ರೆ ಎಲ್ಲದನ್ನು ಬ್ಲೈಂಡ್ ಆಗಿ ವಿರೋಧ ಮಾಡೋದಲ್ಲ. ನಾನು ಒಂದು ಟು ಬಿ ಫ್ರಾಂಕ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದ್ರೆ ಕರ್ನಾಟಕ ಯಾವುದೇ ಕಾರಣಕ್ಕೂ ಮತ್ತೊಂದು ತಮಿಳ್ನಾಡು ಆಗ್ಬಾರ್ದು. ನಾನು ಏನಕ್ಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ಇದನ್ನ ಓಪನ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದ್ರೆ ನಾವು ಫುಲ್ ಎಕ್ಸ್ಟ್ರೀಮ್ ಯಾವ್ದೋ ಈ ತಮಿಳಿಯನ್ ಪಾಲಿಟಿಕ್ಸ್ ಇದೆಯಲ್ಲ, ದ್ರಾವಿಡಿಯನ್ ಪಾಲಿಟಿಕ್ಸ್ ನಾವು ಅಲೈನ್ ಆಗೋದ್ ಬೇಕಿಲ್ಲ. ಅದು ನಮ್ಮ ರಾಜ್ಯಕ್ಕೆ ಒಳ್ಳೇದು ಅಲ್ಲ. ಬಟ್ ಅದನ್ನ ಸೈಡಿಗೆ ಇಡೋಣ. ಆದ್ರೆ ಏನಕ್ಕೆ ನಾನು ಈ ಪಾಯಿಂಟ್ ಹೇಳ್ತಿದ್ದೀನಿ ಅಂತ ಕೇಳಿದ್ರೆ, ಸರ್ ವಿರೋಧ ಮಾಡುವಂತಿದ್ರೆ ಸುಮ್ಮನೆ ವಿರೋಧ ಮಾಡೋದಲ್ಲ, ಅದ್ರಲ್ಲಿ ಪಾಯಿಂಟ್ಸ್ ಇರಬೇಕು, ಅದ್ರಲ್ಲಿ ಫ್ಯಾಕ್ಟ್ಸ್ ಇರಬೇಕು. ಈಗ ಏನಕ್ಕೆ ನಾನು ಇದನ್ನ ಹೇಳ್ತಿದ್ದೀನಿ, ನೀವು ಅವಾಗಲೇ ಒಂದು ಕ್ವಶನ್ ಕೇಳಿದ್ರೆ ಫೈನಾನ್ಸ್ ಕಮಿಷನ್. ಸರ್ ಫೈನಾನ್ಸ್ ಕಮಿಷನ್ ಇಂದ ಕರ್ನಾಟಕಕ್ಕೆ ನಷ್ಟ ಆಗ್ತಿದೆ, ಅವ್ನು ನಷ್ಟ ಆಗ್ತಿದೆ, ಅದನ್ನ ನಾವು ಪ್ರಶ್ನೆ ಮಾಡ್ಬೇಕು. ಎರಡನೇದು ಯಾವ್ದು, GST ಅನ್ನ ತಂದಾಗ GST ಕಾಂಪನ್ಸೇಷನ್ ಕೊಡೋದ್ರಲ್ಲಿ ಮೋಸ ಆಯ್ತು. ಹೌದು ಮೋಸ ಆಯ್ತು. GST ತಂದ ನಂತರ ಕರ್ನಾಟಕ ಕೊಡ್ತಾ ಬಿತ್ತು ಫೈನಾನ್ಸ್ ಕಮಿಷನ್. 15 ಫೈನಾನ್ಸ್ ಕಮಿಷನ್ ಅಲ್ಲಿ ಪ್ರತಿ ವರ್ಷ ಕರ್ನಾಟಕಕ್ಕೆ ಬರಬೇಕಾದಂತ 11,000 ಕೋಟಿ ಕಡಿಮೆ ಆಯ್ತು. ಅಲ್ಲಿಗೆ ಏನಿಲ್ಲ ಅಂದ್ರೆ 53 ರಿಂದ 54,000 ಕೋಟಿ ಕರ್ನಾಟಕಕ್ಕೆ ಬರೋದು ಏನಾಯ್ತು, ಕಡಿಮೆ ಆಯ್ತು. ಆಕ್ಚುಲಿ GST ಬಂದಾಗಿಂದನೂ ಅಷ್ಟೇ, ಇದು ಏನು ಡೆಸ್ಟಿನೇಷನ್ ಬೇಸ್ಡ್. ಹೌದು. ಇದು ಬಂದಾಗಿಂದ ಆಕ್ಚುಲಿ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್, ಎಸ್ಪೆಷಲಿ ಏನ್ ನಾವು ಸೌತ್ ಇಂಡಿಯನ್ ಸ್ಟೇಟ್ಸ್ ಇದೀವಲ್ಲ, ತಮಿಳುನಾಡು ಆಗಿರ್ಬೋದು, ಕರ್ನಾಟಕ, ಆಮೇಲೆ ತೆಲಂಗಾಣ, ಆಂಧ್ರ ಪ್ರದೇಶ, ಇವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇಂಡಿಯಾದಲ್ಲಿ. ಇವಕ್ಕೆ ನಮಗೆ ಎಫೆಕ್ಟ್ ಕೊಡ್ತಾ ಇದೆ. ಹೌದು. ಮೊದ್ಲು ಯಾವ ತರ ಇತ್ತು ಅಂದ್ರೆ ಪ್ರೊಡಕ್ಷನ್ ಬೇಸ್ಡ್ ಟ್ಯಾಕ್ಸ್. ಹೌದು. ಆದ್ರೆ ಎಲ್ಲಿ ಉತ್ಪಾದನೆ ಮಾಡ್ಲಾಗ್ತಿತ್ತು ಆ ರಾಜ್ಯಕ್ಕೆ GST ಕಲೆಕ್ಷನ್, ಆ ರಾಜ್ಯಕ್ಕೆ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ. ಸರ್ವಿಸ್ ಟ್ಯಾಕ್ಸ್. ಇವತ್ತಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಯಾವ ರಾಜ್ಯದಲ್ಲಿ ಮಾರಾಟ ಆಗುತ್ತೆ ಆ ರಾಜ್ಯದಲ್ಲಿ ಆ ತೆರಿಗೆ ಏನ್ ಕ್ರಿಯೇಟ್ ಆಗುತ್ತಲ್ಲ ಅದು ಆ ರಾಜ್ಯ. ನಾವೇನಿದನ್ನ ಹೇಳ್ತಿದೀವಲ್ಲ, ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ GST ಅನ್ನ ತರಬಾರ್ದು ಅಂತ ಅಪೋಸ್ ಮಾಡಿದ್ಯಾರು ಅಂದ್ರೆ ನರೇಂದ್ರ ಮೋದಿ. ಹೌದು. ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಆಧಾರ್ ಕಾನ್ಸೆಪ್ಟ್ ನ ತರಬಾರ್ದು ಅಂತ ಅಪೋಸ್ ಮಾಡಿದ್ಯಾರು ಅಂತ ಬಿಜೆಪಿ. 2010 ಅಲ್ಲಿ. ಹೌದು. 2006-07 ಇಂದ ಪ್ರಾರಂಭ ಆಯ್ತು. ಇನ್ನ LPG ಗ್ಯಾಸ್ ಇವತ್ತು ಇವ್ರು ಬೆಲೆ ಏರಿಕೆ ಮಾಡಿದ್ದಾರೆ. ಆದ್ರೆ ಅವತ್ತು ಬೆಲೆ ಏರಿಕೆ ಮಾಡಿದಾಗ ಅದ್ರ ಬಗ್ಗೆ ದೊಡ್ಡ ಆಂದೋಲನ ಮಾಡಿದ್ಯಾರು ಅಂದ್ರೆ ನರೇಂದ್ರ ಮೋದಿ. ಅವಾಗ ಚಿದಂಬರಂ ಇದ್ದಿದ್ದು. ನೆಕ್ಸ್ಟ್ ಆ ತರ ಮಾಡೋದಾದ್ರೆ ಅವತ್ತಿಗೆ ಬಿಜೆಪಿ ಅಥವಾ ನರೇಂದ್ರ ಮೋದಿ ಯಾವ್ದೆಲ್ಲ ಅಪೋಸ್ ಮಾಡಿದ್ರು ಅದೆಲ್ಲದನ್ನ ಯಾರು ತಂದಿದ್ದು ಅಂತ ಕೇಳಿದ್ರೆ ಇವತ್ತಿಗೆ ನರೇಂದ್ರ ಮೋದಿನೇ ತಂದಿರೋದು. ರಾಜಕೀಯ ಅಂದ್ರೆ ಅದೇ ತರ ಇರುತ್ತೆ. ಈಗ ರಾಜಕೀಯ ಅಂತ ಬಂದಾಗ ಹಿಂದೆ ಹೆಂಗಿತ್ತು ರಾಜಕೀಯ ಅಂದ್ರೆ ಒಳ್ಳೆಯವನ್ ಯಾರು ಕೆಟ್ಟವನ್ ಯಾರು ಅಂತ ಹೇಳಿ ನಾವು ಆಯ್ಕೆ ಮಾಡ್ಬೇಕಿತ್ತು. ಆದ್ರೆ ಇವತ್ತಿನ ರಾಜಕೀಯ ಒಳ್ಳೇದು ಮತ್ತೆ ಕೆಟ್ಟದ್ ಮಧ್ಯ ಅಲ್ಲ, ಜಾಸ್ತಿ ಕೆಟ್ಟದ್ದು ಕಡಿಮೆ ಕೆಟ್ಟದ್ದು. ಯಾರು ಕಡಿಮೆ ಕೆಟ್ಟವನ್ ಇರ್ತಾರೆ ಅದ್ರಲ್ಲಿ ನಾವಿರೋರ್ನ ಏನ್ ಮಾಡ್ಬೇಕಾಗುತ್ತೆ, ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಒಂದು ಪಾಯಿಂಟ್ ಅನ್ನ ದಕ್ಷಿಣ ಭಾರತದ ರಾಜ್ಯದವ್ರು ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಬಿಲ್ಲಲ್ಲಿ ಎಲ್ಲೂ ಅಧಿಕೃತವಾಗಿ ಹೇಳಿಲ್ಲ. ಇಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿರೋದೇ ಅದೇ ಕಾರಣಕ್ಕೆ. ಕಾರಣ ಬಿಜೆಪಿ ಯಾವಾಗ ಬೇಕಾದ್ರೂ ಉಲ್ಟಾ ಹೊಡಿಬಹುದು. ಏನಕ್ಕೆ ಉಲ್ಟಾ ಹೊಡಿಬಹುದು ಅಂತ ಹೇಳ್ತೀನಿ ಅಂದ್ರೆ, ಈ ಡಿಲಿಮಿಟೇಷನ್ ಕಮಿಷನ್ ಒಂದು ಬಾರಿ ವರದಿಯನ್ನ ಕೊಟ್ರೆ ಅದೇ ಅಂತಿಮ, ಅದನ್ನ ಯಾವುದೇ ಕಾರಣಕ್ಕೂ ಚಾಲೆಂಜ್ ಮಾಡ್ಲಿಕ್ಕೆ ಆಗಲ್ಲ. ಅವ್ರು ಏನ್ ರಿಪೋರ್ಟ್ ಕೊಡ್ತಾರೆ ಅದೇ ಫೈನಲ್ ಆಗಿರುತ್ತೆ. ಆದ್ರೆ ಈಗ ಆ ಬಿಲ್ ಅಲ್ಲಿ 50% ಜಾಸ್ತಿ ಮಾಡ್ತೀನಿ ಅಂತ ಹೇಳಿಲ್ಲ, 2011 ಪಾಪ್ಯುಲೇಷನ್ ಅನ್ನ ಆಧರಿಸಿ ಸೀಟ್ಗಳನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಮಾಡಿದ್ರೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಸೀಟ್ಗಳು ಜಾಸ್ತಿ ಆಗಲ್ಲ. ಆದ್ರೆ ಆ ರೀತಿ ಯಾವಾಗ ಅಪೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಅದೇ ಏನು ಬಿಜೆಪಿ ಪಕ್ಷದಲ್ಲಿ ಇರುವಂತದ್ದು ಅಥವಾ ಸರ್ಕಾರದಲ್ಲಿ ಇರುವಂತ ಟಾಪ್ ಮೋಸ್ಟ್ ಅಫಿಷಿಯಲ್ ಏನಂತ ಹೇಳ್ತಾರೆ, ನೋಡಪ್ಪ ನಾವು ಸೆನ್ಸಸ್ ರಿಪೋರ್ಟ್ ಅನ್ನ ಆಧರಿಸಿ ಬರೀ ಸೀಟ್ಗಳ ಸಂಖ್ಯೆ ಜಾಸ್ತಿ ಮಾಡ್ತಿದ್ವಿ. ಆದ್ರೆ ಎಲ್ಲ ರಾಜ್ಯಗಳಿಗೂ ಕೂಡ ಆ ರಾಜ್ಯದಲ್ಲಿ ಈಗಾಗಲೇ ಏನು MLA MP ಸೀಟ್ಗಳಿದೆ ಅದಕ್ಕೆ 50% ಆಡ್ ಮಾಡ್ತೀವಿ, ಪ್ರೋರೇಟಾ ಬೇಸಿಸ್ ಅಂತ ಹೇಳ್ತೀವಿ. ಅದ್ರ ಅರ್ಥ ಉತ್ತರ ಪ್ರದೇಶಕ್ಕೆ ಎಷ್ಟಿದೆ, 80 ಇದೆ. 50% ಜಾಸ್ತಿ ಮಾಡ್ತೀವಿ ಅಂದ್ರೆ 120. ಕರ್ನಾಟಕಕ್ಕೆ 28 ಇದೆ. 50% ಜಾಸ್ತಿ ಮಾಡ್ತೀವಿ ಅಂತ ಬಂದಾಗ 14 ಏನು ಜಾಸ್ತಿ ಆಗುತ್ತೆ, 42. ಅಲ್ಲಿಗೆ ಎಲ್ಲೋ 40 ಇದೆ ಅಂದ್ರೆ ಅಲ್ಲಿ 20 ಜಾಸ್ತಿ ಆಗುತ್ತೆ, 60. ಸೊ ಪ್ರಪೋರ್ಷನೇಟ್ಲಿ ಪ್ರಮಾಣಾನುಗುಣವಾಗಿ ಪ್ರೋರೇಟಾ ಬೇಸಿಸ್ ಮೇಲೆ ನಾವು ಜಾಸ್ತಿ ಮಾಡಿದ್ರೆ ಅದು ವೆಲ್ ಅಂಡ್ ಗುಡ್, ಅದು ಫೇರ್. ಅದು ಫೇರ್. ಆದ್ರೆ ಬರೀ ಪಾಪ್ಯುಲೇಷನ್ ಒಂದನ್ನ ಹಿಡ್ಕೊಂಡ್ಬಿಟ್ಟು ನಾವು ಮಾಡ್ತೀವಿ ಅನ್ನೋದಾದ್ರೆ ಅದು ತಪ್ಪು. ಆದ್ರೆ ಈಗ ಬಿಜೆಪಿ ಹೇಳ್ತಿರೋದೇನು, ನಾವು ಪ್ರೋರೇಟಾ ಬೇಸಿಸ್ ಮೇಲೆ ಪ್ರಪೋರ್ಷನೇಟ್ಲಿ ಮಾಡ್ತಿದೀವಿ ಅಂತ. ಬಟ್ ಅದು ಮಾಡ್ಲಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಅಂದ್ರೆ ನನ್ನ ಹತ್ರ ಕೆಲವೊಂದು ಡಾಟಾ ಇದೆ. ಅಂದ್ರೆ ಈಗ 2 ಸಿನಾರಿಯೋ ಇದೆ. ಈಗೇನ್ 50% ಇನ್ಕ್ರೀಸ್ ಮಾಡಿದ್ರೆ ಇದೇ ನಮ್ಮ ಕರ್ನಾಟಕದಲ್ಲಿ 28 ಸೀಟ್ಸ್ ಇದೆ, 42 ಆಗುತ್ತೆ ಡೆಫಿನೆಟ್ಲಿ. ಸಿನಾರಿಯೋ 2 ಏನಂತಂದ್ರೆ ಆನ್ ದ ಬೇಸಿಸ್ ಆಫ್ 2011 ಪಾಪ್ಯುಲೇಷನ್. ಓಕೆ, ಅಂದ್ರೆ ಹಿಂದೆ ಇರುವಂತ ಸೀಟ್ಗಳಿಗೆ 50% ಅಲ್ಲ, 2011 ಪಾಪ್ಯುಲೇಷನ್ ಏನಿದೆ ಅದಕ್ಕೆ ತಕ್ಕಂತೆ ಮಾತ್ರ ಮಾಡ್ತೀವಿ. ಓಕೆ, ಅದು ಇನ್ನೊಂದೇನು ಅದೇ ಹೇಳಿದ್ನ 2011 ಪಾಪ್ಯುಲೇಷನ್ ಅಂದ್ರೆ 43. ಇದೇ ತಮಿಳ್ನಾಡಿಗೆ ಏನಂದ್ರೆ ಅಂದ್ರೆ
ವೀಕ್ಷಕರಿಗೆ ಒಂದಿಷ್ಟು ಗೊತ್ತಾಗ್ಬಿಡ್ಲಿ, 28 50% ಜಾಸ್ತಿ ಮಾಡ್ತೀವಿ ಅಂದ್ರೆ 42 ಆಗುತ್ತೆ. ಹೌದು. ಬರೀ 2011 ಸೆನ್ಸಸ್ ರಿಪೋರ್ಟ್ ಅನ್ನು ಆಧರಿಸಿ ಮಾಡ್ತೀವಿ ಅಂದ್ರೆ 43 ಆಗುತ್ತೆ. 43 ಕರ್ನಾಟಕಕ್ಕೆ ಲಾಭನೇ ಇದೆ, ಹೌದು. ಇಲ್ಲ ಅಂತಲ್ಲ. ಇನ್ನೊಂದೇನಂದ್ರೆ ತಮಿಳ್ನಾಡಿಗೆ ಈಗ ಪ್ರೆಸೆಂಟ್ 39 ಸೀಟ್ಸ್, 39 ಇದೆ. 50% ಮಾಡೋದಾದ್ರೆ 59 ಆಗುತ್ತೆ. ಓಕೆ, 2011 ಪಾಪ್ಯುಲೇಷನ್ ಬೇಸಿಸ್ ಮೇಲೆ ನೋಡೋದಾದ್ರೆ 51 ಆಗುತ್ತೆ. ಹೋಗಿ ಈ ಅದರ ತರ ಅವ್ರು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ದಾರೆ ಮಾಡಿದ್ದಾರೆ effective ಆಗಿ actually. ಅಂತ. ಹೌದು. ಹೌದು. ಇನ್ನೊಂದೇನು ಅಂತಂದ್ರೆ ಯುಪಿ ಏನ್ ಅವ್ರು 50% 80 ಇದಾರೆ, 50% ಜಾಸ್ತಿ ಮಾಡಿದ್ರೆ ಅಂದ್ರೆ ಫಸ್ಟ್ ಇಯರ್ ಪ್ರಕಾರ 120. ಆಕ್ಚುಲಿ ಏನು 2011 ಪಾಪ್ಯುಲೇಷನ್ ಪ್ರಕಾರ ಹೋದ್ರೆ 140 ಸೀಟ್ಸ್ ಆಗುತ್ತೆ. ಇದು 140. ಹೇಗೆ ವರ್ಕ್ ಆಗುತ್ತೆ ಸರ್? ಓಕೆ, ಇಲ್ಲಿ ಏನಿದೆ 2011 ಸೆನ್ಸಸ್ ಪ್ರಕಾರ ಮಾಡ್ತೀನಿ ಅಂತ ಹೇಳಿ ಬಿಲ್ ಅಲ್ಲಿ ಹೇಳಿದ್ದಾರೆ. ಹೌದು. ಆದ್ರೆ ಅವ್ರು ಹೊರಗಡೆ ಬಾಯಿ ಮಾತಲ್ಲಿ ಹೇಳ್ತಿರೋದು 2011 ಸೆನ್ಸಸ್ ರಿಪೋರ್ಟ್ ಅನ್ನು ಆಧರಿಸಿ ಟೋಟಲ್ ನಂಬರ್ ನ ಜಾಸ್ತಿ ಮಾಡ್ತೀವಿ. ಅದರ ಅರ್ಥ 543 ಇರೋದನ್ನ 816 ಮಾಡ್ತೀವಿ. ಹೌದು. ಆದ್ರೆ ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಅವ್ರ ರಾಜ್ಯದಲ್ಲಿ ಏನ್ MLA ಸೀಟ್ಗಳಿದೆ, ಏನ್ MP ಸೀಟ್ಗಳಿದೆ 50% ಜಾಸ್ತಿ ಮಾಡ್ತೀನಿ. ಅಂದ್ರೆ 80 ಇದ್ರೆ 120, ಓಕೆ 60 ಇದ್ರೆ ಎಷ್ಟಂತ ಹೇಳ್ತೀವಿ, ನೆಕ್ಸ್ಟ್ ಏನು 80 ಓಕೆ ಅಥವಾ ಏನು 90, ಅಥವಾ 28 ಇದೆ ಅಂದ್ರೆ 42. ಆ ತರ ಪ್ರಪೋರ್ಷನೇಟ್ಲಿ ಪ್ರಮಾಣ ಅನುಗುಣವಾಗಿ ಮಾಡಿದ್ರೆ ವೆಲ್ ಅಂಡ್ ಗುಡ್, ಅದು ಫೇರ್, ಆಗೇನ್ ಪ್ರಾಬ್ಲಮ್ ಇಲ್ಲ. ಓಕೆ ಆದ್ರೆ ಅದನ್ನ ಬಿಟ್ಟು 2011 ಪ್ರಕಾರ ಮಾಡ್ತೀವಿ ಅಂತ ಹೋದ್ರೆ ಡೆಫಿನೆಟ್ಲಿ ಅವಾಗ ಯಾರಿಗೆ ಹೊಡೆತ ಬೀಳುತ್ತೆ ಅಂದ್ರೆ ದಕ್ಷಿಣ ಭಾರತ ರಾಜ್ಯಗಳಿಗೆ ಹೌದು. ಹೊಡೆತ ಬೀಳುತ್ತೆ. ನಾವ್ ಅನ್ಕೊಳ್ಬಹುದು ಸರ್ ಈಗಿರೋ 28 ಜನನೇ ಕರ್ನಾಟಕದಲ್ಲಿ ಏನೇ ಆದ್ರೂ ಕೂಡ ಅವ್ರು ಅದನ್ನ ಕೇಳ್ತಿಲ್ಲ. ಹೌದು ಹೌದು ಸರಿನಾ? 28 ರಾಜ್ಯದವ್ರು ಏನು 28 ನಮ್ಮ ರಾಜ್ಯದ ಏನು ಎಂಪಿಗಳು ಆಯ್ಕೆ ಆಗಿದ್ದಾರೆ, ನಮ್ಮ ರಾಜ್ಯಕ್ಕೆ ಫೈನಾನ್ಸ್ ಕಮಿಷನ್ ತೊಂದರೆ ಆದ್ರೆ ಯಾವನು ಕೇಳಂಗಿಲ್ಲ, ಅಥವಾ ಏನು GST ಕಾಂಪನ್ಸೇಷನ್ ಕೊಡೋ ವಿಚಾರದಲ್ಲಿ ಏನೇ ತೊಂದರೆ ಆದ್ರೂ ಕೂಡ ಯಾವನ್ ಕೇಳಂಗಿಲ್ಲ, ಯಾರು ಕೇಳೋರೇ ಇಲ್ಲ ಅಂತ ಸನ್ನಿವೇಶ. ಅಂತ ಟೈಮಲ್ಲಿ ಉತ್ತರದಲ್ಲೆಲ್ಲ ಎಂಪಿಗಳ ಸಂಖ್ಯೆ ಜಾಸ್ತಿ ಮಾಡಿಸ್ಬಿಟ್ಟು ದಕ್ಷಿಣದಲ್ಲಿ ಅಷ್ಟೇ ಉಳಿಸಿದ್ರೆ ಡೆಫಿನೆಟ್ಲಿ ಅದು ಯಾರಿಗೆ ಹೊಡ್ತಾ ಬೀಳುತ್ತೆ ಅಂತ ಕೇಳಿದ್ರೆ ದಕ್ಷಿಣ ಭಾರತ ರಾಜ್ಯಗಳಿಗೆ ಹೊಡ್ತಾ ಬೀಳುತ್ತೆ. ಆ ರೀತಿ ಏನಾದ್ರು ಅವ್ರು ಮಾಡಿದ್ರೆ ಅದನ್ನ ಅಪೋಸ್ ಮಾಡಿದ್ರೆ ನಾನು ಕೂಡ ಫಸ್ಟ್ ಇರ್ತೀನಿ. ಬಟ್ ಈಗ ಹೇಳರ ಪ್ರಕಾರ ಅವ್ರು ಹೇಳೋ ತರ ನಡ್ಕೊಂಡ್ರೆ, ಅಥವಾ ಅವ್ರು ಏನ್ ಬಾಯಿ ಮಾತಿಗೆ ಹೇಳ್ತಿದ್ದಾರೆ ಅದನ್ನ ಬಿಲ್ ಅಲ್ಲಿ ಆಡ್ ಮಾಡ್ತೀನಿ, ಎಲ್ಲ ರಾಜ್ಯಗಳಿಗೆ 50% ಆಡ್ ಮಾಡ್ತೀನಿ ಅಂದ್ರೆ ನಮ್ದು ಯಾವುದೇ ತಕರಾರಿಲ್ಲ, ಆ ರೀತಿ ಮಾಡ್ಬೋದು. ಹಾಗಾದ್ರೆ ಅಪೋಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಬಟ್ ಇನ್ನೊಂದು ತಮಿಳ್ನಾಡು ಬಿಡಿ ಹೋಗಿ, ಕರ್ನಾಟಕದ ವಿಚಾರಕ್ಕೆ ಅಂತ ಬಂದ್ರೆ 2011 ಪಾಪ್ಯುಲೇಷನ್ ಪ್ರಕಾರ ಹೋದ್ರೆ 1 ಸೀಟ್ ಜಾಸ್ತಿನೇ ಬರುತ್ತೆ. ಹೌದು, ಅಲ್ಲ ನಾವು ಬರೀ ಒಂದು ರಾಜ್ಯ ನೋಡೋದಕ್ಕೆ ಹೌದು ಆಕ್ಚುಲಿ ಅದು ನಿಜ. ಈಗ ನಾವೇನೋ ನಮ್ ಒಂದಕ್ಕೆ ಲಾಭ ಆಗುತ್ತೆ ಅಂತ ನೋಡ್ಕೊಂಡ್ಬಿಟ್ರೆ, ಯಾಕಂದ್ರೆ ಫೆಡರಲ್ ಸಿಸ್ಟಮ್ ಇದು, ಹೌದು ಒಕ್ಕೂಟ ವ್ಯವಸ್ಥೆ. ಹೌದು ಅವ್ರಿಗೆ ಒಕ್ಕೂಟ ವ್ಯವಸ್ಥೆ ಅಂತ ಬಂದಾಗ ಒಂದೇ ಪ್ರಿನ್ಸಿಪಲ್ ಇಂದ ಎಲ್ಲ ರಾಜ್ಯಗಳನ್ನ ನಾವೇನ್ ಮಾಡ್ಬೇಕಾದ್ರೆ ಟ್ರೀಟ್ ಮಾಡ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಕರ್ನಾಟಕಕ್ಕೆ ಲಾಭ ಆಗುತ್ತೆ. ನಾನು ಇನ್ನೊಂದು ಡೇಟಾ ಹೇಳಕ್ ಇಷ್ಟಪಡ್ತೀನಿ. ಅವತ್ತಿಗೆ 2,92,00,000 ಜನ ಇದ್ವಿ 1971 ಅಲ್ಲಿ. ಇವತ್ತಿಗೆ 2011 ಡೇಟಾ ಪ್ರಕಾರ 6,10,00,000 ಜನ ಆಗಿದೆ. ನಮ್ದು ಪಾಪ್ಯುಲೇಷನ್ ಜಾಸ್ತಿ ಇರೋದು 2.08 ಟೈಮ್ಸ್. ಆದ್ರೆ ಕೇರಳ ಪಾಪ್ಯುಲೇಷನ್ ಜಾಸ್ತಿ ಇರೋದು 1.56 ಟೈಮ್ಸ್. ಅದೇ ತಮಿಳುನಾಡು ಪಾಪ್ಯುಲೇಷನ್ ಜಾಸ್ತಿ ಇರೋದು 1.75 ಟೈಮ್ಸ್. ಸೌತ್ ಇಂಡಿಯಾದಲ್ಲಿ ನಾವೇ ಹೌದು, ಇರೋ ಸೌತ್ ಇಂಡಿಯಾದಲ್ಲಿ ಇವತ್ತಿಗೆ ನೋಡಿದ್ರೆ ಹೌದು, population ಕರ್ನಾಟಕದಲ್ಲಿ ಸ್ವಲ್ಪ ಪಾಪ್ಯುಲೇಷನ್ ಜಾಸ್ತಿ. ಹಂಗ್ ನೋಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದು ಎಲ್ಲಿ ಅಂತ ಕೇಳಿದ್ರೆ ಒಂದು ಕೇರಳದಲ್ಲಿ, ಇನ್ನೊಂದು ಎಲ್ಲಿ ಅಂತ ಕೇಳಿದ್ರೆ ತಮಿಳುನಾಡಲ್ಲಿ ಜಾಸ್ತಿ ಕಂಟ್ರೋಲ್ ಮಾಡಿರೋದು. ಅಂದ್ರೆ ಈಗ ಇದೆಲ್ಲ ಬಿಡಿ, ಪಾಲಿಟಿಕ್ಸ್ ಎಲ್ಲ ಬಿಟ್ಬಿಡೋಣ. ಬಟ್ ಏನು ಅಂತ ಬಂದ್ರೆ ತರ ನಮ್ದು ಸೌತ್ ಇಂಡಿಯಾ ಅಂದ್ರೆ ಒಂಥರ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಗೌರ್ಮೆಂಟ್ GST ವಿಷಯ ಆಗ್ಲಿ, ಏನು ರೆವಿನ್ಯೂ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಾಗ್ಲಿ, ಈಗೆಲ್ಲ ಸಾಕಷ್ಟು ಅನ್ಯಾಯ ಆಗಿದೆ. ಅದನ್ನ ನಾವು ಏನು ಅಲ್ಲಗಳೆಯಂಗಿಲ್ಲ. ಆದ್ರೆ ಇದ್ರಲ್ಲೂ ಅನ್ಯಾಯ ಆದ್ರೆ ನಿಜವಾಗ್ಲೂ ಏನಂದ್ರೆ ಇದು ನಮಗೊಂದು ಡಿಸ್ಕರೇಜ್ ಮಾಡ್ದಂಗಾಗುತ್ತೆ. ಡೆಫಿನೆಟ್ಲಿ ನಾವೇನೇ ಎಫರ್ಟ್ ಹಾಕಿದ್ರು ನಮಗೊಂದು ಏನು ಬೆಲೆ ಇಲ್ಲ. ಇವತ್ತಿಗೆ ಅತಿ ಹೆಚ್ಚು GST ಕಲೆಕ್ಟ್ ಆಗೋದು ಆಫ್ಟರ್ ಮಹಾರಾಷ್ಟ್ರ ನಮ್ದಿಂದನೇ. ಹೌದೌದೌದು. ಇವತ್ತಿಗೆ ಏನ್ ಸರ್ವಿಸ್ ಸೆಕ್ಟರ್ ಭಾರತದ GDP-ಗೆ 55% ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡೋದು ಯಾವ್ದು ಅಂತ ಕೇಳಿದ್ರೆ IT-BT. ಅಲ್ಲಿಗೆ ಇವತ್ತಿಗೆ IT ಇಂದ ಏನು ಇನ್ಫಾರ್ಮೇಶನ್ ಟೆಕ್ನಾಲಜಿ ಸರ್ವಿಸಸ್ ಏನ್ ಎಕ್ಸ್ಪೋರ್ಟ್ ಆಗ್ತಿದೆ, ಆ ಎಕ್ಸ್ಪೋರ್ಟ್ ಅಲ್ಲಿ 35 to 40% ಎಕ್ಸ್ಪೋರ್ಟ್ ಮಾಡ್ತಾರೆ. ಯಾರು ಅಂತ ಕೇಳಿದ್ರೆ ಬೆಂಗಳೂರು, ಕರ್ನಾಟಕದಿಂದ. ಇವತ್ತಿಗೆ ಸರ್ವಿಸ್ ಸೆಕ್ಟರ್ ಅಲ್ಲಿ IT ಸೆಕ್ಟರ್ ಇಂದ ಅದ್ರ GDP-ಗೆ ಏನ್ ಕಾಂಟ್ರಿಬ್ಯೂಟ್ ಮಾಡಲಾಗುತ್ತೆ, ಅದ್ರಲ್ಲಿ 40% ಕಾಂಟ್ರಿಬ್ಯೂಟ್ ಮಾಡೋದು ಯಾರು ಅಂತ ಕೇಳಿದ್ರೆ ನಾವೇ. ಅಷ್ಟೆಲ್ಲ ಇದ್ದಾಗ ಅದ್ರಲ್ಲೂ BJP-ಗೆ ಏನಾದ್ರೂ ಒಂದು ವಿಂಡೋ ಓಪನ್ ಇದೆ ದಕ್ಷಿಣ ಭಾರತದಲ್ಲಿ ಯಾವ್ದಾದ್ರು ಅಂತ ಕೇಳಿದ್ರೆ ಅದು ಕರ್ನಾಟಕ ಮಾತ್ರ. ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ ಅಂದ್ರೆ ಡೆಫಿನೆಟ್ಲಿ ನಾವು ಅಪೋಸ್ ಮಾಡ್ಲೇಬೇಕು. ಅಲ್ಲಿ ಇನ್ನೊಂದೇನು ಅಂದ್ರೆ ಈ ಸೋಷಿಯಲ್ ಇಂಡೈಸಿಸ್ ಅಂತ ನೋಡೋದು. ಹೌದು, ಪರ್ ಕ್ಯಾಪಿಟಲ್ ಇನ್ಕಮ್ ಆಗಲಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಅದರಲ್ಲೂ ದಕ್ಷಿಣ ಭಾರತ ರಾಜ್ಯಗಳು ಚೆನ್ನಾಗಿದೆ. ಎಲ್ಲದರಲ್ಲೂ ನಮ್ದು ಸ್ಟೇಟ್ಸ್ಗಳು ಟಾಪ್ ಅಲ್ಲೇ ಇದೆ. ಆಕ್ಚುಲಿ ಹಾಗೆ ನೋಡ್ಕೊಂಡ್ರೆ ಇವ್ರಿಗೆ ನಮ್ಗೆ ಎಂಕರೇಜ್ ಮಾಡ್ಬೇಕು. ಹೆಂಗ್ ಗೊತ್ತಾ ಸರ್, ಈಗ ಆಕ್ಚುಲಿ ಈಗ ಏನು ಸ್ಟೇಟ್ಸ್ ಏನ್ ಬ್ಯಾಕ್ವರ್ಡ್ಸ್ ಇರುತ್ತೆ ಅವ್ರಿಗೆ ಇನ್ವೆಸ್ಟ್ ಮಾಡ್ಬೇಕು, ನಾನು ಬೇಡ ಅನ್ನಲ್ಲ. ಬಟ್ ನಮ್ಗೆ ಆಕ್ಚುಲಿ ನಾವೇನ್ ಜಾಸ್ತಿ ಕೇಳ್ತಾ ಇಲ್ಲ, ನಮಗೆ ಬರೋದನ್ನ ಕೊಟ್ರೆ ನಾವ್ ಆಕ್ಚುಲಿ ಇದನ್ನ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಡೆವಲಪ್ ಇನ್ವೆಸ್ಟ್ ಮಾಡಬಹುದು. ಒಂದು ಏನು ಅಂದ್ರೆ ಫೆಡರಲ್ ಸ್ಟ್ರಕ್ಚರ್ ಅಂತ ಬಂದಾಗ ಶ್ರೀಮಂತ ರಾಜ್ಯಗಳಿಗೆ ಒಂದಷ್ಟು ಹೊಡ್ತಾ ಬೀಳೋದು ನಿಜ. ಆದ್ರೆ ತಿನ್ನೋಣ ಹೊಡ್ತಾ, ಹಾಗಂತ ತಿಂತೀವಿ ಅಂತ ಹೇಳಿ ಬರೀ ತಿನ್ಕೊಂಡೇ ಕೊಡಕ್ಕಾಗಲ್ಲ. ಏನಕ್ಕೆ ಅಂದ್ರೆ
ಟು ಏನು 14th ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಪ್ರಕಾರ ಪ್ರತಿ 100 ರೂಪಾಯಿ ನಾವೇನ್ ಕೊಡ್ತಾ ಇದ್ವಿ ಹೌದೌದು ಅದಕ್ಕೆ ವಾಪಸ್ ಕರ್ನಾಟಕಕ್ಕೆ 53 ರೂಪಾಯಿ ಬರ್ತಿತ್ತು. ಆದ್ರೆ 15 ಫೈನಾನ್ಸ್ ಕಮಿಷನ್ ಪ್ರಕಾರ ಪ್ರತಿ 100 ರೂಪಾಯಿ ನಾವೇನ್ ಟ್ಯಾಕ್ಸ್ ಕಟ್ತೀವಿ ಅದ್ರ ವಾಪಸ್ ಬರೋದು 40 ರೂಪಾಯಿ. ಹೌದೌದು ನಾವೇನೋ ಇದೀವಿ ಕಾಮಧೇನು ಇದೆ ಅಂತ ಹೇಳ್ಬಿಟ್ಟು ಬರೀ ಕಿತ್ಕೊಳೋದಕ್ಕೆ ಆಗಲ್ಲ. ಹೌದು. ಇರ್ಲಿ, ಈಗ ಬಿಹಾರ, ವೆಸ್ಟ್ ಬೆಂಗಾಲ್, ರಾಜಸ್ಥಾನ, ಮಧ್ಯಪ್ರದೇಶ ಈ ತರದ ರಾಜ್ಯಗಳೇನಿದೆ ಅಂತ ಬರುತ್ತೆ. ಬಿಮಾರ್ ಸ್ಟೇಟ್ಸ್ ಆಗಿರ್ಲಿ ಅಥವಾ ಛತ್ತೀಸ್ಗಢ ಆಗಿರ್ಲಿ ಅಥವಾ ಒಡಿಶಾ ಆಗಿರ್ಲಿ ಈ ತರ ರಾಜ್ಯಗಳಿಗೆ ಯಾವ್ದು ಸ್ವಲ್ಪ ಡೆವಲಪ್ ಆಗಿರುತ್ತೆ, ನಮ್ಮ ರಾಜ್ಯಗಳಲ್ಲಿ ತಲಾದಾಯ ಜಾಸ್ತಿ ಇರುತ್ತೆ, ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಇರುತ್ತೆ, GDP ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೆ, ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಇರುತ್ತೆ, ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ, ಕೊಡೋಣ ಹಂಗಂದ್ರೆ ಕೊಡ್ತೀವಿ ಅಂತ ಹೇಳಿ ಇರೋದನ್ನೆಲ್ಲ ಕಿತ್ಕೊಳ್ಬಾರ್ದು. ಅದೊಂದೇ ನಾವ್ ಹೇಳೋದು. ಬಟ್ ಫೆಡರೇಷನ್ ಅಂತ ಬಂದಾಗ ಒಂದಿಷ್ಟು ರಾಜ್ಯಗಳು ಕಾಂಪ್ರಮೈಸ್ ಆಗ್ಲೇಬೇಕಾಗುತ್ತೆ. ಆದ್ರೆ ಕಾಂಪ್ರಮೈಸ್ ಆಗ್ತೀವಿ ಅಂತೇಳಿ ಎಲ್ಲ ವಿಷಯದಲ್ಲೂ ಕಾಂಪ್ರಮೈಸ್ ಆಗಿ ಅಂದ್ರೆ ಆಗಲ್ಲ. ಆಮೇಲೆ ಇನ್ನೊಂದು, ಬಿಮಾರು ಸ್ಟೇಟ್ಸ್ ಗಳಿಗೂ ಕೂಡ ಕೆಲವೊಂದು ಜವಾಬ್ದಾರಿ ಇದೆ. ಹೌದು, ಇಷ್ಟು ರೆವಿನ್ಯೂ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ, ಅದನ್ನ ಸದುಪಯೋಗ ಮಾಡ್ಕೋಬೇಕು. ಇನ್ನೊಂದು ಅದಕ್ಕೆ ಏನ್ ಹೇಳಿದೆ ಅಂದ್ರೆ ಬಿಹಾರಿಂದ ಪ್ರತಿ 100 ರೂಪಾಯಿ ಕಲೆಕ್ಟ್ ಆಗುತ್ತೆ, ವಾಪಸ್ ಬಿಹಾರಕ್ಕೆ 253 ರೂಪಾಯಿ ಹೋಗುತ್ತೆ. ಅದು ನಾನು ಆಕ್ಚುಲಿ ಪ್ರತಿ 100 ರೂಪಾಯಿ 253 ರೂಪಾಯಿ ಹೋಗುತ್ತೆ. ನಾವು ಪ್ರತಿ 100 ರೂಪಾಯಿ ಬರೀ 40 ರೂಪಾಯಿ ತಗೊಂತೀವಿ. ಬಿಹಾರ ಏನಕ್ಕೆ ಇಷ್ಟು ಬ್ಯಾಕ್ವರ್ಡ್ ಆಗಿದೆ ಅಂದ್ರೆ ಅದು ಇತಿಹಾಸ ಬೇರೆ ಇದೆ, ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್ ಸರಿಯಾಗಿಲ್ಲ, ಹೌದು, ಬೇರೆ ಬೇರೆ ಫ್ಯಾಕ್ಟರ್ಸ್ ಗಳಿದೆ. ಬಟ್ ಆದ್ರೂ ಈಗೇನ್ ಸ್ವಾತಂತ್ರ್ಯ ಬಂದಾಗಿಂದ ಇಷ್ಟೊಂದೆಲ್ಲ ಟ್ಯಾಕ್ಸ್ ಪ್ರಪೋರ್ಷನ್ ಎಲ್ಲ ಹೈಯೆಸ್ಟ್ ಮಾಡ್ತಾ ಇದ್ದಾರೆ. ಡೆವಲಪ್ ಆಗ್ಬೇಕಿತ್ತು. UP ಏನೋ ಪರವಾಗಿಲ್ಲ ಸ್ವಲ್ಪ ಅನಿಸ್ತಾ ಇದೆ. ಬಿಹಾರ ನಿತೀಶ್ ಕುಮಾರ್ ರಾಜ್ಯ ಜಂಗಲ್ ರಾಜ್ಯ, ಈಗ ಯೋಗಿ ರಾಜ್ಯ ಆಗಿದೆ, ಗೊತ್ತಿಲ್ಲ ಬಟ್ ಅಲ್ಲಿ ಏನಾಗ್ತಿದೆ ಏನೋ. ಬಟ್ ಬಿಹಾರಲ್ಲಿ ಅದು ಏನಿದೆ ಅನ್ಕೊಂಡಿದ್ ಲೆವೆಲ್ ರೀಚ್ ಆಗಿದೆ. ಹೌದು, ಕಷ್ಟ. ಏನಕ್ಕೆ ಅಂದ್ರೆ ಅಷ್ಟು ಕಡಿಮೆ ಏರಿಯಾ ಇದ್ದು ಅಷ್ಟು ಪಾಪ್ಯುಲೇಷನ್ ಇರ್ಬೇಕಾದ್ರೆ ಈ ರಾಜಕೀಯ ಪಕ್ಷಗಳು ಏನ್ ಮಾಡ್ತಾರೆ ಅಂದ್ರೆ ತನ್ನ ಪಕ್ಷಕ್ಕೆ ಲಾಭ ಆಗೋ ತರ ತೀರ್ಮಾನ ಮಾಡ್ತಾರೆ. ಹೌದೌದು, ಒಂದಲ್ಲಿ ಒಬ್ಬರೇ ಮುಖ್ಯಮಂತ್ರಿ ಇರ್ಬೋದು ಕಳೆದ 25 ವರ್ಷದಿಂದ, ಏನಿಲ್ಲ ಅಂದ್ರೆ ಮಧ್ಯದಲ್ಲಿ ಯಾರೋ ಇಂಟರ್ಗ್ನ ಒಂದಿಬ್ರು ಬಂದೋಗಿರ್ಬೋದು, ಅದ್ ಬಿಟ್ರೆ ಮೆಜಾರಿಟಿ ಅವರೇ ಇರ್ತಾರೆ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಪಕ್ಷಗಳು ಬಹುಮತವನ್ನ ಪಡೆದಾಗ ತನಗೆ ಬೇಕಾದಂತೆ ಕೆಲಸ ಮಾಡ್ಬೋದು. ಆದ್ರೆ ನಿತೀಶ್ ಕುಮಾರ್ ಇಲ್ಲಿವರೆಗೂ ಮುಖ್ಯಮಂತ್ರಿ ಆದಾಗ್ಲೆಲ್ಲ ಕೂಡ ಯಾವ್ದಾದ್ರು ಒಂದು ಪಕ್ಷದ ಬಾಹ್ಯ ಬೆಂಬಲವನ್ನ ತಗೊಂಡೇ ಆಗಿರೋದು. ಈಗ ಕುಮಾರಸ್ವಾಮಿ ನೋಡೋಣ, ಕುಮಾರಸ್ವಾಮಿ ಇದ್ದಿದ್ದು ಕರ್ನಾಟಕದಲ್ಲಿ ಒಂದ್ 2 ಅವಧಿಯಲ್ಲಿ, ಒಂದು ಯಡಿಯೂರಪ್ಪ ಬೆಂಬಲದೊಂದಿಗೆ ಬಿಜೆಪಿ ಬೆಂಬಲದೊಂದಿಗೆ ಇದ್ದು 2007ರಿಂದ 2008, ಇನ್ನೊಂದು 2019ರಿಂದ 2020 ಸಂದರ್ಭ ಇದ್ದಿದ್ದು. ಆದ್ರೆ 2019ರಿಂದ 20 ಸಂದರ್ಭ ಇರ್ಬೇಕಾದ್ರೆ ಕುಮಾರಸ್ವಾಮಿ ಎಲ್ಲೋದ್ರು ಅಳ್ತಿದ್ರು. ಏನಕ್ಕೆ ಅಳ್ತಿದ್ರು ಅಂತ ಕೇಳಿದ್ರೆ, ಅಯ್ಯೋ ಕಾಂಗ್ರೆಸ್ ನನಗೆ ಏನೇ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಬಿಡ್ತಿಲ್ಲ ಅಂತ. ಅಂದ್ರೆ ಮೆಜಾರಿಟಿ ಒಂದು ಪಕ್ಷಕ್ಕೆ ಇದೆ ಅನ್ನೋದಾದ್ರೆ ಆಗ ಅವ್ರಿಗೆ ಚಾನ್ಸ್ ಕೊಟ್ಟು ನೋಡಿದಾಗ ಅವ್ರಿಗಿರುತ್ತೆ. ಈ ತರ ಕೊಯಲಿಷನ್ ಇರ್ಬೇಕಾದ್ರೆ ಅವ್ರು ಹೇಳಿದ್ ಇವ್ರು ಕೇಳಲ್ಲ, ಇವ್ರು ಹೇಳಿದ್ ಅವ್ರು ಕೇಳಲ್ಲ. ಅಂಡ್ ಈ ತರ ಮಲ್ಟಿಪಲ್ ರೀಸನ್ಸ್ ಇದೆ. ಬಿಹಾರಿಂದ ನಾವು ಅಷ್ಟನ್ನ ಆಲ್ ಆಫ್ ಎ ಸಡನ್ ಎಕ್ಸ್ಪೆಕ್ಟ್ ಮಾಡೋದು ಕೂಡ ಕಷ್ಟನೇ ಇದೆ. ಅಲ್ಲಿರೋ 10th ಯಾರೊಬ್ಬ ಫಸ್ಟ್ ರ್ಯಾಂಕ್ ಬಂದಿರ್ತಾನೆ, ಅವ್ನಿಗೆ ABCD ಬರೆಯಕ್ ಬರ್ತಿರಲ್ಲ, ಅವ್ನು 10 ಬರ್ದು ಏನು 10th ಫಸ್ಟ್ ರ್ಯಾಂಕ್ ಬಂದಿರ್ತಾರೆ. ಅವ್ರು ಎಕ್ಸಾಮೇ ಬರ್ದಿರಲ್ಲ, ಅವ್ರು ಅಲ್ಲಿಂದ ಲೋಕಲ್ ಪಬ್ಲಿಕ್ ಸರ್ವಿಸ್ ಕಮಿಷನರ್ ಫಸ್ಟ್ ರ್ಯಾಂಕ್ ಬಂದಿರ್ತಾರೆ. ನಾವು ಕರ್ನಾಟಕದಲ್ಲಿ ನೋಡಿದಾಗ್ಲೇನೆ ಇವ್ರು ಯಾರು ಬರ್ದಿಲ್ಲ ಅಥವಾ ಏನು ಗೊತ್ತಿಲ್ಲದವನಲ್ಲ ಅಂತ ಅನ್ಕೊಳ್ತೀವಿ. ಅಲ್ಲಿ ABCD ಗೊತ್ತಿಲ್ಲದವನು ಫಸ್ಟ್ ರ್ಯಾಂಕ್ ಬರ್ತಾರೆ. ಹೌದೌದು. ಬಟ್ ಏನೋ ಅಂದ್ರೆ ಹೈಯೆಸ್ಟ್ ಸಿವಿಲ್ ಸರ್ವಿಸಸ್ ಅಲ್ಲೂ ಇದೆ, ಕಷ್ಟನೂ ಇದೆ, ಹಂಗಂತ ನಾವು ಅಲ್ಲೆಗಳೇನಿಲ್ಲ. ಅಂದ್ರೆ ಹೈಯೆಸ್ಟ್ ಸಿವಿಲ್ ಸರ್ವಿಸ್ ಏನು IAS ಆಗಿರ್ಬೋದು, IPS ಆಗಿರ್ಬೋದು, ತುಂಬಾ ಜನ ಬರ್ತಾ ಇದ್ದಾರೆ. ಬಟ್ ಏನು ಅಂತಂದ್ರೆ ಈಗೇನ್ ನಮ್ ವಲಸೆ ಬರ್ತಾ ಇದ್ದಾರೆ ಬಿಹಾರಿಂದ ಬೆಂಗಳೂರಿಗೆ. ಹೌದು, ಎಲ್ಲ ಕಾಮನ್. ಬಿಹಾರೀಸ್ ಇವತ್ತಿಗೆ ನೀವ್ ಎಲ್ಲಿ ನೋಡಿದ್ರು ಬಿಹಾರೀಸ್. ಅಂಡ್ ಈವನ್ ನಮ್ಮ ಹಳ್ಳಿಯಲ್ಲಿ ಏನೋ ಮನೆ ಕಟ್ಬೇಕು ಅಂತ ಕೇಳಿದ್ರೆ ಬಿಹಾರನ್ನೇ ಕರ್ಸಿ ನಾವು ಸೆಕೆಂಡ್ ಡೇ ಮನೆ ಕಟ್ಸ್ಬೇಕಾದ್ರೆ ನಮ್ ಬಿಹಾರಿಗಳನ್ನ ಕರ್ಸಿ ನಾವು ಕಟ್ಸಿದ್ದು. ಏನಕ್ಕೆ ಅಂದ್ರೆ ಅಲ್ಲಿ ಪಾಪ್ಯುಲೇಷನ್ ತಕ್ಕಂತೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತಿಲ್ಲ ಅನ್ನೋದಾದ್ರೆ ಬಂದೇ ಬರ್ತಾರೆ. ಅವರಿಗೆ ಇಲ್ಲಿ ನಾವೇನು ಅವ್ರಿಗೆ 10,000 ರೂಪಾಯಿ, ಒಂದು 10,000 ರೂಪಾಯಿ ಲೆಕ್ಕಾಚಾರನೇ ಅವ್ರಿಗೆ 1,00,000 ಇದ್ದಂಗೆ ಲೆಕ್ಕಾಚಾರ. ಅಂದ್ರೆ ಅಂತ ಇನ್ನೂ ತೀರಾ ಹಿಂದುಳಿದಿರುವಂತಿಕೆ ಅಲ್ಲಿದೆ. ಓಕೆ ಸರ್, ಈಗ ಕೊನೆ ಹಂತಕ್ಕೆ ಬರೋದಾದ್ರೆ ನಿಜಕ್ಕೂ ಈ ಡಿಲಿಮಿಟೇಷನ್ ಬಿಲ್ ಪಾಸ್ ಆಗುತ್ತಾ? ಡಿಲಿಮಿಟೇಷನ್ ಬಿಲ್ ಪಾಸ್ ಆಗುತ್ತಾ ಅಥವಾ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಆಗುತ್ತಾ? 2 ಕ್ವಶನ್ ಬರುತ್ತೆ. ಓಕೆ, ಇದು ಆಕ್ಟ್ ಆಗುತ್ತಾ? ಬಿಲ್ ಬಿಕಮ್ ಅನ್ ಆಕ್ಟ್. ಇದ್ರಲ್ಲಿ 2 ತಗೊಳ್ಬೇಕು. ಒಂದು 131ನೇ ಏನಂತ ಹೇಳ್ತೀವಿ ತಿದ್ದುಪಡಿ ಮಸೂದೆ, 131 ಅಥವಾ 131 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್. ಆ ಬಿಲ್ ಏನಕ್ಕೆ ತರ್ತಿದ್ದಾರೆ ಅಂತ ಕೇಳಿದ್ರೆ 550 ಕ್ಯಾಪ್ ಇರೋದನ್ನ 850 ಕ್ಯಾಪ್ ಮಾಡಬೇಕು, ಮ್ಯಾಕ್ಸಿಮಮ್ ಸ್ಟ್ರೆಂತ್ ನ ಜಾಸ್ತಿ ಮಾಡಬೇಕು ಅಂತ. ಇದು ಒಂದು. 2 ಡಿಲಿಮಿಟೇಷನ್ ಬಿಲ್. ಈ ಡಿಲಿಮಿಟೇಷನ್ ಬಿಲ್ ಪಾಸ್ ಆಗೋದಿದೆಯಲ್ಲ ಅದು ಸುಲಭ ಪಾಸ್ ಆಗುತ್ತೆ. ಡಿಲಿಮಿಟೇಷನ್ ಬಿಲ್ ಏನಕ್ಕೆ ಪಾಸ್ ಆಗುತ್ತೆ ಅಂತ ಕೇಳಿದ್ರೆ ಸಿಂಪಲ್ ಮೆಚಾರಿಟಿ ಪಾಸ್ ಆಗ್ಬಿಡುತ್ತೆ. ಆದ್ರೆ ಫಸ್ಟ್ ಡಿಲಿಮಿಟೇಷನ್ ಬರೀ ಮಾಡೋದೊಂದೇ ಅಲ್ಲ ಮುಖ್ಯ. ಅವ್ರು ಡಿಲಿಮಿಟೇಷನ್ ಮಾಡ್ಬೇಕು ಅಂತಿರೋದು ಏನಕ್ಕೆ ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಸೀಟುಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಿ ಆಮೇಲೆ ಡಿಲಿಮಿಟೇಷನ್ ಮಾಡ್ಬೇಕು ಅಂತ. ಆದ್ರೆ ಸೀಟುಗಳ ಸಂಖ್ಯೆ ಜಾಸ್ತಿ ಮಾಡ್ಬೇಕು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಇವತ್ತಿಗೆ ಏನಿದೆ, ಫಸ್ಟ್
ಪ್ರೀ ರಿಕ್ವಿಸಿಟ್ ಕಾನ್ಸ್ಟಿಟ್ಯೂಷನ್ 550 ಇದೆ. ಹಾ. ಅವ್ರಿಗೆ ಕಾನ್ಸ್ಟಿಟ್ಯೂಷನ್ ಗೆ ಅಮೆಂಡ್ಮೆಂಟ್ ತಂದು ಕ್ಯಾಪ್ ಅನ್ನ ಜಾಸ್ತಿ ಮಾಡಿ, ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡಿ, ಸ್ಯಾಂಕ್ಷನ್ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡಿ, ಅದಾದ್ಮೇಲೆ ಡಿಲಿಮಿಟೇಷನ್ ಮಾಡಿ ಅಂತ ಹೇಳ್ಬೇಕು. ಆದ್ರೆ ಈಗ ಆ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡ್ಬೇಕು ಅಂದ್ರೆ ಅಮೆಂಡ್ಮೆಂಟ್ ತರಬೇಕು. ಆರ್ಟಿಕಲ್ 318 ಅಂಡರ್ ಆರ್ಟಿಕಲ್ 318 ಅಂಡರ್ ತರಬೇಕು ಅಂದ್ರೆ ಇವತ್ತಿಗೆ 543 ಜನದಲ್ಲಿ 543 ಜನ ಇಲ್ಲ, 3 ವೇಕೆನ್ಸಿ ಇದೆ. ಆ 3ನ ಸೈಡ್ಗೆ ಇಡಿ, 540 ಜನ ಕೂರ್ತಾರೆ ಅಂತ ಅನ್ಕೋಣ. 540 ಜನರಲ್ಲಿ 2/3 ಆಫ್ ದ ಮೆಂಬರ್ ಸಿಟ್ಟಿಂಗ್ ಅಂಡ್ ವೋಟಿಂಗ್ ಅಂದ್ರೆ 360 ಜನ ವೋಟ್ ಹಾಕಿದ್ರೆ ಮಾತ್ರ ಏನಾಗುತ್ತೆ, ಪಾಸ್ ಆಗುತ್ತೆ. ಆದ್ರೆ ಒಂದ್ ಹೇಳ್ತೀನಿ, ಟಾಪ್ 4 ಅಪೋಸಿಷನ್ ಪಾರ್ಟಿಗಳು ಅಂದ್ರೆ ವೀಕ್ಷಕರೇ ಇಲ್ಲೊಂದೇನು ಏನೀಗ ಅವ್ರು ಹೇಳಿದ್ರು 3 ಜನ ಇಲ್ಲ, ಅದು ಕ್ಯಾಲ್ಕುಲೇಟ್ ಆಗಲ್ಲ. ಏನಕ್ಕೆ ಅಂದ್ರೆ ವೇಕೆನ್ಸಿ ಅವ್ರ ಆಬ್ಸೆಂಟ್ ಅಲ್ಲ. ಇದು ನಿಮಗೆ ಅದು ಗೊಂದಲ ಆಗ್ಬೋದು ನೋಡ್ಬೇಕಾದ್ರೆ, ಬಟ್ ಅದಕ್ಕೆ ಒಂದು ಆ 3 ಜನ ವೇಕೆನ್ಸಿ ಅಂದ್ರೆ ಬೇರೆ ಬೇರೆ ಕಾರಣಗಳಿಂದ ಸ್ಥಾನ ತೆರವುಗೊಂಡಿದೆ. ಅವರು ಇದ್ದು ಅವತ್ತು ಅಟೆಂಡ್ ಆಗ್ಲಿಲ್ಲ, ಅದು ಬೇರೆ ಪ್ರಶ್ನೆ, ಅದು ಆಬ್ಸೆಂಟ್ ಅಂತ ಹೇಳ್ತೀವಿ. ಆದ್ರೆ ನಾನೆಲ್ಲಿ ಹೇಳ್ತಿರೋದು ಏನಂತಂದ್ರೆ ವೇಕೆನ್ಸಿ. ಆ ಕಾರಣಕ್ಕೆ 3 ಜನ ಬಿಡ್ತೀವಿ. ಇನ್ನು 540 ಜನ, 540 ಜನರಲ್ಲಿ 2/3 ಆಫ್ ದ ಮೆಂಬರ್ ಸಿಟ್ಟಿಂಗ್ ಅಂಡ್ ವೋಟಿಂಗ್ ವೋಟ್ ಮಾಡ್ಲೇಬೇಕು. ಕಾನ್ಸ್ಟಿಟ್ಯೂಷನ್ ಬಿಲ್ ಪಾಸ್ ಆಗ್ಬೇಕು ಅಂದ್ರೆ ಅದ್ರ ಅರ್ಥ 360 ಜನ ವೋಟ್ ಮಾಡ್ಬೇಕು. ಆದ್ರೆ 360 ಜನ ವೋಟ್ ಮಾಡ್ಬೇಕು ಅಂದ್ರೆ ಇವತ್ತಿಗಿರುವಂತ ದೊಡ್ಡ ಪ್ರಶ್ನೆ ಏನು ಅಂತ ಕೇಳಿದ್ರೆ, NDA ಬಿಜೆಪಿಗಿಲ್ಲ. NDAಗೆ 360 ಜನ ಇದಾರೆ, ಡೆಫಿನೆಟ್ಲಿ ಇಲ್ಲ. ಇವತ್ತಿಗೆ NDA ಇರೋದೇ 290, 294, 293 ಜನ ಇದಾರೆ. ಆದ್ರೆ ಈ ಬೇರೆ ಬೇರೆ ಪಕ್ಷಗಳು, ಕೆಲವೊಂದು ಪಕ್ಷಗಳಿರುತ್ತೆ, ಈ ಕಡೆ ಕಾಂಗ್ರೆಸ್ ಅಲ್ಲ, ಈ ಕಡೆ ಬಿಜೆಪಿನೂ ಅಲ್ಲ, ಈ ಕಡೆ NDA ಅಲ್ಲ, ಈ ಕಡೆ UPA ಅಲ್ಲ. ಆ ಪಕ್ಷಗಳು ಯಾರ ಪರವಾಗಿ ನಿಲ್ಲುತ್ತೆ? ಒಂದು. ಎರಡನೇದು, ಇವತ್ತಿನ ಪಾರ್ಲಿಮೆಂಟ್ ನೋಡಿದಾಗ 4 ಏನು ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ ಯಾವ್ದು ಅಂತ ಹೇಳ್ತೀವಿ. ಒಂದು ಕಾಂಗ್ರೆಸ್ ಅಂತ ಹೇಳ್ತೀವಿ, ಎರಡನೇದು ಯಾವ್ದು ಅಂತ ಕೇಳಿದ್ರೆ ಏನು TMC ಅಂತ ಹೇಳ್ತೀವಿ, ಮೂರನೇದು ಸಮಾಜವಾದಿ ಪಕ್ಷ, ಸೈಕಲ್ ಪಕ್ಷ ಯಾರು ಅಖಿಲೇಶ್ ಯಾವ್ದು 3 ಹೇಳ್ತೀವಿ, 4ನೇದು ಸ್ಟಾಲಿನ್. ಈ ಸ್ಟಾಲಿನ್ ಯಾವ್ದು ಅಂತ ಕೇಳಿದ್ರೆ DMK. ಈ 4 ಪಕ್ಷಗಳಿಂದ 185 ಜನ ಇದ್ದಾರೆ. 540 ಜನರಲ್ಲಿ 185 ಜನ ಬೇರೆ ಪಕ್ಷ ಬಿಡಿ, ಇನ್ನು ಕಮ್ಯುನಿಸ್ಟ್ ಪಾರ್ಟಿ ಬೇರೆನೆಲ್ಲ ಬಿಟ್ಬಿಡಿ, ಸಣ್ಣ ಪುಟ್ಟವು, ಬರೀ ಈ 4 ಪಕ್ಷದಿಂದ 185 ಜನ ಇಲ್ಲಪ್ಪ ಈ ಬಿಲ್ ಪಾಸ್ ಆಗ್ಬಾರ್ದು ಅಂತೇಳಿ ವಿರುದ್ಧವಾಗಿ ವೋಟ್ ಹಾಕಿದ್ರೆ ಯಾವುದೇ ಕಾರಣಕ್ಕೂ 131st ಅಮೆಂಡ್ಮೆಂಟ್ ತರದಕ್ಕೆ ಆಗಲ್ಲ. 131st ಅಮೆಂಡ್ಮೆಂಟ್ ಆಗಿ ತರಲಿಲ್ಲ ಅಂದ್ರೆ 550 ಏನು 850 ಆಗಲ್ಲ. 550 850 ಆಗ್ಲಿಲ್ಲ ಅನ್ನೋದಾದ್ರೆ ಆಗ ಡಿಲಿಮಿಟೇಷನ್ ಮಾಡ್ಬೇಕಾದ್ರೆ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆಗಲ್ಲ. ಆಗ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆಗೋದಿಲ್ಲ ಅಂತ ಕೇಳಿದ್ರೆ ಹೆಣ್ಮಕ್ಳು ರಿಸರ್ವೇಶನ್ ಕೊಡೋದಕ್ಕಾಗಲ್ಲ. ಹಂಗೂ ಹೆಣ್ಮಕ್ಳು ರಿಸರ್ವೇಶನ್ ಕೊಡಬೇಕು ಅಂತ ಬಂದ್ರೆ ಆಗ 543ರಲ್ಲಿ 1/3 ಯಾರಿಗೆ ಕೊಡ್ಬೇಕಾಗುತ್ತೆ ರಿಸರ್ವೇಶನ್ ಅಂದ್ರೆ ಏನು ಹೆಣ್ಮಕ್ಳು ರಿಸರ್ವೇಶನ್ ಕೊಡ್ಬೇಕಾಗುತ್ತೆ. ಆ ಕಾರಣಕ್ಕೆ ಒಂದು ತಿಳ್ಕೊಳ್ಳಿ, ಅವ್ರು ಏನೋ ಒಂದು ಪ್ರಯತ್ನ ಪಡ್ತಿದಾರಲ್ಲ, ಅವ್ರು ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಿದಾರೆ ಅಂದ್ರೆ ಬಿಲ್ ಪಾಸ್ ಆದೇ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಕಾರಣ ವಿರೋಧ ಪಕ್ಷ ಅದನ್ನು ತಡೆ ಹಿಡಿಯುವಂತ ಶಕ್ತಿ ಇದೆ. ಬಟ್ ರಾಜ್ಯಸಭೆಯಲ್ಲಿ ಪಾಸ್ ಆಗುತ್ತೆ, ಆದ್ರೆ ಲೋಕಸಭೆಯಲ್ಲಿ ಪಾಸ್ ಆಗಲ್ಲ. ಏನಕ್ಕೆ ಅಂದ್ರೆ 360 ಜನರ ಬೆಂಬಲ ಯಾರಿಗಿಲ್ಲ ಅಂತ ಕೇಳಿದ್ರೆ ಬಿಜೆಪಿಗಿಲ್ಲ. ಆ ಕಾರಣಕ್ಕೆ ಆಮೇಲೆ ಸೌತ್ ಇಂಡಿಯಾ ಅಂತ ಬಂದ ಆಂಧ್ರ ಪ್ರದೇಶ ಬರುತ್ತೆ. ಆಂಧ್ರ ಪ್ರದೇಶದಲ್ಲಿ ನೋಡೋದಾದ್ರೆ ಚಂದ್ರಬಾಬು ನಾಯ್ಡು NDA ಅಲಯನ್ಸ್, ಅವ್ರ ನಿಲುವು ಏನಾಗುತ್ತೆ ಇದ್ರ ಏನು ಡಿಲಿಮಿಟೇಷನ್ ವಿಚಾರದಲ್ಲಿ ನಿಮ್ಮ ಅನಿಸಿಕೆ? ಕೆಲವರು ಒಂದಿಷ್ಟು ಜನ ಇರ್ತಾರೆ, ಈ 3 ಕೊಟ್ರೆ ಅವ್ರ ಕಡೆ, 6 ಕೊಟ್ರೆ ಇವ್ರ ಕಡೆ ಅಂತ. ಆತರ ಭಾರತದ ರಾಜಕೀಯದಲ್ಲಿ ಯಾರನ್ನ ಜಂಪಿಂಗ್ ಸ್ಟಾರ್ ಅಂತ ಹೇಳ್ತಾರೆ ಅಂತ ಕೇಳಿದ್ರೆ ನಿತೀಶ್ ಕುಮಾರ್ ಜಂಪಿಂಗ್ ಸ್ಟಾರ್. ಎಲ್ಲಿ ಏನ್ ಸಿಗುತ್ತೋ ಅಲ್ಲಿ ಹೋಗ್ತಿರೋ. ನನಗೆ ಇವತ್ತಿಗೂ ಕೂಡ ಆಶ್ಚರ್ಯ, ಬಿಜೆಪಿ ಅವರು ನಿತೀಶ್ ಕುಮಾರ್ ಅದ್ ಹೆಂಗ್ ಒಪ್ಸಿದ್ರು, ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿಲ್ಲ. ನಾನು ಯಾವ್ದೋ ಆರ್ಟಿಕಲ್ ಬರ್ತಿತ್ತು, ನೆಕ್ಸ್ಟ್ ಏನೋ ರಾಷ್ಟ್ರಪತಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿ ಗೆಲ್ಲಿಸ್ಬೇಕು ಅಂತಿದ್ದಾರೆ. ಆ ಕಾರಣಕ್ಕೆ ಅಥವಾ ಮುಂದೆ ಇದೇ ಯಾರು ನಿತೀಶ್ ಕುಮಾರ್ ಯಾದವ್ ಮಗನಿಗೆ ರಾಜಕೀಯವನ್ನ ಕಟ್ಕೊಡ್ಲಿಕ್ಕೆ ಬಿಜೆಪಿ ಸಹಾಯ ಮಾಡುತ್ತೆ ಅನ್ನೋ ಏನೋ ಒಂದು ಆಶ್ವಾಸನೆಯನ್ನು ಕೊಟ್ಟು ಮಾಡಿದಾರೆ. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅದು ಅವ್ರಿಗೆ ಬಿಟ್ಟಿದ್ದು, ಅದು ಮುಂದೆ ನೋಡೋಣ. ಬಟ್ ಚಂದ್ರಬಾಬು ನಾಯ್ಡು ಕೂಡ ಇವತ್ತಿಗೆ ಏನಾಗಿದೆ ಅಂದ್ರೆ, ಅಲ್ಲಿ ರಾಜಕೀಯ ಮಾಡ್ಬೇಕು ಅನ್ನೋದಾದ್ರೆ ಅವ್ನು ಅಮರಾವತಿ ವಿಚಾರದಲ್ಲಿ ಚಂದ್ರಬಾಬು ನಾಯ್ಡು ರಾಜಕೀಯ ಮಾಡ್ಬೋದು. ಅಮರಾವತಿನ ಕ್ಯಾಪಿಟಲ್ ಸಿಟಿ ಅನ್ನಾಗಿ ಡೆವಲಪ್ ಮಾಡ್ಬೇಕು ಅಂದ್ರೆ ಫಂಡ್ ತರಬೇಕು. ಫಂಡ್ ತರಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ ಚೆನ್ನಾಗಿರ್ಬೇಕು, ಒಂದು ವಿಷನ್ ಇದೆ. ಹೌದು, ಕ್ವಾಂಟಮ್ ಹಬ್ ಮಾಡಬೇಕು, ಈ ತರ ಎಲ್ಲ ಬಹಳ ವಿಷಯ. ಯಾಕೆ ಹೌದು, ಆಕ್ಚುಲಿ ನಾವ್ ಏನೇ ಮಾತಾಡ್ಬೋದು, ಬಟ್ ಏನು ಅಂತ ಸೆಂಟ್ರಲ್ ಗೌರ್ಮೆಂಟ್ ಬಂದಾಗ ಇನ್ವೆಸ್ಟ್ಮೆಂಟ್ ಏನು ಡೈವರ್ಟ್ ಮಾಡ್ಲೇಬೇಕು. ಹೌದು, ಈಗ ಸೆಂಟ್ರಲ್ ಗೌರ್ಮೆಂಟ್ ಇಂದ ಫಂಡಿಂಗ್ ಬೇಕು. ಈಗ ಸೆಂಟ್ರಲ್ ಗೌರ್ಮೆಂಟ್ ಇಂದ ಫಂಡಿಂಗ್ ಬೇಕು ಅಂತ ಬಂದಾಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬಿಜೆಪಿ ಕೂರುತ್ತೆ ಅನ್ನೋದಾದ್ರೆ ಅವ್ನಿಗೆ ವಿರೋಧ ಮಾಡಿ ಏನು ಲಾಭ ಇಲ್ಲ. ಸೊ ಆ ಕಾರಣಕ್ಕೆ ಕೆಲವೊಮ್ಮೆ ಹಿಂಗಿರುತ್ತೆ ಅಂತ ಕೇಳಿದ್ರೆ ನುಂಗದಕ್ಕಾಗಲ್ಲ, ಬಿಡೋದಕ್ಕಾಗಲ್ಲ, ಹಂಗಿರುತ್ತೆ. ಆದ್ರೆ ಏನು ಮಾಡೋದಕ್ಕಾಗಲ್ಲ. ಹೌದು, ಆಗ್ಲೇಬೇಕಾಗುತ್ತೆ. ಇದೀಗ ಹೇಗೆ ಅಂದ್ರೆ ಅವರಿಗೆ ಈಗೇನು 2014 ಅಲ್ಲಿ ತೆಲಂಗಾಣ ಆಂಧ್ರ ಪ್ರದೇಶ ಬೈಫರ್ಗೇಷನ್ ಆಯ್ತು. ಈಗೇನು ಅವ್ರಿಗೆ ಹೈದರಾಬಾದ್ ಹೋದ್ಮೇಲೆ ರೆವಿನ್ಯೂ ಲಾಸ್ ಆಯ್ತು. ಹೈದರಾಬಾದ್ಗೆ ಪೈಪೋಟಿ ಕೊಡುವಂತ ಸಿಟಿ ಇಲ್ಲ ಆಕ್ಚುಲಿ ಹಂಗ್ ನೋಡ್ಕಂದ್ರೆ. ಜಸ್ಟ್ ಬಿಕಾಸ್ ಆಫ್ ಹೈದರಾಬಾದ್ ಇಲ್ಲಿವರೆಗೂ ಕೂಡ ಕರ್ನಾಟಕಕ್ಕಿಂತ ಪರ್ ಕ್ಯಾಪಿಟಲ್ ಇನ್ಕಮ್ ಯಾರು ಜಾಸ್ತಿ ಇತ್ತು ಅಂದ್ರೆ ತೆಲಂಗಾಣ. ತೆಲಂಗಾಣದಲ್ಲಿ 31ರಿಂದ 32 ಜಿಲ್ಲೆಗಳು. ತೆಲಂಗಾಣ ಎಷ್ಟು ಚಿಕ್ಕದು, ನಮ್ಮಲ್ಲಿ ಅರ್ಧನೂ ಇಲ್ಲ. ಅದು 32 ಜಿಲ್ಲೆ, ನಮ್ದು ದೊಡ್ಡದು ಆದ್ರೂ 31 ಜಿಲ್ಲೆ. ಅಷ್ಟು ಪಾಪ್ಯುಲೇಷನ್ ಇದ್ರು ಬೇರೆ ಎಲ್ಲ
ಭೀಕರ ಬರಗಾಲ ಬರುವಂತ ಪ್ರದೇಶ, ಕುಡಿಯೋದಕ್ಕೆ ನೀರಿಲ್ಲ. ಆದ್ರೂ ಅದು ಏನೋ ತೆಲಂಗಾಣ ನಮ್- ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ ನಮ್- ಜಾಸ್ತಿ ಅಂತ ಕೇಳಿದ್ರೆ ಜಸ್ಟ್ ಬಿಕಾಸ್ ಆಫ್ ಹೈದರಾಬಾದ್. ನಮ್ ಕಲ್ಯಾಣ ಕರ್ನಾಟಕ ಅಕ್ಕಪಕ್ಕ ರೀಜನ್ಸ್ ಗಳೇ ಇದಾವೆ ಹೌದು. ತುಂಬಾ ತೆಲಂಗಾಣ ಅದೇನ್ ಸೇಮ್ ಆಕ್ಚುಲಿ ವೆದರ್ ಕಂಡೀಷನ್ ಹೌದು. ಆಗಲಿ ಟೋಪೋಗ್ರಫಿ ಆಗ್ಲಿ ಹಂಗೆಲ್ಲ ನೋಡಿದ್ರೆ ಕಲ್ಯಾಣ ಕರ್ನಾಟಕ ವೇ ಹೆಡ್. ಯಾವ್ದಕ್ಕಿಂತ ಅಂತ ಕೇಳಿದ್ರೆ ತೆಲಂಗಾಣ ಬೇರೆ ಪ್ಲೇಸಸ್ ಹೋಲಿಕೆ ತುಂಬಾ ಮಾಡಿದ್ರೆ. ಕಡೆ ಹೋದಾಗ ನೋಡಿದೀನಿ. ಹ್ಮ್. ಹೌದು ಸರ್, ಥ್ಯಾಂಕ್ ಯು. ಇವತ್ತು ಡಿಲಿಮಿಟೇಷನ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ವೀಕ್ಷಕರೇ, ಕಂಟೆಂಟ್ ಇಷ್ಟ ಆಗಿದ್ರೆ ಡಿಲಿಮಿಟೇಷನ್ ವಿಚಾರವಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.